ಏನಾದ್ರೂ ಪನಿಷ್ಮೆಂಟ್ ಕೊಡ್ಬೇಕನ್ಸುತ್ತೆ. ಯಾರು ತಗೊಂಡಿಲ್ಲ? ಏನ್ ಪನಿಷ್ಮೆಂಟ್ ಕೊಡ್ಬೇಕು ಹೇಳಿ? ಹಾ ಹಾ ಸರಿ, ಆಯ್ತು. ಮುಂದಿನ ವಾರದಿಂದ ತಗೊಂಬನ್ನಿ. ನಾವು 12ನೇ ಅಧ್ಯಾಯ ಚರ್ಚೆ ಮಾಡ್ತಾ ಇದ್ವಿ, ಹೌದಲ್ಲ? 12ನೇ ಅಧ್ಯಾಯ 11 ಮುಗ್ದಿದೆ ಹಿಂದಿನ ವಾರದ ತನಕ. ನಾನು ರಿಕ್ಯಾಪ್ ಮಾಡೋದಿಲ್ಲ, ನನ್ಗೆ ಗೊತ್ತಿದೆ ಎಲ್ಲರೂ ಜ್ಞಾಪಕ ಇಟ್ಕೊಂಡಿರ್ತೀರಿ ಅಂತ. ಅದಕ್ಕೋಸ್ಕರ ರಿಕ್ಯಾಪ್ ಮಾಡೋದಿಲ್ಲ. ನಾನು ನೇರವಾಗಿ 12ನೇ ಅಧ್ಯಾಯ ನಾನು ಚರ್ಚೆ ಮಾಡಬೇಕು. ಇಲ್ಲಿಯ ತನಕ ನಾವು 53 ವಿಧಿಗಳನ್ನು ಚರ್ಚೆ ಮಾಡಿದ್ದೀವಿ ಆಲ್ರೆಡಿ. 53, 64ರಲ್ಲಿ ಉಳಿದಿರೋದೆಷ್ಟಿದೆ? 53 ಆಗಿದೆ. 54ರಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ, ಇನ್ನು 11 ಇದೆ. ಸೊ ಅದರಲ್ಲಿ ಇವತ್ತು ನಾವು ವಿಶೇಷವಾಗಿ ಪ್ರಾರಂಭ ಮಾಡೋಣ. ಶಾಸ್ತ್ರಗಳ ಪಠಣ ಶ್ರವಣ, ಧರ್ಮಗ್ರಂಥಗಳ ಬಗ್ಗೆ, ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ನಾನೊಂದು ಎಷ್ಟು ಜನ ಗುರುವಾಯೂರು ಸ್ಥಾನಕ್ಕೆ ಭೇಟಿ ನೀಡಿದ್ದೀರಿ? ವೆರಿ ಗುಡ್, ವೆರಿ ಗುಡ್. ಗುರುವಾಯೂರು ಕೇರಳನಲ್ಲಿ ಹೋಗಿದ್ದೀರಲ್ಲ, ಗುರುವಾಯೂರು. ಅಲ್ಲಿ ಗುರುವಾಯೂರಲ್ಲಿ ಒಬ್ಬ ತುಂಬಾ ವಿಶೇಷವಾದಂತಹ ಸಂತರಿದ್ರು. ಅವರ ಹೆಸರು ಪೂಂಥಾನಂ ಅಂತ. ಕೇಳಿದಿರಿ? ಪೂಂಥಾನಂ ಕೇಳಿಲ್ಲ ಅನ್ಸುತ್ತೆ. ಇದು ಸಾಮಾನ್ಯವಾಗಿ ಕೇರಳದಲ್ಲಿ ಪ್ರದೇಶದಲ್ಲಿದ್ದಂತಹ ಭಕ್ತರು, ತುಂಬಾ ಮಹಾನ್ ವೈಷ್ಣವ. ಇವರು ಹೆಚ್ಚು ಓದಿರ್ಲಿಲ್ಲ, ಆದ್ರೆ ಭಕ್ತಿ ಯಥೇಚ್ಛವಾಗಿತ್ತು. ಅದಕ್ಕೋಸ್ಕರ ಅವರು ಕೆಲವು ಸಲ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ರು. ಅಲ್ಲಿ ಭಾಗವತದ ಪ್ರವಚನವನ್ನು ಮಾಡ್ತಾ ಇದ್ರು, ಮತ್ತೆ ಬೇರೆ ಬೇರೆ ಭಗವಂತನ ಸೇವೆ ಮಾಡ್ತಾ ಇದ್ರು. ಅಲ್ಲಿ ಅವರು ಕೊಟ್ಟಿಯೂರು ಅಂತ ಒಂದು ಊರು, ಕೊಟ್ಟಿಯೂರಿನಲ್ಲಿ ಅವರು ಹೋಗಿ ಒಂದು ದಿನ ಹೋಗಿದ್ರು. ಅಲ್ಲಿ ಶಿವನ ತುಂಬಾ ವಿಶೇಷವಾಗಿರುವಂತ ಮಂದಿರ ಇದೆ. ಆ ಮಂದಿರ ಸಾಮಾನ್ಯವಾಗಿ ವರ್ಷದಲ್ಲಿ ಎಲ್ಲಾ ದಿನಾನು ತೆಗ್ದಿರೋದಿಲ್ಲ, ಕೆಲವು ದಿನಗಳು ಮಾತ್ರ ತೆಗೆದಿರ್ತಾರೆ. ಏನೋ ಆ ಶಿವನ ವಿಗ್ರಹದ ದರ್ಶನ ಮಾಡೋದಕ್ಕೋಸ್ಕರ ಹೋಗಿದ್ರು. ಅಲ್ಲಿ ಹೋದಾಗ ಅಲ್ಲಿ ಸಂಜೆ ಹೊತ್ತು ಎಷ್ಟೋ ಜನ ಬಂದಿದ್ರು. ಅಲ್ಲಿ ಇವರು ಭಾಗವತದ ಪ್ರವಚನವನ್ನು ಮಾಡ್ತಾ ಇದ್ರು. ಭಾಗವತ ಗ್ರಂಥವನ್ನು ಓದೋದು ಮತ್ತೆ ಅದರ ಮೇಲೆ ಅವರ ಅನುಭವಗಳನ್ನು ಹೇಳ್ತಾ ಇದ್ರು. ಅವರು 10ನೇ ಸ್ಕಂದದ 60ನೇ ಅಧ್ಯಾಯ, ಏನು 10ನೇ ಸ್ಕಂದದ 60ನೇ ಅಧ್ಯಾಯ ಯಾರ್ದಾರು ಗೊತ್ತಿದೆ? ಯಾವ ಭಾಗ? ಹತ್ತನೇ ಸ್ಕಂದದಲ್ಲಿ 52ರಿಂದ ಪ್ರಾರಂಭ ಆಗುತ್ತೆ. ರುಕ್ಮಿಣಿ 52 ರುಕ್ಮಿಣಿ ಪ್ರೇಮ ಪತ್ರವನ್ನು ಬರೆಯುತ್ತಾಳೆ. ಅದಾದ್ಮೇಲೆ ಮಧ್ಯದಲ್ಲಿ ಬೇರೆ ಬೇರೆದೆಲ್ಲ ಬರುತ್ತೆ. ಮತ್ತೆ 60ನೇದಲ್ಲಿ ಬರುತ್ತೆ ಕೃಷ್ಣ ಮತ್ತು ರುಕ್ಮಿಣಿಯ ಮಧ್ಯದಲ್ಲಿ ತುಂಬಾ ಅದ್ಭುತವಾದಂತಹ ಸಂವಾದ ಆಗುತ್ತೆ. ಆ ಸಂವಾದ 60ನೇ ಅಧ್ಯಾಯದಲ್ಲಿದೆ. ಕೃಷ್ಣ ಸ್ವಲ್ಪ ರುಕ್ಮಿಣಿಗೆ ಕೆಣಕಿಸ್ದ, ಆಮೇಲೆ ತುಂಬಾ ಅದ್ಭುತವಾದಂತಹ ಪ್ರೇಮವಾದ ಸಂಬಂಧ, ಅದರ ಸಂವಾದ ಇದೆ. ಅದು 60ನೇ ಅಧ್ಯಾಯ. ಇದರ ಮೇಲೆ ಅವರು ಪ್ರವಚನ ಕೊಡ್ತಾ ಇದ್ರು. ಆಮೇಲೆ ಆ ದಿನ ಮುಗೀತು. 7 ದಿನ ಇದ್ರು ಅವರು. ಮೊದಲನೇ ದಿನ ಮುಗೀತು. ಅವರು ತುಂಬಾ ಅದ್ಭುತವಾದಂತಹ ಭಗವಂತನ ಯಾವ ರೀತಿಯ ಭಕ್ತರ ನಡುವೆ ಯಾವ ರೀತಿಯ ಪ್ರೇಮದ ಸಂಬಂಧ ಇರುತ್ತೆ ಅದ್ರ ಬಗ್ಗೆ ತುಂಬಾ ಆಳವಾಗಿ ಚರ್ಚೆಯನ್ನ ಮಾಡಿದ್ರು. ಅದಾದ್ಮೇಲೆ ಮಾರನೇ ದಿನ ಬಂದ್ರು. ಒಂದು ದಿನ ಆದ್ಮೇಲೆ ಈ ರೀತಿ ಬುಕ್ ಮಾರ್ಕ್ ಇರುತ್ತಲ್ಲ, ಬುಕ್ ಮಾರ್ಕ್ ಅನ್ನ ಹಾಕ್ಬಿಟ್ಟು ಅವ್ರು ಹೋಗಿದ್ರು. ಆಮೇಲೆ ಮುಂದಿನ ದಿನ ಬರ್ತಾರೆ. ಯಾವ ಅಧ್ಯಾಯ ಪ್ರಾರಂಭ ಆಗ್ಬೇಕು? 10ನೇ ಸ್ಕಂದ 61ನೇ ಅಧ್ಯಾಯ ಪ್ರಾರಂಭ ಆಗ್ಬೇಕು. ಆದ್ರೆ ಇವ್ರು ಮಾರನೇ ದಿನ ಬಂದು ನೋಡ್ತಾರೆ ಪ್ರವಚನ ಕೊಡೋದಕ್ಕೆ, ಅದು ಮತ್ತೆ 60ನೇ ಅಧ್ಯಾಯದಲ್ಲೇ ಇದೆ.
ಆಮೇಲೆ ಅವ್ರಿಗನ್ನಿಸ್ತು ಅರೆ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ಮತ್ತೆ 60ನೇ ಅಧ್ಯಾಯನೇ ಮತ್ತೊಂದು ದಿನ, 2ನೇ ದಿನನೂ ಅದೇ ನಡೀತು. ಆಮೇಲೆ ಹೋಗಿ ಬಂತಾರೆ ಮಾರನೇ ದಿನ, ಅದಾದ್ಮೇಲೆ ಮತ್ತೆ ನೋಡ್ತಾರೆ ಮತ್ತೆ 60ನೇ ಅಧ್ಯಾಯದಲ್ಲೇ ಇದೆ. ಈ ರೀತಿ 7 ದಿನ ಬರೀ 10ನೇ ಸ್ಕಂದ 60ನೇ ಅಧ್ಯಾಯದ ಶ್ರವಣ ಎಲ್ಲರಿಗೂ ಮಾಡಿಸಿದ್ರು. ಆಮೇಲೆ ಅವ್ರು ಅಂದ್ಕೊಂಡು ಭಗವಂತನ ಇಚ್ಛೆ ಅಂತ ಹೇಳಿ ಅವ್ರು ಮುಂದೆ ಹೋಗ್ತಾ ಇದ್ರು. 7 ದಿನ ಮುಗೀತು. ಆ ದಿನ ಅವರು ಬೇರೆ ಊರಿಗೆ ಹೋಗ್ಬೇಕಿತ್ತು. ಆ ದಿನ ಹೋಗ್ಬೇಕಾದಾಗ ಅವರು ಅದನ್ನ ಆ ಪ್ರದೇಶನ ಬಿಟ್ಟು ಹೋಗ್ತಾ ಇದ್ರು. ಆಮೇಲೆ ಹೋಗುವಾಗ ಅವ್ರಿಗೆ ಜ್ಞಾಪಕ ಬಂತು ಅವ್ರು ಭಾಗವತವನ್ನ ಮಂದಿರದಲ್ಲೇ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಹೋದ್ರು ಭಾಗವತಂ ತಗೊಳೋದಕ್ಕೆ. ಆಮೇಲೆ ಹೋಗ್ತಾ ಇರುವಾಗ ಸ್ವಲ್ಪ ಆಶ್ಚರ್ಯ ಆಯ್ತು ಇವ್ರಿಗೆ. ಮಂದಿರದಲ್ಲಿ ಒಳಗಡೆಯಿಂದ ಏನೋ ಶಬ್ದ ಬರ್ತಾ ಇದೆ. ಒಳಗಡೆ ಮತ್ತೊಂದು ಮಂದಿರ ಲಾಕ್ ಆಗಿದೆ ಔಟ್ ಸೈಡ್, ಆದ್ರೆ ಶಬ್ದ ಬರದಾಗ ಭಾಗವತ ಪ್ರವಚನ ನಡೀತಾ ಇದೆ. ಆಮೇಲೆ ಇವರು ಕಿಟಕಿಯಿಂದ ನೋಡ್ತಾರೆ. ಅವ್ರಿಗೆ ಅದನ್ನು ನೋಡಿದ ತಕ್ಷಣ ಆಶ್ಚರ್ಯ ಆಗೋಗ್ಬಿಡುತ್ತೆ. ಸ್ವಯಂ ಶಿವ, ಪಾರ್ವತೀಯ ಮತ್ತು ಬೇರೆ ಬೇರೆ ಅವರ ಸಂಗಡಿಗರ ಜೊತೆ ಆ 10ನೇ ಸ್ಕಂದದ 60ನೇ ಅಧ್ಯಾಯದ ಚರ್ಚೆ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಶಿವ ಮಾಡ್ತಾ ಇದ್ದಾರೆ ಪಾರ್ವತಿಗೆ ಮತ್ತೆ ಅವರ ಬೇರೆ ಬೇರೆ ಗಣ. ಇದನ್ನು ನೋಡಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ. ಆಮೇಲೆ ಅದು ಪೂರ್ತಿ ಸಂವಾದವನ್ನು ಕೇಳಿದಾಗ ಇವ್ರಿಗೆ ತುಂಬ ಆನಂದ ಆಗುತ್ತೆ. ಅದಾದ್ಮೇಲೆ ಶಿವ ಸಂಪೂರ್ಣ ಭಾಗವತದ ಪ್ರವಚನ ಮುಗಿಸ್ತಾರೆ. ಅದಾದ್ಮೇಲೆ ಕೇಳ್ತಾರೆ ಪಾರ್ವತಿಗೆ, ಹೇಗಿತ್ತು ಇವತ್ತು ಭಾಗವತದ. ಆಮೇಲೆ ಈ ರೀತಿ ಗಂಡ ಹೆಂಡತಿ ಕೇಳಿದ್ರೆ ಏನ್ ಹೇಳಬೇಕಾಗುತ್ತೆ? ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾಗುತ್ತಾ? ಅವರು ಹೇಳ್ತಾರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಹೇಳಿದ್ರು ಆದ್ರೆ ಪೂಂತಾನ ಕೊಟ್ಟಿರೋಂಥ ಭಾಗವತ ಪ್ರವಚನ ಇನ್ನೂ ಚೆನ್ನಾಗಿತ್ತು. ಈ ರೀತಿ ಪಾರ್ವತಿ ಹೇಳ್ತಾರೆ ಶಿವನಿಗೆ. ಆಮೇಲೆ ಶಿವ ಏನ್ ಹೇಳ್ಬೇಕೀಗ? ಬೈತಾರಲ್ಲ ಸಾಮಾನ್ಯವಾಗಿ ಈ ರೀತಿ ಏನ್ ಹೇಳಿದ್ರೆ. ಶಿವ ಹೇಳ್ತಾರೆ ನೀನ್ ಹೇಳಿದ್ದು ಸತ್ಯ, ಅದಕ್ಕೋಸ್ಕರ ನಾನು ಅಷ್ಟೇ ಪ್ರತಿದಿನ ಇದೇ ಭಾಗವತ ಪ್ರವಚನ ಕೇಳೋದಕ್ಕೋಸ್ಕರ ಬುಕ್ ಮಾರ್ಕ್ ಅನ್ನ ಮತ್ತೆ ಮತ್ತೆ 60ನೇ ಅಧ್ಯಾಯಕ್ಕೆ ಇಡ್ತಾ ಇದ್ದೆ. ಆ ರೀತಿ ಹೇಗೆ ಈ ಭಾಗವತ ಅನ್ನುವಂಥದ್ದು ಬರೀ ನಮಗೆ ಕೆಲವು ಸಲ ಸ್ವಲ್ಪ ರುಚಿ ಇರುತ್ತೆ, ಆದ್ರೆ ಕೆಲವು ಸಲ ಭಾಗವತ ಓದ್ತಾ ಓದ್ತಾ ನಿದ್ದೆನೂ ಬಂದ್ಬಿಡುತ್ತೆ. ನಮಗೆ ಅಷ್ಟೊಂದು ರುಚಿನೂ ಇರೋದಿಲ್ಲ. ಕೆಲವು ಸಲ ರುಚಿ ಯಾವಾಗಲೂ ಇರುತ್ತೆ, ಕೆಲವು ಸಲ ಇರೋದಿಲ್ಲ. ಆದರೆ ನೋಡಿ ಸಾಕ್ಷಾತ್ ಶಿವ ಅವರು ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಭಾಗವತ ಚರ್ಚೆ ಮಾಡ್ತಾ ಇದ್ದಾರೆ. ಶಿವ ಭಾಗವತದ ಚರ್ಚೆ ಮಾಡ್ತಾರೆ. ಅವಾಗ ಯಾರು ಕೂತ್ಕೊಂಡಿರ್ತಾರೆ? ಪಾರ್ವತಿ ಇರ್ತಾರೆ, ಸನತ್ ಕುಮಾರರು, ಚತುಷ್ಕುಮಾರರು ಇರ್ತಾರೆ, ಸಾಕ್ಷಾತ್ ನಾರದ ಮುನಿ ಇರ್ತಾರೆ, ಎಷ್ಟೊಂದು ಋಷಿಮುನಿಗಳು ಕೂತ್ಕೊಂಡಿರ್ತಾರೆ. ನೀವ್ ಹೇಳ್ತೀರ ಏನು ಕೇಳಿಸ್? ಶುಕದೇವ್ ಆ ರೀತಿ ಎಲ್ಲರೂ ಕುತ್ಕೊಂಡು ಕೇಳ್ತಾ ಇರ್ತಾರೆ. ಅಂತ ಹೇಳಿದ್ರೆ ಈ ಭಾಗವತ ಪ್ರವಚನ ಇಲ್ಲಿ ಅಲ್ಲ, ಎಲ್ಲಿ ನಡೀತಾ ಇದೆ? 3 ಲೋಕಗಳಲ್ಲಿ ನಡೀತಾ ಇದೆ, ಕೈಲಾಸದಲ್ಲಿ ನಡೀತಾ ಇದೆ. ಅದರ ಸ್ವಲ್ಪ ಭಾಗ ನಮಗೂ ಸಿಕ್ಕಿದೆ, ಅದೃಷ್ಟ ಭಾಗವತನ ಪ್ರವಚನವನ್ನು ಕೇಳುವಂಥದ್ದು. ನೋಡಿ, ನಾವು ಯಾವಾಗ ಬರೀ ಭಾಗವತ ಪ್ರವಚನ ನಾವೊಬ್ಬರೇ ಕೇಳ್ತೀವಿ, ಆಮೇಲೆ ಗುಂಪಿನಲ್ಲಿ ಕೇಳ್ತೀವಿ, ಅದರ ಅನುಭವ ತುಂಬಾನೇ ಬೇರೆ ಇರುತ್ತೆ. ನಿಮ್ಗೇನು ಅನ್ಸುತ್ತೆ? ನೀವು ಮನೇಲಿ ಕೆಲವು ಸಲ ಆನ್ಲೈನ್ ರೆಕಾರ್ಡಿಂಗ್ ಕೇಳ್ತಿರ್ತೀರಿ, ಆಮೇಲೆ ಕೆಲವು ಸಲ ನೀವು ಈ ರೀತಿ ಗುಂಪಿನಲ್ಲಿ ಕೇಳ್ತೀರಿ. ಏನ್ ಅನುಭವ ಇರುತ್ತೆ? ಏನ್ ಅನ್ಸುತ್ತೆ? ಗುಂಪಿನಲ್ಲಿ ಕೇಳಿದಾಗ ಏನು ವ್ಯತ್ಯಾಸ ಅನ್ಸುತ್ತೆ? ರೀಸೆಂಟ್ ಆಗಿ ಭಕ್ತಿರಸಾಮೃತ ಸ್ವಾಮಿ ಮಹಾರಾಜ್ ಒಂದು ಪ್ರವಚನದಲ್ಲಿ ಹೇಳಿದ್ರು. ಅವರು ಚೆನ್ನೈನಲ್ಲಿ ಹೋದಾಗ ಒಂದು ಪ್ರವಚನ ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಕೆಲವು ಸಲ ಆನ್ಲೈನ್ ನಲ್ಲಿ ಕೇಳ್ತಾ ಇರ್ತೀವಿ, ಮತ್ತೆ ಕೆಲವು ಸಲ ಫಿಸಿಕಲ್ ಆಗಿ ಸಭೆಯಲ್ಲಿ ಕುತ್ಕೊಂಡು ಕೇಳ್ತಾ ಇರ್ತೀವಿ. ಏನು ವ್ಯತ್ಯಾಸ? ಏನು 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 ವ್ಯತ್ಯಾಸ ಇದೆ? ಹಾ ಹಾ, ವೆರಿ ಗುಡ್.
ಅವ್ರು ಹೇಳ್ತಾ ಇದಾರೆ ಅಲ್ಲಿನ ವಾತಾವರಣ ಸ್ಪಿರಿಚುವಲ್ ಆಂಬಿಯನ್ಸ್ ಅಲ್ಲಿ ಸೃಷ್ಟಿ ಆಗೋಗ್ಬಿಟ್ಟಿರುತ್ತೆ. ಎಲ್ಲರೂ ಭಕ್ತರು ಒಂದು ಕಡೆ ಬಂದು ನೋಡಿ, ನಾವೆಲ್ಲೇ ಬರ್ತೀವಲ್ಲ ನಮ್ದು ವೈಬ್ರೇಷನ್ ತಗೊಂಡ್ಬರ್ತೀವಿ ನಾವು. ಎಲ್ಲಾ ಭಕ್ತರು ಒಂದು ದೃಷ್ಟಿಕೋನದಿಂದ ಎಲ್ಲರೂ ಒಂದು ಕಾರ್ಯ ಮಾಡೋದಕ್ಕೋಸ್ಕರ ಬಂದಿದಾರಲ್ಲ, ಆ ಪೂರ್ತಿ ವೈಬ್ರೇಷನ್ಸ್ ಅಲ್ಲಿ ಸೆಟ್ ಆಗೋಗ್ಬಿಟ್ಟಿರುತ್ತೆ. ನೀವು ಅದಕ್ಕೋಸ್ಕರ ನೋಡಿ, ಅನುಭವ ಕುತ್ಕೊಂಡು ಎಲ್ಲರೂ ಭಕ್ತರ ಸಂಘದಲ್ಲಿ ಕೇಳಿದಾಗ ಅದರ ಅನುಭವನೇ ಬೇರೆ. ಆಮೇಲೆ ಅದು ಎಷ್ಟು ಹೃದಯಕ್ಕೆ ತಟ್ಟುತ್ತೆ ಮತ್ತೆ ಹೃದಯದ ಪರಿವರ್ತನೆ ಮಾಡಿಸುತ್ತೆ. ಅದು ಹೃದಯದ ಪರಿವರ್ತನೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಇದು ಮತ್ತೇನು, ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರುತ್ತೆ. ಆಗ ನಾವು ಮತ್ತೇನು ಮಾಡೋದಕ್ಕೆ ಆಗೋದಿಲ್ಲ. ಬೇರೆ ಕಾರ್ಯ ಆನ್ಲೈನ್ ಇದ್ರೆ ವಿಡಿಯೋ ಆಫ್ ಮಾಡ್ಬಿಡ್ಬೋದು, ಮನೇಲೆಲ್ಲ ಕೆಲಸಗಳು ಮಾಡ್ಕೊಂಡ್ಬಿಡ್ಬೋದು, ಇಲ್ಲ ಬೋರ್ ಆದ್ರೆ ಮಲ್ಕೊಂಡು ಬಿಡ್ಬೋದು. ಆದ್ರೆ ಅದು ಸಭೆನಲ್ಲಿ ಮಾಡೋದಕ್ಕೆ ಆಗೋದಿಲ್ಲ, ಹೌದಲ್ಲ? ಆಮೇಲೆ ಅಕ್ಕಪಕ್ಕದಲ್ಲಿರೋರು ನೋಡ್ತಾರೆ. ಸೊ ಇದು ಮತ್ತೊಂದು ತುಂಬಾ ಮೊದಜಿ ಪ್ರಾಕ್ಟಿಕಲ್ ಹೇಳ್ತಾ ಇದ್ದಾರೆ. ಸಿನ್ಸಿಯರ್. ಮತ್ತೇನಾದ್ರು ಲಕ್ಷ ಕೊಟ್ಟು ಕೇಳ್ತಾ ಇರ್ತೀವಿ. ವೆರಿ ಗುಡ್. ಅಟೆನ್ಷನ್ ಇರುತ್ತೆ, ಏಕಾಗ್ರತೆ ಇರುತ್ತೆ. ಆಮೇಲೆ ವೈಷ್ಣವರ ದರ್ಶನನೂ ಬರುತ್ತೆ. ಅವರ ಪ್ರಕಟ ಸನ್ನಿಧಿನಲ್ಲಿ ಏನಾಗುತ್ತೆ ನೋಡಿ, ಕೆಲವು ಸಲ ಈಗಿನ ಕಾಲದಲ್ಲಿ ಇದರ ಮಹತ್ವ ಸಂಪೂರ್ಣವಾಗಿ ತಿಳಿದಿಲ್ಲ, ಆದ್ರೆ ವೈಬ್ರೇಷನ್ಸ್ ಇಂದ ಪರಿವರ್ತನೆ ಆಗೋಗ್ಬಿಡುತ್ತೆ. ಆ ಪರಿವರ್ತನೆ ಆನ್ಲೈನ್ ಅಲ್ಲಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಎಷ್ಟೊಂದು ಇದೆ, ಮಹಾರಾಜರು ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ಆ ಪೌರುಷ ಧರ್ಮ ಗ್ರಂಥಗಳ ಶ್ರವಣ ಮಾಡುವಂಥದ್ದು. ನಾವು ಅದಕ್ಕೋಸ್ಕರ ಹೇಗೆ ಧರ್ಮ ಗ್ರಂಥಗಳ ಶ್ರವಣ ಮಾಡೋದು ತುಂಬಾ ಮುಖ್ಯವಾಗಿದೆ ನಮ್ಮ ಆಧ್ಯಾತ್ಮಿಕ ಜೀವನದ ಪ್ರಗತಿಗೆ. ಪ್ರಭುಪಾದರು ಬರೀತಾ ಇದ್ದಾರೆ, ಭಕ್ತಿ ಸೇವಾ ಮಾರ್ಗದಲ್ಲಿ ಮುನ್ನಡೆಯುವುದರ ಬಗೆಗೆ ತಿಳಿವು ನೀಡುವ ಯಾವುದೇ ಗ್ರಂಥವನ್ನು ಅಪೌರುಷ ಧರ್ಮ ಗ್ರಂಥ ಎಂದು ಪರಿಗಣಿಸಲಾಗುತ್ತದೆ ಅಂತ ಶ್ರೀ ರೂಪ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಏನು, ಯಾವುದನ್ನ ಅಪೌರುಷ ಧರ್ಮ ಗ್ರಂಥ ಅಂದ್ರೆ ಏನು? ಅಪೌರುಷ ಅಂತ ಹೇಳಿದ್ರೆ ಏನರ್ಥ? ಅಪೌರುಷೇಯ. ವೆರಿ ಗುಡ್. ಹೇಗೆ ಅಪೌರುಷೇಯ? ಯಾಕೆ ಧರ್ಮ ಗ್ರಂಥಗಳಿಗೆ ಅಪೌರುಷೇಯ ಅಂತ ಹೇಳ್ತಾರೆ? ವೆರಿ ಗುಡ್. ಯಾಕೆ ಧರ್ಮ ಗ್ರಂಥಗಳಿಗೆ ಅಪೌರುಷೇಯ ಅಂತ ಹೇಳ್ತಾರೆ? ವೆರಿ ಗುಡ್. ಅಂತ ಹೇಳಿದ್ರೆ ಇದು ಒಬ್ಬ ಸಾಮಾನ್ಯ ಮನುಷ್ಯನ ವಾಣಿ ಅಲ್ಲ. ಧರ್ಮ ಗ್ರಂಥಗಳ ಎಲ್ಲ ವಾಣಿ ಯಾವ್ದು? ಸಾಕ್ಷಾತ್ ಭಗವಂತನದು. ಅದಕ್ಕೋಸ್ಕರ ಅಪೌರುಷೇಯ ಇದು ತುಂಬಾ ಮುಖ್ಯವಾಗಿರುವಂತಹ ಅರ್ಥ. ಯಾವುದೆಲ್ಲ ಗ್ರಂಥಗಳು ಬರುತ್ತೆ ಇದರಲ್ಲಿ? ಯಾರಾದ್ರೂ ಹೇಳ್ಬೋದು? ಯಾವ್ದೆಲ್ಲ ಪುಸ್ತಕಗಳು ಬರ್ಬೋದು? ಭಕ್ತರ ಸಾಮ್ರಾಟ್ ಸಿಂಧು ಬರುತ್ತೆ, ಮತ್ತೆ ಭಗವದ್ಗೀತೆ ಬರುತ್ತೆ, ಶ್ರೀಮದ್ ಭಾಗವತ ಬರುತ್ತೆ, ಮತ್ತೆ ಚೈತನ್ಯ ಚರಿತಾಮೃತ ಬರುತ್ತೆ, ಉಪನಿಷತ್ತುಗಳು ಬರುತ್ತೆ, ವೇದಗಳು ಬರುತ್ತೆ, ಉಪನಿಷತ್ತುಗಳು ಬರುತ್ತೆ, ಮಹಾಭಾರತ ಬರುತ್ತೆ, ರಾಮಾಯಣ ಬರುತ್ತೆ, ಇಷ್ಟೊಂದೆಲ್ಲ ಪುರಾಣಗಳು ಬಂದ್ಬಿಡುತ್ತೆ. ಸೊ ಈ ರೀತಿ ಏನು ಇವೆಲ್ಲವೂ ಅಪೌರುಷೇಯ ಅಂತ ಹೇಳ್ತಾರೆ. ಆಮೇಲೆ ಕೆಲವು ಬಾರಿ ಕೆಲವು ಧರ್ಮ ಗ್ರಂಥಗಳು ನೇರವಾಗಿ ಋಷಿಮುನಿಗಳು ಬರೆದಿರುವಂಥದ್ದು ಅದೆಲ್ಲ ಇದೆ. ಮತ್ತೆ ಕೆಲವರು, ಈಗ ನೋಡಿ, ಇದು ಒಂದು ಪುಸ್ತಕ ಇದೆ, ವೈಷ್ಣವ ಎಟಿಕೇಟ್ ಅಂತ, ವೈಷ್ಣವ ಸದಾಚಾರ ಪುಸ್ತಕ. ಇದು ಯಾವ ಧರ್ಮ ಗ್ರಂಥದ್ದು? ಸನಾತನ ಧರ್ಮದ್ದು. ಆಮೇಲೆ ಪ್ರಭುಪಾದರದ್ದು ಎಷ್ಟೊಂದು ಪುಸ್ತಕಗಳಿದೆ, ಅದು ಯಾವ ಧರ್ಮ ಗ್ರಂಥಗಳಲ್ಲಿ ಬರುತ್ತೆ? ಈಗ ಹೇಳ್ಬೋದಲ್ಲ, ಅದು ರಾಮಾಯಣ ಮಹಾಭಾರತ ಅಲ್ಲ, ಭಗವದ್ಗೀತೆ ಅಲ್ಲ, ಭಾಗವತ ಅಲ್ಲ, ಅದು ಯಾಕೆ ಓದಬೇಕು? ಭಗವಂತನಿಗೆ ಸಂಬಂಧಪಟ್ಟಿರೋದು. ಆಮೇಲೆ ಬೇರೆ ಧರ್ಮ ಗ್ರಂಥಗಳ ಗಮನದಲ್ಲಿ ಬೇರೆ ಗ್ರಂಥಗಳ ರಚನೆ ಮಾಡಿರ್ತಾರಲ್ಲ, ಅದೂ ಅದೇ ಫಲ ಕೊಡುತ್ತೆ. ಅರ್ಥ ಆಗ್ತದೆ?
ಅದಕ್ಕೆ ಹೇಳ್ತಾರೆ ಇನ್ ಪರ್ಸನ್ಸ್ ಆಫ್ ವೇದಿಕ್ ಲಿಟರೇಚರ್. ಅಂದರೆ ಯಾವುದು ಧರ್ಮಗ್ರಂಥಗಳು ಇದೆಯಲ್ಲ ಅದ್ರ ಮೇಲೆ ಬೇರೆ ಯಾರಾದ್ರೂ ಬರೆದಿರ್ತಾರೆ. ಉದಾಹರಣೆ ರಾಮಾಯಣ ಇದೆ, ಆ ರಾಮಾಯಣದ ಆಧಾರದ ಮೇಲೆನೆ ಬೇರೆ ಯಾವ್ದಾದ್ರು ಒಂದು ಪುಸ್ತಕ ಬರೆದಿರ್ತಾರೆ, ಅದನ್ನೇನು ಹೇಳ್ತಾರೆ, ಅದನ್ನು ಅದಷ್ಟೇ ಮಹತ್ವ ಇರುತ್ತೆ, ಅದ್ರಲ್ಲಿ ವ್ಯತ್ಯಾಸ ಇರೋದಿಲ್ಲ. ಅರ್ಥ ಆಯ್ತಲ್ಲ ಇದು? ಅದಕ್ಕೋಸ್ಕರ ಹೇಳ್ತಾರೆ ಶಾಸ್ತ್ರದಲ್ಲಿ ಯಾರು ಸುಮ್ಮನೆ ಆಧ್ಯಾತ್ಮಿಕದ ಮೇಲೆ ಸುಮ್ಮನೆ ಯಾರು ಬರ್ದ್ಬಿಡ್ಬಾರ್ದು. ಪರಂಪರಾದಲ್ಲಿ ಯಾರು ಇರ್ತಾರಲ್ಲ ಅವರು ಬರೆದಿರೋಂಥ ಪುಸ್ತಕಗಳನ್ನ ಮಾತ್ರ ಓದ್ಬೇಕು. ಈಗ ಎಲ್ಲರೂ ಬರೀತಾರೆ, ಭಗವದ್ಗೀತೆ ಮೇಲೆ ಪುಸ್ತಕ ಬರೆಯೋದು ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ? ಆಲ್ರೆಡಿ ಭಗವದ್ಗೀತೆ ಹೆಸರು ತುಂಬಾ ಪ್ರಸಿದ್ಧವಾಗಿದೆ. ನಾನು ಭಗವದ್ಗೀತೆ ಮೇಲೆ ಏನಾದ್ರು ಬರೆದ್ಬಿಟ್ರೆ ಪಾಪ್ಯುಲರ್ ಆಗ್ಬಿಡ್ತೀನಿ. ನೋಡಿ, ಫ್ರೀಡಮ್ ಫೈಟರ್ಸ್ ಒಂದು 60-70 ವರ್ಷದ ಹಿಂದೆ ಫ್ರೀಡಮ್ ಫೈಟರ್ಸ್ ಎಷ್ಟೋ ಜನ ಇದ್ರಲ್ಲ ಭಾರತದಲ್ಲಿ. ಅವರು ಜೈಲಿನಲ್ಲಿ ಒಳಗಡೆ ಅವ್ರಿಗೆ ಖೈದಿ ಹಾಕಿದಾಗ ಆಗ ಅವರೆಲ್ಲರೂ ಭಗವದ್ಗೀತೆ ಮೇಲೆ ಅವರ ಟಿಪ್ಪಣಿ ಬರಿತಾ ಇದ್ರು. ಕೇಳಿದ್ರಲ್ಲ ಏನು? ನಿಮ್ಮ ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿನಲ್ಲೆಲ್ಲ ಇದೆ ಇದು. ಅವರೆಲ್ಲ ಬರಿತಾ ಇದ್ರು, ಅದೆಲ್ಲ ತುಂಬಾ ವೈಡ್ ಸ್ಪ್ರೆಡ್ ಪಬ್ಲಿಸಿಟಿನೂ ಮಾಡಿದ್ರು. ಈಗ ಈ ಪುಸ್ತಕದಿಂದ ಓದಿದ್ರೆ ಎಷ್ಟು ಲಾಭ ಆಗುತ್ತೆ? ಅವ್ರು ಭಗವದ್ಗೀತೆಯಿಂದ ಪೇಟ್ರಿಯಾಟಿಸಮ್ ಹೇಳ್ಕೊಟ್ರು, ಅದರಿಂದ ಹೆಚ್ಚು ಪ್ರಭಾವ ಹೃದಯಕ್ಕೆ ಪ್ರಭಾವ ಆಗೋದಿಲ್ಲ. ಅದಕ್ಕೋಸ್ಕರ ಯಾವ ಪುಸ್ತಕಗಳು ಪರಂಪರೆಯಲ್ಲಿ ಬರ್ತಾರೆ ಆ ವ್ಯಕ್ತಿಗಳು ಬರೆದಿರುವಾಗ, ಆಮೇಲೆ ಶುದ್ಧ ಭಕ್ತರು ಬರೆದಿರುವಂತಹ ಪುಸ್ತಕಗಳನ್ನ ಓದಿದ್ರೆ ಹೃದಯದಲ್ಲಿ ಪರಿವರ್ತನೆ ಆಗೇ ಆಗುತ್ತೆ. ಒಂದು ಬಾರಿ ಶ್ರೀಲ ಪ್ರಭುಪಾದರು ಕೇಳಿದ್ರು, ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ನನ್ನ ಪುಸ್ತಕಗಳನ್ನ ನಾನು ಓದ್ತೀನಿ ಅಂತ ಹೇಳ್ತಾ ಇದ್ರು. ನಾ ಬರೆದಿರೋ ಪುಸ್ತಕಗಳನ್ನ ಏನ್ ಮಾಡ್ತೀನಿ, ನಾನು ಓದ್ತೀನಿ, ನಾನು ಕೇಳ್ತೀನಿ ಅಂತ ಹೇಳ್ತಾ ಇದ್ರು. ಆಗ ಕೆಲವರೆಲ್ಲ ಅಚ್ಚರಿ ಪಡ್ತಾ ಇದ್ರು. ಸಾಮಾನ್ಯವಾಗಿ ಯಾರು ಅವ್ರದೇ ಬರೆದಿರ್ತಾರಲ್ಲ ಅದನ್ನು ಓದೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಪ್ರಭುಪಾದರು ಹೇಳ್ತಾ ಇದ್ರು, ನಾನು ಓದ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ನಾನ್ ಬರೆದಿರೋದಲ್ಲ. ಏನ್ ಹೇಳ್ತಾ ಇದ್ರು ಪ್ರಭುಪಾದರು? ನಾನ್ ಬರೆದಿರೋದಲ್ಲ ಇದು. ಪ್ರಭುಪಾದರು ಹೇಳ್ತಾರು, ಪ್ರತಿದಿನ ಬೆಳಿಗ್ಗೆ ಕೃಷ್ಣ ಬಂದು ನನಗೆ ಡಿಕ್ಟೇಟ್ ಮಾಡ್ತಾನೆ, ನಾನು ಅದನ್ನ ಬರಿತಾ ಇದ್ದೀನಿ. ಅಂದ್ರೆ ಈ ಪುಸ್ತಕಗಳು ನಾವು ಓದ್ತೀವಲ್ಲ, ಇದು ನೇರ ಪ್ರಭುಪಾದರ ಲಿಖಿತ ಇದೆ, ಇದಕ್ಕೆ ನೇರ ಕೃಷ್ಣ ವಾಣಿ. ಪ್ರಭುಪಾದರು ಹೇಳ್ತಾ ಇದ್ರು. ಸೊ ಆ ರೀತಿ ಧರ್ಮಗ್ರಂಥಗಳ ಶ್ರವಣ ಮಾಡೋದು ತುಂಬಾ ಮುಖ್ಯ. ಸ್ಕಾಂದ ಪುರಾಣದಲ್ಲಿ ಈ ಮಾತು ಬರುತ್ತದೆ. ತುಂಬಾ ಅದ್ಭುತವಾದಂತ ಒಂದು ಶ್ಲೋಕ ಇದೆ. ಅದು ಹೇಳುತ್ತೆ, ವೈಷ್ಣವರ ಭಕ್ತಿ ಸೇವಾ ಪದ್ಧತಿಯನ್ನು ನಿರೂಪಿಸುವ ಧಾರ್ಮಿಕ ಸಾಹಿತ್ಯ ಕೃತಿಗಳ ಪಠನೆಯಲ್ಲಿ ನಿರಂತರವಾಗಿ ಮಗ್ನನಾದ ವ್ಯಕ್ತಿಯು ಸದಾ ಮಹಿಮಾನ್ವಿತನಾಗಿರುತ್ತಾನೆ. ಅಲ್ಲದೆ ಅಂತಹ ವ್ಯಕ್ತಿಯ ವಿಚಾರದಲ್ಲಿ ಭಗವಾನ್ ಕೃಷ್ಣನು ನಿಶ್ಚಯವಾಗಿಯೂ ಸುಪ್ರೀತನಾಗುತ್ತಾನೆ. ಅಂತಹ ಗ್ರಂಥಗಳನ್ನು ಮನೆಯಲ್ಲಿಟ್ಟುಕೊಂಡು ಗೌರವದಿಂದ ನಮಸ್ಕರಿಸುವ ವ್ಯಕ್ತಿಯು ಎಲ್ಲಾ ಪಾಪಕರ್ಮಗಳ ಫಲಗಳಿಂದಲೂ ಮುಕ್ತನಾಗಿ ಕೊನೆಗೆ ದೇವತೆಗಳಿಂದ ಪೂಜೆಗೊಳ್ಳುವ ಯೋಗ್ಯತೆಯನ್ನು ಗಳಿಸುತ್ತಾನೆ. ನೋಡಿ, ಹೇಳ್ತಾ ಇದ್ದಾರೆ, ಬರೀ ಪುಸ್ತಕಗಳನ್ನ ಮನೇಲಿ ಇಟ್ಕೊಂಡ್ರೆ ಇಷ್ಟು ಫಲ ಇದೆ, ಇನ್ನು ಓದಿದ್ರೆ ಇನ್ನೇನು. ಓದಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮತ್ತೇನಾಗುತ್ತೆ. ಅದು ಅಷ್ಟೇ ಹೇಳ್ತಾ ಇದ್ರೆ, ಬರೀ ಮನೇಲಿ ಇಟ್ಕೊಂಡು ನಮಸ್ಕಾರ ಮಾಡೋದ್ರಿಂದ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ, ನಮಗೆ ಓದೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ನಾವು ಪುಸ್ತಕ ತಗೊಳ್ಳೋದಿಲ್ಲ ಅಂತ. ಆದರೆ ನಮ್ಗೆ ಓದೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಬರೀ ಭಾಗವತನ ಮನೇಲಿ ಇಟ್ಕೊಂಡು ಅದರ ದರ್ಶನ ಮಾಡಿ ಅದಕ್ಕೆ ಒಂದು ದೀಪ ಹಚ್ಚಿದ್ರೂ ಇಷ್ಟೊಂದು ಫಲ ಬಂದ್ಬಿಡತ್ತೆ. ನೋಡಿ, ಇದೆಲ್ಲ ನಮ್ಮ ಆಟಿಟ್ಯೂಡ್ ಏನಿದೆಯಲ್ಲ ಅದ್ರ ಮೇಲೆ. ಕೆಲವು ಸಲ ಎಲ್ಲ ಇರುತ್ತೆ ಸೌಕರ್ಯಗಳು, ಆದರೆ ಆಟಿಟ್ಯೂಡ್ ಅಷ್ಟು ಭಕ್ತಿ ಭಾವದಿಂದ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಪಡ್ಕೊಳ್ಳೋಂಥ ಲಾಭ ತುಂಬ ಕಡಿಮೆ ಆಗೋಗ್ಬಿಡುತ್ತೆ. ಶಾಸ್ತ್ರ ತಂತಾನೆ ಎಲ್ಲ ಜ್ಞಾನವನ್ನ ಕೊಡುತ್ತೆ, ತೆರೆದು ಕೊಡುತ್ತೆ. ಯಾರ ಭಾವನೆ ಮಾನಸಿಕತೆ ಚೆನ್ನಾಗಿರುತ್ತಲ್ಲ, ಸಾಕ್ಷಾತ್ಕಾರ ತಂತಾನೆ ಆಗೋಗ್ಬಿಡುತ್ತೆ. ಅವ್ರಿಗೆ ಜ್ಞಾನ ಇಲ್ಲ ಅಂತ ಹೇಳಿದ್ರು, ಓದೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ರು, ಸಂಸ್ಕೃತ ಬಂದಿಲ್ಲ ಅಂತ ಹೇಳಿದ್ರು, ಶ್ಲೋಕ ಬಂದಿಲ್ಲ ಅಂತ ಹೇಳಿದ್ರು, ಇಲ್ಲ ತುಂಬಾ ಕ್ಲಿಷ್ಟವಾಗಿರುತ್ತೆ ಅದು ಅರ್ಥ ಆಗಿಲ್ಲ ಅಂತ ಹೇಳಿದ್ರು, ಯಾವಾಗ ಭಕ್ತಿ ಭಾವ ಇರುತ್ತೆ ಆಗ ಶಾಸ್ತ್ರದ ಜ್ಞಾನ ತಂತಾನೆ ಬಂದ್ಬಿಡುತ್ತೆ. ಆದ್ರೆ ಕೆಲವು ಸಲ ನೋಡಿರ್ಬೋದು, ಎಷ್ಟೊಂದು ತುಂಬಾ ಓದಿರೋರು ಇರ್ತಾರೆ, ಜ್ಞಾನ ಎಷ್ಟೊಂದಿದೆ, ಆದರೆ ಕೆಲವು ಸಲ
ಶಾಸ್ತ್ರದ ಒಂದು ತಿರುಳನ್ನು ಗೊತ್ತಿರೋದಿಲ್ಲ. ನೋಡಿದಿರಿ, ಎಷ್ಟೋ ಜನ PhD ಮಾಡಿಟ್ಟಿರ್ತಾರೆ. ಆಮೇಲೆ ನೀವೇನಾದ್ರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಕೇಳಿದಿರಲ್ಲ, BHU, ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ ಕೆಲವರೆಲ್ಲರೂ ಜೀವ ಗೋಸ್ವಾಮಿ ಬರೆದಿರುವಂತಹ ಆ ಪುಸ್ತಕಗಳ ಮೇಲೆ PhD ಮಾಡ್ತಾರೆ. ಆ PhD ಮಾಡಿದ್ರು ಅವರು ಅವ್ರ ಜೀವನದಲ್ಲಿ ಒಂಚೂರು ಪರಿವರ್ತನೆ ಇರೋದಿಲ್ಲ. ಒಂದು ಸಲ ಅವ್ರ ಕೃಷ್ಣನ ನಾಮ ಅವ್ರ ಬಾಯಿಂದ ಬರೋದಿಲ್ಲ. ಅಂದ್ರೆ ಅದು PhD ಮಾಡಿ ಏನು ಪ್ರಯೋಜನ? ಅದಕ್ಕೋಸ್ಕರ ನೀವು ಯಾವ್ದಾದ್ರು ಉದಾಹರಣೆ ಕೊಡ್ಬೋದಾ ನನಗೆ? ಯಾರು ಹೆಚ್ಚು ಜ್ಞಾನ ಇಲ್ಲ, ಆದರೆ ಅವ್ರಿಗೆ ಶಾಸ್ತ್ರದ ಸಾರ ಗೊತ್ತಾಗ್ಬಿಡ್ತು, ಬರೀ ಭಕ್ತಿಯ ಭಾವನೆ ಇಲ್ಲ. ಶ್ರೀಧರ್ ಕೊಲಾವೇಚ ಕೇಳಿದಿರಿ? ಕೇಳಿಲ್ಲ. ಶ್ರೀಧರ್ ಕೊಲಾವೇಚ ಆಯ್ತು, ಚೈತನ್ಯ ಮಹಾಪ್ರಭುವಿನ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಮತ್ತೆ ಯಾರು? ಶಬರಿ. ಅವರು ಗುರುಗಳಿಗೆ ಆಶ್ರಯ ಪಡ್ಕೊಂಡಿದ್ರು ಸಣ್ಣ ವಯಸ್ಸಲ್ಲಿರುವಾಗಲೇ. ಅವೆಲ್ಲ ತಪಸ್ಸೆ ಮಾಡ್ತಾ ಇದ್ರು, ಅವರು ಜ್ಞಾನ ಇತ್ತು. ಮತ್ತೆ ಯಾರು? ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಮತ್ತೊಂದು ಬರುತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದಲ್ಲಿ ಬರ್ತಾರೆ. ಅವಾಗ ಒಬ್ಬ ಬ್ರಾಹ್ಮಣ ಇದ್ದ, ಅವನಿಗೆ ಸಂಸ್ಕೃತ ಗೊತ್ತಿರಲಿಲ್ಲ, ಶಾಸ್ತ್ರದ ಜ್ಞಾನ ಇರಲಿಲ್ಲ. ಆದರೆ ಅವ್ರ ಗುರುಗಳು ಹೇಳಿದ್ದು ಒಂದೇ ಒಂದು, ಏನದು? ಭಗವದ್ಗೀತೆ ಓದಬೇಕು ಅಂತ. ಅವ್ರು ಹೇಳ್ತಾ ಇದ್ರು ಏನು ಬರೋದಿಲ್ಲ, ಏನು ಓದೋದು? ಆದ್ರೂ ಅವ್ರ ಗುರುಗಳ ಆಜ್ಞೆ ಪಾಲನೆ ಮಾಡ್ತಾ ಇದ್ರು. ಬರೀ ಆಜ್ಞೆ ಪಾಲನೆ ಮಾಡೋದ್ರಿಂದ ಏನಾಯ್ತು? ಶ್ರೀ ಚೈತನ್ಯ ಮಹಾಪ್ರಭು ಬಂದು ದರ್ಶನ ಕೊಟ್ರು ನೋಡಿ. ಬೇರೆ ಯಾರಿಗೂ ಹೋಗಿಲ್ಲ, ಇವ್ರ ಹತ್ರನೇ ಬಂದ್ರು. ಭಗವಂತ ಬರ್ತಾರೆ, ಹುಡ್ಕೊಂಡು ಬಂದು ದರ್ಶನ ಕೊಡ್ತಾರೆ. ಹುಡ್ಕೊಂಡು ಕೆಲವು ಸಲ ಓಡೋಗ್ತಾರೆ ದರ್ಶನ ಮಾಡೋದಕ್ಕೆ, ಆದರೆ ದರ್ಶನ ಸಿಗೋದಿಲ್ಲ. ಆದ್ರೆ ಭಗವಂತ ಹುಡ್ಕೊಂಡು ಬರ್ತಾರೆ. ಯಾವಾಗ ನಾವು ಭಕ್ತಿ ಸರಿಯಾಗಿ ಮಾಡ್ತಾ ಇದ್ದಾರೆ ಭಗವಂತನೇ ಬರ್ತಾರೆ. ಸೊ ಈ ರೀತಿ ಬಂದರು, ದರ್ಶನ ಕೊಟ್ಟರು, ಆಮೇಲೆ ಆಲಿಂಗನ ಮಾಡ್ಕೊಂಡ್ರು. ಆಮೇಲೆ ಅವ್ರಿಗೆ ಸಾಕ್ಷಾತ್ಕಾರ ಪಡಿಸಿದ್ರು, ನಾನು ಸ್ವಯಂ ಕೃಷ್ಣ ಅಂತ ಹೇಳಿ. ಅವ್ರಿಗೆ ಗೊತ್ತಾಯ್ತು, ಅವರೇ ಹೇಳಿದ್ರು, ನನಗೆ ಗೊತ್ತಾಯ್ತು ಈ ಭಗವದ್ಗೀತೆ ಹೇಳಿರುವಂಥ ಸ್ವಯಂ ಕೃಷ್ಣ ನೀವೇ ಅಂತ. ಹೆಂಗ್ ಗೊತ್ತಾಯ್ತು? ಅದೇ ನೋಡಿ, ಅವ್ರಿಗೆ ಕಣ್ಣೀರು ಬರುತ್ತೆ, ಅದೆಲ್ಲ ಆಯ್ತು. ಅದಾದ್ಮೇಲೆ ಹೇಳ್ತಾರೆ ನೀವು ಸಾಕ್ಷಾತ್ ಕೃಷ್ಣ ಅಂತ ಹೇಳ್ತಾರೆ. ಆಮೇಲೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಶ್ರೀ ಚೈತನ್ಯ ಮಹಾಪ್ರಭು ಹೋಗ್ತಾರೆ. ಅಂದ್ರೆ ಈ ಸಾಕ್ಷಾತ್ಕಾರ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾವ್ ಯಾವಾಗ ಗುರುಗಳ ಆಜ್ಞೆ ಪಾಲನೆ ಮಾಡ್ತೀವಿ, ಎಲ್ಲಿ ತನಕ ಪಾಲನೆ ಮಾಡ್ತಾ ಇರ್ತೀವಿ ಅಲ್ಲಿ ತನಕ ಭಗವಂತನ ಕೃಪೆ ತಾನೇ ಬಂದ್ಬಿಡುತ್ತೆ, ಹರ್ಕೊಂಡು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹುಡ್ಕೊಂಡು ಹೋಗೋದು ಬೇಕಿಲ್ಲ. ನಾರದ ಮುನಿಗಳಿಗೆ ಒಮ್ಮೆ ಇಂತೆಂದು ಉಪದೇಶಿಸಲಾಗಿದೆ, ಪ್ರಿಯ ನಾರದರೆ, ವೈಷ್ಣವ ಮತ ಸಂಬಂಧವಾದ ಕೃತಿಗಳನ್ನು ರಚಿಸುವ ಮತ್ತು ಅಂತಹ ಗ್ರಂಥಗಳನ್ನು ಮನೆಯಲ್ಲಿಟ್ಟುಕೊಳ್ಳುವ ವ್ಯಕ್ತಿಯ ಗೃಹದಲ್ಲಿ ನಾರಾಯಣನು ಸದಾ ವಾಸಿಸುತ್ತಾನೆ. ನೋಡಿ, ಆ ಸ್ವಯಂ ನಾರಾಯಣ ಯಾವಾಗಲೂ ಅಂತ ಮನೆಯಲ್ಲಿ ಇರ್ತಾರೆ. ಗ್ರಂಥ ಇದೆ, ಭಾಗವತ ಭಗವದ್ಗೀತೆ ಮನೆಯಲ್ಲಿ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನ ಮನೆಯಲ್ಲಿದ್ದಾನೆ. ಶ್ರೀಮದ್ ಭಾಗವತದ 12ನೆಯ ಸ್ಕಂದದಲ್ಲಿ ಈ ರೀತಿ ಒಂದು ಅದ್ಭುತವಾದಂಥ ಶ್ಲೋಕ ಇದೆ. ಹೇಳ್ತಾರೆ, ಸರ್ವ ವೇದಾಂತ ಸಾರಂ ಹಿ ಶ್ರೀ ಭಾಗವತಮಿಷ್ಯತೆ ತದ್ರಸಾಮೃತ ತೃಪ್ತಸ್ಯ ನಾಣ್ಯತ್ರ ಸ್ಯಾದ್ರತಿ ಕ್ವಚಿತ್. ಹೇಳ್ತಾ ಇದ್ರೆ, ಯಾರು ಒಂದು ಸಲ ಭಾಗವತವನ್ನು ಓದ್ತಾರೆ, ಯಾರಾದ್ರೂ ಒಂದ್ಸಲ ಓದಿದ್ರಿ? ಯಾರು ಒಂದಕ್ಕಿಂತ ಹೆಚ್ಚು ಸಲ ಓದಿದ್ದಾರೆ? ಶಾಸ್ತ್ರ ಮಾತಾಜಿ ಹೇಳ್ತಿದ್ದಾರೆ, ಒಂದ್ಸಲನೇ ಆಗಿಲ್ಲ, ನೀವು ಒಂದ್ಸಲಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ನಡಿ. ಹೇಳ್ತಾರೆ, ಅಟ್ಲೀಸ್ಟ್ ನಾವು ಟಾರ್ಗೆಟ್ ಇಟ್ಕೊಂಡಿರ್ಬೇಕು, ಇನ್ನು ಮುಂದಿನ 2-3 ವರ್ಷದಲ್ಲಿ ನಾನು ಸಂಪೂರ್ಣ ಭಾಗವತ ಮುಗಿಸ್ತೀನಿ ಅಂತ. ಹೌದಲ್ಲ? ಯಾವಾಗಲೂ ಟಾರ್ಗೆಟ್ ಇಟ್ಕೊಳ್ತಾರಲ್ಲ, ಇಷ್ಟು ವರ್ಷಗಳಲ್ಲಿ ನಾನು ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿರ್ಬೇಕು ಅಂತ. ಹೌದಲ್ಲ? ಮಾಡಿರ್ತಾರೆ. ಆಮೇಲೆ ಇಷ್ಟು ವರ್ಷಗಳಲ್ಲಿ ನಾನು ಇದೊಂದು ಮನೆ ಕಟ್ಸಿರ್ಬೇಕು, ಇಷ್ಟು ವರ್ಷಗಳಲ್ಲಿ ನಾನು ಯಾರ್ದೋ ಮದುವೆ ಮಾಡಿಸ್ಬೇಕು, ಎಲ್ಲ ಟಾರ್ಗೆಟ್ಸ್ ಇದೆ ಅಲ್ಲ. ಆದರೆ ಪ್ರಭುಪಾದ ಪುಸ್ತಕಗಳಿಗೆ ಟಾರ್ಗೆಟೇ ಇಲ್ಲ. ಹೌದಲ್ಲ? ನೋಡಿ, ಒಬ್ರು ಭಕ್ತರು ಹೇಳ್ತಾ ಇದ್ರು ನನಗೆ, ಅಟ್ಲೀಸ್ಟ್ ನಾವು ನೋಡಿ
ಪ್ರಭುಪಾದರು ಅವ್ರ ಜೀವನ ಕೊಟ್ಟಿದ್ದಾರೆ ಪುಸ್ತಕಗಳನ್ನು ಬರೆಯೋದ್ರಲ್ಲಿ. ನಾವು ನಮ್ಮ ಜೀವನ ಇರೋವಾಗಾದರೂ ಕಂಪ್ಲೀಟ್ ಪ್ರಭುಪಾದ ಪುಸ್ತಕಗಳನ್ನು ಓದಬೇಕು, ಹೌದಲ್ಲ? ಉದಾಹರಣೆ, ನಮ್ಮ ಜೀವನ ಹೋಗ್ಬಿಟ್ರೆ ಪ್ರಭುಪಾದ ಪುಸ್ತಕಗಳನ್ನು ಓದ್ದೆ ಅದೆಷ್ಟು ನಾವು ನಮ್ಮ ಕೈಯಲ್ಲಿ ಚಿನ್ನ ಇತ್ತು, ನಾವು ಅದನ್ನು ಬಳಸ್ಕೊಂಡಿಲ್ಲ, ಆ ರೀತಿ ಆಗ್ಬಿಡ್ಬಾರ್ದು. ಅದಕ್ಕೋಸ್ಕರ ಪುಸ್ತಕಗಳನ್ನು ಓದಬೇಕು. ನಾ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಯಾರು ಭಾಗವತನ ಒಂದು ಸಲ ಓದ್ತಾರೆ ಅವ್ರಿಗೆ ಮತ್ತೆ ಭೌತಿಕದ ಯಾವುದೇ ಓದೋದಕ್ಕೆ ಆಸೆ ಬರೋದಿಲ್ಲ, ಯಾವುದೇ ಗ್ರಂಥ ಓದೋದಕ್ಕೆ ಆಸೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಅದರ ಸಾರ, ಈಗ ಯಾರಿಗಾದ್ರೂ ಹೇಳಿದ್ರೆ ಒಂದು ಮಾವಿಂದು ಹಣ್ಣಿಂದು ಜ್ಯೂಸ್ ಕೊಟ್ಟರೆ, ಈ ರಾಮನವಮಿ ಬರ್ತದೆ, ಮೇ ಬರ್ತದೆ, ಮಾವಿನ ಹಣ್ಣಿಂದು ಜ್ಯೂಸ್ ಕೊಡ್ತಾರೆ, ಮತ್ತೊಂದು ಕಡೆ ಒಂದು ಹಾಗಲಕಾಯಿ ಜ್ಯೂಸ್ ಕೊಡ್ತಾರೆ. ಯಾವ್ದು ತಗೊಳ್ತಾರೆ? ಡಯಟ್ ಅಲ್ಲಿ ಇರೋರು ಮಾವಿನ ಜಾಸ್ತಿ ಕೊಡಿದ್ದೀರಿ. ಸೊ ಎರಡು ಕೊಟ್ಟಾಗ ನ್ಯಾಚುರಲ್ ಆಗಿ ಮಾವಿನಕಾಯಿ ಅಲ್ಲ, ಮಾವಿನ ಹಣ್ಣಿನ ಜ್ಯೂಸೇ ತಗೊಳ್ತಾರೆ. ಯಾರಿಗೂ ಮತ್ತೆ ಹಾಗಲಕಾಯಿ ಜ್ಯೂಸ್ ತಗೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಅದೇ ರೀತಿ ಆದ್ರೆ ಈ ಜಗತ್ತಿನಲ್ಲಿ ಎಲ್ಲರೂ ಹಾಗಲಕಾಯಿ ಜ್ಯೂಸೇ ಕುಡಿತಾ ಇದಾರೆ. ಯಾಕೆಂದ್ರೆ ಅವ್ರಿಗೆ ಮಾವಿನ ಹಣ್ಣಿನ ರುಚಿನೇ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸರ್ವ ವೇದಾಂತ ಸಾರಂ ಹಿ ಶ್ರೀ ಭಾಗವತಂ ಇಷ್ಯತೆ. ಆದ್ರೆ ಒಂದು ಸಲ ಯಾರು ಇದನ್ನ ತಗೊಳ್ಳಿರ್ತಾರೆ, ತದ್ ರಸಾಮೃತ ತೃಪ್ತಸ್ಯ, ಆಮೇಲೆ ನಾಣ್ಯತ್ಯ ದ್ರತಿ ಕ್ವಚಿತ್, ಅವ್ರಿಗೆ ಮತ್ತೊಂದು ಓದಬೇಕು ಅಂತ ಅನ್ಸೋದೇ ಇಲ್ಲ. ತದ್ ರಸಾಮೃತ ತೃಪ್ತಸ್ಯ, ಅವ್ರಿಗೆ ಇಷ್ಟೊಂದು ತೃಪ್ತಿ ಸಿಕ್ಬಿಡುತ್ತೆ. ಈ ರೀತಿ ಶ್ರೀಮದ್ ಭಾಗವತದ ಬಗ್ಗೆ ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರತಿದಿನ ಸ್ವಲ್ಪ ಆದ್ರೂ ನಾವು ಸಮಯ ಭಗವದ್ಗೀತೆ ಭಾಗವತ ಓದೋದಕ್ಕೆ ಇಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಜೀವನ ವ್ಯರ್ಥ ಹೋಗ್ಬಿಡುತ್ತೆ. ಮನುಷ್ಯನ ಜನ್ಮ ನಾವು ಪಡ್ಕೊಂಡಿದ್ದೀವಿ ಜ್ಞಾನ ಪಡ್ಕೊಳ್ಳೋದಕ್ಕೆ, ಭಗವಂತನ ಭಕ್ತಿ ಪಡ್ಕೊಳ್ಳೋದಕ್ಕೆ. ಅದರದ್ದು ಅವಕಾಶ ನಮಗೆ ಸಿಕ್ಕಿದೆ, ಪ್ರಭುಪಾದರ ಆಶ್ರಯನೂ ಸಿಕ್ಕಿದೆ. ಸಿಕ್ಕಿನೂ ನಾವು ನಮ್ಮ ಜೀವನ ಏನಾದರೂ ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ವೇಸ್ಟ್ ಆಗೋಗ್ಬಿಡುತ್ತೆ, ಮತ್ತೆ ಹೋಗ್ಬಿಡುತ್ತೆ ಕೈಯಲ್ಲಿ ಸಿಕ್ಕಿರೋದು ಕಳ್ಕೊಂಡ್ಬಿಟ್ಟೆ, ಆ ರೀತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕು. ಆಯ್ತು, ಮುಂದೆ ಮಥುರಾವಾಸ್ ಹೇಳ್ತಾ ಇದ್ದಾರೆ. ಮಥುರಾ ಪಟ್ಟಣದಲ್ಲಿ ವಾಸ ಮಾಡುವುದನ್ನು ವರಾಹ ಪುರಾಣದಲ್ಲಿ ಪ್ರಶಂಸಿಸಲಾಗಿದೆ. ಅಲ್ಲಿ ವರಾಹನು ಭೂಲೋಕದ ಜನರನ್ನು ಉದ್ದೇಶಿಸಿ ಹೀಗೆನ್ನುತ್ತಾನೆ, ಮಥುರಾ ಪಟ್ಟಣವೊಂದರ ವಿನಾ ಬೇರೆಯ ಸ್ಥಳಗಳಲ್ಲಿ ಒಲವು ತಾಳುವ ವ್ಯಕ್ತಿಯು ಮಾಯಾಶಕ್ತಿಯ ಬಂದಿಯಾಗುವುದು ನಿಶ್ಚಯ. ಹೇಳಿದರೆ ನಾವು ಮಾಯಾಶಕ್ತಿಯ ಬಂಧನದಲ್ಲಿ ಇರುವುದು ನಿಶ್ಚಯ ಆಗ್ಬಿಡುತ್ತೆ. ಯಾವಾಗ ನಮ್ಮ ಒಲವು ಮಥುರಾ, ವೃಂದಾವನ, ಗೋವರ್ಧನ, ರಾಧಾಕೊಂಡ, ಶ್ಯಾಮಕೊಂಡ, ಯಮುನಾ ನದಿ ತೀರ, ವಂಶೀವಟ, ಈ ರೀತಿ ವೃಂದಾವನದ ಕ್ಷೇತ್ರಗಳಲ್ಲಿ ನಮ್ಮ ಮನಸ್ಸು ಹೋಗ್ತಾ ಇಲ್ಲ. ಮಾಯಾಪುರ್, ಜಗನ್ನಾಥ್ಪುರಿ, ದ್ವಾರಕಾ, ಈ ರೀತಿ ಕ್ಷೇತ್ರಗಳಲ್ಲಿ ನಮ್ಮ ಮನಸ್ಸು ಒಲವು ಹೋಗ್ತಾ ಇಲ್ಲ. ಆದ್ರೆ ನಮ್ಮ ಮನಸ್ಸು ಹೋಗ್ತಾ ಇದೆ ಊಟಿ, ಇಲ್ಲ ಸ್ವಿಟ್ಜರ್ಲೆಂಡ್, ಇಲ್ಲ ಬೇರೆ ಬೇರೆ ಪ್ರದೇಶಗಳಿಗೆ ನಮ್ಮ ಮನಸ್ಸು ಆಗಾಗ ಹೋಗ್ತಾ ಇರುತ್ತೆ. ಅಲ್ಲಿ ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ಬಂದ್ಬಿಡೋಣ, ಬೇರೆ ಕಡೆ ಮತ್ತೊಂದ್ ಕಡೆ ಹೋಗೋಣ. ಇಲ್ಲ ನಮ್ಮ ಊರು ಹುಬ್ಬಳ್ಳಿ ಇಷ್ಟು ಚೆನ್ನಾಗಿದೆ, ಇಲ್ಲೇ ಇರೋಣ. ಯಾವಾಗ್ಲೂ ನಾವು ಎಲ್ಲಿ ಜನ್ಮ ಪಟ್ಟಿರ್ತೀವಲ್ಲ ಆ ಪ್ರದೇಶದ ಮೇಲೆ ಹೆಚ್ಚು ಮೋಹ ಇರುತ್ತೆ. ಅದನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಹೌದಲ್ಲ? ಊರೂರು ತಿರುಗ್ತಾರೆ, ಆಮೇಲೆ ಎಲ್ಲಿ ಇಲ್ಲ ನಮ್ಮೂರಿಗೆ ಮತ್ತೆ ವಾಪಸ್ ಹೋಗ್ಬೇಕು ಅನ್ಸುತ್ತೆ. ಅಂದ್ರೆ ನಮ್ಮ ಮನಸ್ಸು ಏನಾಗಿದೆ, ಈ ಭೂಮಿಗೆ ಹಿಡಿದಿಟ್ಕೊಂಡಿದೆ ಮೋಹ. ಅದಕ್ಕೋಸ್ಕರ ಏನಾಗುತ್ತೆ, ಜೀವ ಯಾವಾಗ ಈ ಶರೀರದಿಂದನ ಹೋಗುತ್ತೆ, ಆಗ ಎಲ್ಲಿಗೆ ಹೋಗುತ್ತೆ ಅದು? ಯಾಕೆ ಎಲ್ಲಿ ಆಸೆ ಇರುತ್ತೆ ಅಲ್ಲೇ ಮತ್ತೆ ಹೋಗುತ್ತೆ. ಮತ್ತೆ ಅದೇ ಕುಟುಂಬದಲ್ಲಿ, ಅದೇ ಊರಿನಲ್ಲಿ ಕೆಲವು ಸಲ ಮತ್ತೊಂದ್ಸಲ ಜನ್ಮ ಪಡೆದು ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ನಮ್ಮ ಒಲವನ್ನ ನಾವು ಹೆಚ್ಚು ಮಾಡ್ಕೊಳ್ಬೇಕು. ಎಲ್ಲಿಗೆ? ಭಗವಂತನ ಧಾಮಗಳಿಗೆ. ಹೇಗೆ ಒಲವು ಹೆಚ್ಚು ಮಾಡ್ಕೊಳ್ಳೋದು?
ವೆರಿ ಗುಡ್. ತೀರ್ಥಕ್ಷೇತ್ರ ಮಾಡೋದು ತುಂಬಾ ಮುಖ್ಯ. ಅದಕ್ಕೋಸ್ಕರ ನಾವು ಕನಿಷ್ಠ ಪಕ್ಷ ವರ್ಷದಲ್ಲಿ ಒಂದು ಬಾರಿ ಅದನ್ನು ತೀರ್ಥಯಾತ್ರೆ ಮಾಡಲೇಬೇಕು, ಯಾತ್ರೆ ಹೋಗ್ಲೇಬೇಕು. ಕೆಲವು ಸಲ ಅನ್ಸುತ್ತೆ ಯಾರಷ್ಟು ದೂರ ಹೋಗ್ತಾರೆ. ನಾನು ಒಂದ್ಸಲ ಆಲ್ರೆಡಿ ಹೋಗ್ಬಿಟ್ಟಿದ್ದೀನಿ. ಕೆಲವರು ಹೇಳ್ತಾರೆ, ಹಾ ಪ್ರಭುಜಿ ಒಂದು ಸಲ ಹೋದ್ರೆ ಸಾಕಲ್ಲ, ನಾವು ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀವಿ, ಏನೆಲ್ಲ ಇದೆ ನೋಡಿದ್ದೀವಿ, ಮತ್ತೆ ಮತ್ತೆ ಯಾಕೆ ಹೋಗ್ಬೇಕು ಅದೇ ಜಾಗಕ್ಕೆ. ಕೆಲವರು ಹೇಳ್ತಾರೆ ಮತ್ತೆ ಯಾವ್ದಾದ್ರು ಹೊಸ ಜಾಗ ಇದೆಯಾ, ಹಿಂದಿನ ವರ್ಷನೇ ಹೋಗಿದ್ವಿ ನಾವು, ಈಗ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಮತ್ತೆ ಯಾಕೆ ಹೊಸ ಹೊಸ ಜಾಗಕ್ಕೆ ಹೋಗ್ಬೇಕಲ್ಲ. ನೋಡಿ, ಯಾರು ಎಷ್ಟೊಂದು ಉದಾಹರಣೆ ಕೊಡ್ಬೋದು ನಾನಿಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾರಿಗೆ ಆಸಕ್ತಿ ಬೆಳೆದಿರುತ್ತೆ ಅವ್ರಿಗೆ ಬೇರೆ ಬೇರೆ ಇದರಲ್ಲಿ ಮನಸ್ಸು ಹಾಕೋದಿಲ್ಲ, ಒಂದೇ ಕಡೆ ಮನಸ್ಸಿರುತ್ತೆ. ಯಾರ್ದು ಇನ್ನೂ ನೋಡಿ, ನಾವ್ ಯಾಕೆ ರಾಧಾಕೃಷ್ಣನ ವಿಗ್ರಹನ ಇಟ್ಟಿರ್ತೀವಿ, ಬೇರೆ ಬೇರೆ ಯಾಕೆ ಇಡೋದಿಲ್ಲ? ಯಾಕೆ ಬರೀ ಹರೇ ಕೃಷ್ಣ ಮಹಾಮಂತ್ರ ಇದೆ? ಯಾಕೆ ಅದೊಂದನ್ನೇ ಜಪ ಮಾಡ್ತೀವಿ? ಯಾಕೆ ಯಾರಾದ್ರೂ ಹೇಳ್ಬೋದು? ಯಾಕೆ ಬೇರೆ ಬೇರೆ ಮಂತ್ರ ಜಪ ಯಾಕೆ ಮಾಡಬಾರ್ದು? ಒಂದು ದಿನ ಓಂ ನಮೋ ಭಗವತಿ ಅದೊಂದು ಹೇಳ್ಬೋದು, ಮತ್ತೊಂದು ದಿನ ಮತ್ತೊಂದು ದಿನ ರಾಮಂದು ಜಪ ಮಾಡ್ಬೋದು, ರಾಮರಕ್ಷಾ ಸ್ತೋತ್ರ ಮಾಡ್ಬೋದು, ಒಂದು ದಿನ ವಿಷ್ಣು ಸಹಸ್ರನಾಮ ಜಪ ಮಾಡ್ಬೋದು. ಹೌದಲ್ಲ, ಎಲ್ಲ ಭಗವಂತಂದೆ ಅಲ್ಲ, ಯಾಕೆ ಇದೊಂದನ್ನೇ ಜಪ ಮಾಡ್ಬೇಕು? ಕೆಲವ್ರು ಹೇಳ್ತಾರಲ್ಲ, ಇದೊಂದು ಮಂತ್ರ ಸ್ವಲ್ಪ ಹೊತ್ತು ಮಾಡ್ತೀನಿ, ಮತ್ತೊಂದು ಮಂತ್ರ ಆ ರೀತಿನೂ ಮಾಡ್ತಾರೆ. ಯಾಕೆ ಒಂದೇ ಮಂತ್ರ ಮಾಡ್ಬೇಕು? ಆಯ್ತು, ಇದ್ರಲ್ಲಿ ಹೆಚ್ಚು ರುಚಿ ಇದೆ. ಆದ್ರೆ ಕೆಲವ್ರಿಗೆ ಅನ್ಸುತ್ತೆ ನಮ್ಗೆ ಇದ್ರಲ್ಲಿ ರುಚಿನೇ ಬರ್ತಾ ಇಲ್ಲ. ಹೇಳಿ, ಎಲ್ಲರೂ ಮಾಡ್ತಾ ಇದ್ದೀರಲ್ಲ, ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತೀರಿ? ಆಯ್ತು, ಕಲಿಯುಗದಲ್ಲಿ ಮಹಾಮಂತ್ರ. ಆಮೇಲೆ ಕಂಪಲ್ಸರಿ ಅಥಾರಿಟೀಸ್ ಹೇಳಿದ್ದಾರೆ, ನಮ್ಮ ಮಂದಿರದಲ್ಲಿ ನಮ್ಮ ಅಥಾರಿಟೀಸ್ ಎಲ್ಲ ಹೇಳಿದ್ದಾರೆ, ಇದೊಂದೇ ಮಾಡ್ಬೇಕು, ಮತ್ತೊಂದೆಲ್ಲ ಮಾಡಬಾರ್ದು. ಈ ರೀತಿ ಹೇಳ್ತೀರಿ? ಹಾ, ಅಲ್ಲ, ಯಾಕೆ ಬೇರೆ ಮಾಡಬಾರ್ದು ಅಂತ ಕೇಳ್ತಾರೆ. ನೋಡಿ, ಒಂದು ಮಂತ್ರದ ಸಿದ್ಧಿ ಪಡ್ಕೊಂಡ್ರೆ ಫಲ ಬಂದ್ಬಿಡುತ್ತೆ. ಎಷ್ಟೋ ಇಲ್ಲಿ ನೀವು ಯಾರಾದ್ರೂ ನೋಡಿದಿರಿ ಕೋಳಿ ಹೇಗ್ ತಿನ್ನುತ್ತೆ? ಕೋಳಿ ಹೇಗ್ ತಿನ್ನುತ್ತೆ ಗೊತ್ತಿದ್ಯಾ? ಎಲ್ಲ ತಿನ್ನುತ್ತೆ. ನೀವೇನಾದ್ರೂ ಅದಕ್ಕೆ ಒಂದು ಕಡೆ ಹಾಕಿದ್ರೆ ತಿನ್ನೋದಿಲ್ಲ, ಅದಕ್ಕೆ ಉದುರಿಸ್ಬೇಕು. ಇಲ್ಲಿ ಸ್ವಲ್ಪ ತಿನ್ನುತ್ತೆ, ಅಲ್ಲಿ ಸ್ವಲ್ಪ ತಿನ್ನುತ್ತೆ, ನೋಡಿದಿರಲ್ಲ? ಅದಕ್ಕೆ ಇಲ್ಲಿ ಸ್ವಲ್ಪ ಕೆರೆಯುತ್ತೆ, ಅಲ್ಲಿ ಸ್ವಲ್ಪ ಕೆರೆಯುತ್ತೆ. ಅದಕ್ಕೋಸ್ಕರ ಅದು ಒಂದು ಕಡೆ ಅಗದು ಏನು ಮಾಡೋದಿಲ್ಲ. ನಾವು ಅದೇ ರೀತಿ ಆಗೋಗ್ಬಿಟ್ರೆ, ಕೆಲವು ಸಲ ಈ ಮಂದಿರಕ್ಕೆ ಹೋಗ್ತಾರೆ, ಕೆಲವು ಸಲ ಆ ಮಂದಿರಕ್ಕೆ ಹೋಗ್ತಾರೆ, ಕೆಲವು ಸಲ ಇದು ಓದ್ತಾರೆ, ಕೆಲವು ಸಲ ಅದು ಓದ್ತಾರೆ. ಈ ರೀತಿ ಮಾಡೋದ್ರಿಂದ ಏನೂ ಸಿಗೋದಿಲ್ಲ, ಸುಮ್ಮನೆ ತಿರ್ಗಾಡ್ತಾ ಇರ್ತಾರೆ. ಅನ್ನಿಸ್ತಾ ಇರುತ್ತೆ, ನಾನು ಎಷ್ಟೊಂದು ಪಡ್ಕೊಂಡಿದ್ದೀನಿ, ನಾನು ಎಲ್ಲಾ ಕಡೆ ತಿರ್ಗಾಡಿದ್ದೀನಿ. ಆದ್ರೆ ಕೊನೆಗೆ ಏನಾಗ್ತದೆ, ಜನ್ಮ ಮೃತ್ಯು ಸಂಸಾರ ಚಕ್ರದಲ್ಲೂ ತಿರ್ಗಾಡ್ತಾ ಇದೀವಿ. ಆದ್ರಿಂದ ಎಸ್ಕೇಪ್ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಇಟ್ಕೊಳ್ಬೇಕು, ಗಟ್ಟಿಯಾಗಿ ಇಟ್ಕೊಳ್ಬೇಕು. 10 100 ಇಟ್ಕೊಂಡ್ರೆ ಏನೂ ಆಗೋದಿಲ್ಲ, ಫಲ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಮಂತ್ರ, ಒಂದು ದೇವರು. ಇದು ನಾನು ಹೇಳ್ತಾ ಇರೋದಲ್ಲ, ಯಾರು ಹೇಳ್ತಾ ಇರೋದು? ಸ್ವಯಂ ಶಂಕರಾಚಾರ್ಯರು ಹೇಳ್ತಾರೆ, ಗೀತಾ ಮಹಾತ್ಮ್ಯದಲ್ಲಿ ಏನ್ ಹೇಳ್ತಾರೆ? ಏಕ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಏನಿದರ ಅರ್ಥ? ಒಂದೇ ಪುಸ್ತಕ ಸಾಕು. ಯಾವ್ದು? ಭಗವದ್ಗೀತೆ. ಒಂದೇ ದೇವರು ಸಾಕು. ಯಾವುದು? ಶ್ರೀಕೃಷ್ಣ. ಒಂದೇ ಮಂತ್ರ ಸಾಕು. ಯಾವುದು? ಹರೇ ಕೃಷ್ಣ. ಒಂದೇ ಕೆಲಸ ಸಾಕು.
ಕೃಷ್ಣ ಸೇವಾ. ಮತ್ತೆಲ್ಲ ಹತ್ತಾರ ಇಟ್ಕೊಂಡು ಏನು ಪ್ರಯೋಜನ? ಹೌದಲ್ಲ, ಈ ರೀತಿ ಹೇಳ್ತಾರೆ. ಹಾ, ಬೇರೆ ಮಂತ್ರಗಳಿದೆ. ಯಾಕಂದ್ರೆ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು. ಈಗ ಯಾವ್ದಾದ್ರು ಕಾಲೇಜಲ್ಲಿ ಹೋದ್ರೆ ಆ ಕಾಲೇಜು ಕೆಲವು ನಾರ್ಮ್ಸ್ ಇಟ್ಟಿರುತ್ತೆ, ಇಲ್ಲ ಕೆಲವು ಪುಸ್ತಕಗಳನ್ನ ರೆಫರ್ ಮಾಡುತ್ತೆ. ಆಮೇಲೆ ಹೇಳ್ತಾರೆ ನೀವು ಈ ಪುಸ್ತಕಗಳನ್ನ ಓದಿ, ಈ ಸಿಲೆಬಸ್ನ ಫಾಲೋ ಮಾಡಿ. ನಾವು ಈಗ ಚೈತನ್ಯ ಮಹಾಪ್ರಭು ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಬಿಟ್ಟಿದ್ದೀವಿ. ಈಗ ಚೈತನ್ಯ ಮಹಾಪ್ರಭು ಸಿಲೆಬಸ್ ಕೊಟ್ಬಿಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭು ಹಿ ಸುಪ್ರೀಂ, ಅವರು ಯಾವ್ದಕ್ಕಾದ್ರೂ ಚೂಸ್ ಮಾಡ್ಬೋದು. ಅದ್ರಲ್ಲಿ ಅವ್ರು ಚೂಸ್ ಮಾಡಿರೋದ್ರಲ್ಲಿ ಅವರು ಆ ಶಕ್ತಿಯನ್ನ ಅದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಅಲ್ಲ, ನಾನು ಹೇಳ್ತಾ ಇದ್ದು ಯಾಕೆ ಒಂದೇ ಮಾಡ್ಬೇಕು ಅಂತ. ಯಾವ್ದಾದ್ರು ಆದ್ರೆ ಒಂದೇ ಯಾಕೆ ಮಾಡ್ಬೇಕು ಅಂತ. ಹರೇ ಕೃಷ್ಣ ಮಂತ್ರನೇ ಯಾಕೆ ಜಪ ಮಾಡ್ತಾರೆ? ಕೆಲವರು ಹೇಳ್ತಾರೆ ಹರೇ ಕೃಷ್ಣ ಮಂತ್ರನೂ ಜಪ ಮಾಡ್ತೀನಿ, ಮತ್ತೆ ಬೇರೆ ಮಂತ್ರನೂ ಜಪ ಮಾಡ್ತೀನಿ ಅಂತ. ಅಂದ್ರೆ ಒಂದೇ ಮಂತ್ರ ಯಾಕೆ ಜಪ ಮಾಡ್ಬೇಕು? ಹರೇ ಕೃಷ್ಣ ಮಂತ್ರನ ಯಾಕೆ ಜಪ ಮಾಡ್ಬೇಕು ಅನ್ನೋದಕ್ಕೆ ಎಷ್ಟೊಂದು ಶಾಸ್ತ್ರಗಳ ರೆಫರೆನ್ಸಸ್ ಇದೆ. ಇದು ನಾವು ನಮ್ಮ ಮನೋಕಲ್ಪಿತ ವಿಧವಾಗಿ ನಾವು ಏನು ಹೇಳ್ತಾ ಇಲ್ಲ. ಶಾಸ್ತ್ರ ಏನು ಹೇಳ್ತಾ ಇದೆ ಅದನ್ನೇ ಹೇಳ್ತಾ ಇದ್ದೀವಿ. ಆಮೇಲೆ ಯಾಕೆ ಒಂದೇ, ನನ್ನ ಪ್ರಶ್ನೆ ಇದ್ದಿದ್ದು ಯಾಕೆ ಒಂದೇ ಮಂತ್ರ ಮಾಡ್ತಾ ಇದ್ದೀವಿ ಅಂತ, ಯಾಕೆ ಬೇರೆ ಬೇರೆದು ಮಾಡೋದಿಲ್ಲ ಅಂತ. ಲಾಯಲ್ಟಿ ಟು ಪರಂಪರಾ, ಲಾಯಲ್ಟಿ ಟು ಗುರು. ನೋಡಿ, ಯಾರು ಪತಿವ್ರತೆ ಆಗಿರ್ತಾರೆ ಅವರು ಅಷ್ಟೇ ಒಂದೇ ಗಂಡ ಇರ್ತಾರೆ. ನಾವು ಹೇಗೆ ಭಗವಂತನ ಭಕ್ತರಾಗಿದ್ರು ಅದು ಪತಿವ್ರತೆ ಇದ್ದಾಗ. ಭಗವಂತನ ಭಕ್ತರು ಅಷ್ಟೇ. ಅವರು ಮತ್ತೊಂದು ಕಡೆ ನೋಡಿ, ಒಂದು ದಿನ ಹನುಮಂತ ಕೂತ್ಕೊಂಡು ಅವರು ಶ್ರೀರಾಮನ ಮೇಲೆ ಜಪ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ಕೃಷ್ಣ ಹೇಳಿದ್ರು ದ್ವಾರಕೆನಲ್ಲಿ, ಗರುಡನ್ ಹೇಳಿದ್ರು ಹೋಗಿ ನೀನು ಹನುಮಂತನ ಕರ್ಕೊಂಡ್ ಬಾ ಅಂತ ಹೇಳು, ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಕರ್ಕೊಂಡ್ ಬಾ ಅಂತ. ಆಮೇಲೆ ಗರುಡ ಹೋಗ್ಬಿಟ್ಟು ಹನುಮಂತನ ಹೇಳಿದ್ರು ಕೃಷ್ಣ ದ್ವಾರಕೆಯಿಂದ ಕರೀತಾ ಇದ್ದಾನೆ, ಬೇಗ ಬಾ ಅಂತ. ಆಮೇಲೆ ಹನುಮಂತ ಹೇಳಿದ್ರು ಆಯ್ತು ನೀ ಹೋಗಿರ್ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಗರುಡ ಹೇಳ್ತಾ ಇದ್ರು ನಮ್ಮ ಮಾಸ್ಟರ್, ನಮ್ಮ ಪ್ರಭು ಕರೀತಾ ಇದ್ದಾರೆ, ಬೇಗ ಬರ್ಬೇಕಲ್ಲ. ನೋಡಿ, ಈ ರೀತಿ ಏನಾದ್ರು ಹೇಳಿದ್ರೆ ಸ್ವಲ್ಪ ರೆಸ್ಪೆಕ್ಟ್ ತಕ್ಷಣ ಬರ್ತಾರಲ್ಲ. ಆದ್ರೆ ಹನುಮಂತ ಏನು ರಿಯಾಕ್ಷನ್ ತೋರಿಸ್ತಾ ಇಲ್ಲ. ಗರುಡನ್ ಬೇಜಾರಾಗೋಯ್ತು, 2-3 ಸಲ ಕರೆದ್ರು. ಆಮೇಲೆ ಗರುಡ ಮತ್ತೊಂದು ಸಲ ಕರೆದಾಗ ಹನುಮಂತ ಒಂದು ಬಾಲದಿಂದ ಈ ರೀತಿ ಮಾಡಿದ್ರು, ಗರುಡ ಬಿದ್ದೋಗ್ಬಿಟ್ರು. ಆಮೇಲೆ ಭಯಪಟ್ಟು ಗರುಡ ವಾಪಸ್ ಹೋಗ್ಬಿಟ್ಟು ಮತ್ತೆ ಹನುಮಂತ ಈ ರೀತಿ ಹೇಳಿದ ಅಂತ ಹೇಳಿ ಕೃಷ್ಣನಿಗೆ ಹೇಳಿದ್ರು. ಆಗ ಕೃಷ್ಣ ಹೇಳಿದ, ನೀನು ಹನುಮಂತನಿಗೆ ಹೋಗಿ ಏನು ಹೇಳಿದ್ದು ಅಂತ. ಕೃಷ್ಣ ದ್ವಾರಕೆಯಲ್ಲಿ ನಿನ್ನ ಕರೀತಾ ಇದ್ದಾನೆ ಅಂತ ಹೇಳಿದ. ನೀನು ಅವನ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕೃಷ್ಣ ಅಂತ ಹೇಳಬಾರ್ದು, ರಾಮ ನಿನಗೆ ದ್ವಾರಕೆಯಲ್ಲಿ ದರ್ಶನ ಕೊಡೋದಕ್ಕಾಗಿ ಕರೀತಾ ಇದ್ದಾನೆ, ಬೇಗ ಬಾ ಅಂತ. ಆಗ ಆಯ್ತು ಅಂತ ಹೇಳಿ ಗರುಡ ತಕ್ಷಣ ಹೋಗಿ ತಕ್ಷಣ ಹೇಳಿದ, ನೀನು ರಾಮನಿಗೆ ಕರೀತಾ ಇದ್ದೇನೆ ಅಂತ. ಆಗ ಹನುಮಂತ ಹೇಳಿದ್ರು ಆಯ್ತು ನೀನು ಹೋಗಿ ಬರ್ತೀನಿ ಅಂತ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನೀ ಹೋಗು ಅಂತ ಹೇಳಿ ಕಳ್ಸಿದ್ರು. ಗರುಡ ಹಾರಿ 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 ದ್ವಾರಕೆನಲ್ಲಿ ಹೋಗುವಾಗ ರಾಮ ಅಲ್ಲಿ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಹನುಮಂತ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ರು. ಕೃಷ್ಣ ಅಲ್ಲಿ ರಾಮನ ಅವತಾರದಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಬಲರಾಮ್ಜಿ ಲಕ್ಷ್ಮಣನ ಅವತಾರದಲ್ಲಿದ್ದಾರೆ. ಆಮೇಲೆ ರುಕ್ಮಿಣಿ ಸೀತೆಯ ಅವತಾರದಲ್ಲಿದ್ದಾರೆ. ಆಲ್ರೆಡಿ ಹನುಮಂತ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿ ಹನುಮಂತನಿಗೆ ನೀವು ಕೃಷ್ಣನ ಪೂಜೆ ಮಾಡಿ ಅಂದ್ರೆ ಆಗೋದಿಲ್ಲ. ಫೋಕಸ್ಡ್, ಸಿಂಗಲ್ ಫೋಕಸ್ ಇದೆ. ಆ ರೀತಿ ರಾಮ ಬೇರೆ 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 ಹೇಳೋದಕ್ಕೂ ಅವ್ರಿಗೆ ಮನಸ್ಸು ಬರೋದಿಲ್ಲ. ಆ ರೀತಿ ಆಯ್ತು. ನಾನು ಮಥುರಾವಾಸ ಚರ್ಚೆ ಮಾಡ್ತಾ ಇದ್ವಿ.
ನಾನು ಹೇಳ್ತಾ ಇದ್ದಿದ್ದು ಯಾಕೆ ತೀರ್ಥಕ್ಷೇತ್ರ ಹೋಗ್ಬೇಕು ಅಂತ ಹೇಳಿದ್ರೆ, ತೀರ್ಥಕ್ಷೇತ್ರದಲ್ಲಿ ಹೋಗ್ತೀವಲ್ಲ, ನಮ್ಮ ಅಲ್ಲಿ ಇರುವಂತಹ ರಜ, ಅಲ್ಲಿನ ಮಣ್ಣು ಪವಿತ್ರವಾಗಿರುತ್ತೆ. ಅದರ ಸ್ಪರ್ಶ ನಮಗೆ ನಮ್ಮ ಶರೀರಕ್ಕೆ ಯಾವಾಗ ಆಗುತ್ತೆ? ಶರೀರ ಪಾವನ ಆಗುತ್ತೆ. ಈಗಲೂ ಆ ತೀರ್ಥಕ್ಷೇತ್ರಗಳಲ್ಲಿ ಭಗವಂತನ ಸನ್ನಿಧಿ ಇರುತ್ತೆ, ಭಗವಂತನ ಲೀಲೆಗಳು ನಡೀತಾ ಇರುತ್ತೆ. ಅದಕ್ಕೋಸ್ಕರ ಭಕ್ತರು ಯಾವಾಗಲೂ ತೀರ್ಥಕ್ಷೇತ್ರವನ್ನ ಕನಿಷ್ಠ ಪಕ್ಷ ವರ್ಷಕ್ಕೊಂದು ಸಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ತೀರ್ಥಯಾತ್ರೆ ಮಾಡಿಬಿಡಬೇಕು. ನೋಡಿ ಹೇಳ್ತಾರೆ, ತ್ರಿಲೋಕಗಳಲ್ಲಿನ ಸಕಲ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡುವುದರಿಂದ ಬರುವಷ್ಟೇ ಫಲವು ಮಥುರಾ ಪಟ್ಟಣದಲ್ಲಿ ಕೇವಲ ಹೆಜ್ಜೆ ಇಡುವುದಷ್ಟಂದಲೇ ಬರುತ್ತದೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ. ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಬೇರೆ ತೀರ್ಥಕ್ಷೇತ್ರಗಳೆಲ್ಲ ಹೋಗ್ತೀವಲ್ಲ, ಅದರಿಂದ ಏನು ಫಲ ಸಿಗುತ್ತಲ್ಲ, ಅದರ ಫಲ ಬರೀ ಮಥುರಾದಲ್ಲಿ ಒಂದು ಸ್ಪರ್ಶ ಮಾಡಿದರೆ ಸಾಕು ಫಲ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ನೋಡಿ ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ, ಮಥುರಾ ಪಟ್ಟಣ ಅದರ ಮೇಲೆ ಯಾರು ಬರೀ ಶ್ರವಣ ಮಾಡ್ತಾರೆ, ಆಮೇಲೆ ಸ್ಮರಣೆ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಆಮೇಲೆ ಯಾರು ಆಸೆ ಇಟ್ಕೊಂಡಿರ್ತಾರೆ, ಯಾವಾಗ ನಾ ಮತ್ತೆ ವೃಂದಾವನಕ್ಕೆ ಹೋಗ್ತೇನೆ, ಯಾವಾಗ ಮತ್ತೆ ಯಾತ್ರಾ ಮಾಡ್ತೇನೆ, ಈ ರೀತಿ ಯಾರು ಬರೀ ಆಸೆ ಪಡ್ತಾ ಇರ್ತಾರೆ, ಅವ್ರಿಗೂ ಹೇಳ್ತಾ ಇದ್ದಾರೆ ಅವರ ಎಲ್ಲ ಇಚ್ಛೆಗಳು ಪೂರೈಕೆ ಆಗೋಗ್ಬಿಡುತ್ತೆ. ಈ ರೀತಿ. ಸೊ ಅದಕ್ಕೋಸ್ಕರ ಮಥುರಾವಾಸ ತುಂಬಾ ಮುಖ್ಯವಾಗಿದೆ. ಆಯ್ತು, ಮುಂದೆ ಭಕ್ತರ ಸೇವೆ. ಇದರಲ್ಲಿ ವೈಷ್ಣವ ಸೇವಾ ಅಂತ ಹೇಳ್ತಾರೆ. ಒಂದು ದಿನ ನಮ್ಗೆಲ್ಲರಿಗೂ ಗೊತ್ತಿದೆ, ಪಾರ್ವತಿ ಮಾಯಾಶಕ್ತಿ, ಭಗವಂತನ ಮಾಯಾಶಕ್ತಿ. ಅದಲ್ಲ, ಮಾಯಾಶಕ್ತಿ ಯಾವಾಗಲೂ ಶಿವ ಮತ್ತು ವಿಷ್ಣುವಿಗೂ ಹೆಚ್ಚು ಅಂತರ ಇಲ್ಲ. ಭಗವಂತನ ಮಾಯಾಶಕ್ತಿ ಯಾವಾಗಲೂ ಶಿವನ ಆರಾಧನೆಯಲ್ಲೇ ತೊಡಗಿರ್ತಾಳೆ. ಆಮೇಲೆ ಯಾವಾಗ ಶಿವ ಭಾಗವತ ಭಗವದ್ಗೀತೆಯ ಪ್ರವಚನ ಏನಾದ್ರು ಕೊಡ್ತಾ ಇದ್ದಾಗ ಪಾರ್ವತಿ ತುಂಬಾ ತನ್ಮಯಳಾಗಿ ಕೇಳ್ತಾ ಇರ್ತಾಳೆ. ಆಮೇಲೆ ಅದಷ್ಟೇ ಅಲ್ಲ, ಅವಳು ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾಳೆ. ಆ ಪ್ರಶ್ನೆಗಳನ್ನ ಕೇಳಿ ಆ ಶಿವ ಉತ್ತರ ಕೊಡ್ತಾನಲ್ಲ, ಅದನ್ನ ನಾವು ಕೇಳಿದ್ರೆ ನಮ್ಮ ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡುತ್ತೆ. ಯಾವ್ದಾರ ರೀತಿ ಪ್ರಶ್ನೆಗಳಿದೆ? ಹಾ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ವಿಸ್ತುಲ್ಯಂ ರಾಮ ನಾಮ ವರಾನನೆ. ಯಾವ ಪ್ರಶ್ನೆಗೆ ಉತ್ತರ ಇದು? ಆಮೇಲೆ ಇದರ ಅರ್ಥ ಏನು? ಯಾರು ಹೇಳ್ತಾರೆ? ಹಾ, ಅರ್ಥ ಏನು ಪ್ರಜೆ? ಯಾವ್ದಾದ್ರು ಮಂತ್ರ ಹೇಳಿ ಏನಪ್ಪ ಏನು ಲಘುನ ವಿಷ್ಣು ನಾಮ ಸಹಸ್ರ ಯಾವ್ದಂತ ಹೆಸರಿದೆ ಅಂದ್ರೆ ವಿಷ್ಣು ಸಹಸ್ರನಾಮಿಗೆ ಈಕ್ವಿವ್ಯಾಲೆಂಟ್ ಒಂದ ಹೆಸರು ಯಾವ್ದು? ಆ ಇಚ್ಛಾ ನನಗೆ ಕೇಳುದು ಇಚ್ಛೆ ಇದೆ. ಆಮೇಲೆ ವಿಷ್ಣು ಸಹಸ್ರನಾಮ ಒಂದು ಸಲ ಹೇಳೋದಕ್ಕೆ ಎಷ್ಟೊಂದು ಸಮಯ ಆಗುತ್ತೆ. ಅದರಲ್ಲಿ ಯಾವ್ದಾದ್ರು ತುಂಬಾ ಬೇಗ ನಾನೇನಾದ್ರೂ ವಿಷ್ಣು ಸಹಸ್ರನಾಮವನ್ನು ಹೇಳೋದಕ್ಕೆ ಯಾವ್ದಾದ್ರು ಉಪಾಯ ಇದೆಯಾ ಅಂತ? ಕೇನೋಪಾಯನ. ಲಘುನ ಅಂದರೆ ಸ್ವಲ್ಪ ಸಮಯದಲ್ಲಿ. ನಾವು ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತೆ. ಕಲಿಯುಗದಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ, ಯಾಕಂದ್ರೆ ಲೇಟಾಗಿ ಹೇಳ್ತಾರೆ. ಅಷ್ಟು ಟೈಮ್ ಇಲ್ಲ ಪೂರ್ತಿ ಮಾಡೋದಕ್ಕೆ. ಸ್ವಲ್ಪ ಶಾರ್ಟ್ಕಟ್ ಏನಾದ್ರು ಇದೆಯಾ? ಅದೆಲ್ಲ ಮಾಯಾದೇವಿ ನಮ್ಮೆಲ್ಲರ ಪರವಾಗಿ ಕೇಳಿದ್ರು, ಯಾವ್ದಾದ್ರು ಒಂದು ಶಾರ್ಟ್ಕಟ್ ಏನಾದ್ರು ಇದೆಯಾ ಅಂತ. ಅದಕ್ಕೋಸ್ಕರ ಶಿವ ಹೇಳ್ತಾ ಇದ್ದಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಆ ರಾಮನ ಒಂದು ಹೆಸರು ಏನು? ಸಹಸ್ರನಾಮ ಬಿಸ್ತುಲ್ಯಂ. ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾಗಿ ಬಂದ್ಬಿಡುತ್ತೆ. ಸಹಸ್ರ ವಿಷ್ಣು ಹೆಸರು, ಒಂದು ರಾಮನ ಹೆಸರು. ಸೊ ಈ ರೀತಿ ಒಂದು ಪ್ರಶ್ನೆ ಇದೆ. ಮತ್ತೊಂದು ಪ್ರಶ್ನೆ, ಯಾವುದು ಉತ್ತಮವಾದಂತಹ ಆರಾಧನೆ? ಈ ಪ್ರಶ್ನೆ ಅಂತ ಕೇಳಿದ್ರು ಪಾರ್ವತಿ. ಅದಕ್ಕೆ ಉತ್ತರ ಶಿವ ಕೊಡ್ತಾರೆ. ಆರಾಧನಾನಾಂ ಹಿ ಸರ್ವೇಷಾಂ ವಿಶ್ವರಾರಾಧನಂ ಪರಂ. ಏನು? ಎಲ್ಲಾ ರೀತಿಯ ಆರಾಧನೆಗಳಲ್ಲಿ ಉತ್ತಮವಾದಂತಹ ಆರಾಧನೆ ಯಾವುದು? ವಿಷ್ಣುರಾರಾಧನಂ ಪರಂ. ಸಾಕ್ಷಾತ್ ಶಿವ ಹೇಳ್ತಾ ಇದ್ದಾರೆ. ಶಿವನ ಭಕ್ತರಿಗೆ
ಇದನ್ನ ಹೇಳಬೇಕು. ಆರಾಧನಾನಾಂ ಹಿ ಸರ್ವೇಷಾಂ ವಿಷ್ಣುರಾರಾಧನಂ ಪರಂ. ಪದ್ಮಪುರಾಣದಲ್ಲಿ ಇದರ ಉಲ್ಲೇಖ ಇದೆ. ಆಮೇಲೆ ಅವ್ರು ಹೇಳ್ತಾ ಇದಾರೆ, ಇದು ನಾವೆಲ್ಲರೂ ಒಪ್ಕೊಳ್ತೀವಿ, ಹೌದಲ್ಲ, ಇದರಲ್ಲೇನು ಸಂಶಯ ಇಲ್ಲ. ಆದ್ರೆ ನಮಗೂ ಅಚ್ಚರಿ ಕೊಡುವಂತಹ ಮತ್ತೊಂದು ಮಾತು ಶಿವ ಹೇಳ್ತಾರೆ. ಏನ್ ಹೇಳ್ತಾರೆ? ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ. ಅವ್ರು ಹೇಳ್ತಾ ಇದಾರೆ, ಇದಕ್ಕಿನ್ನೂ ಮಿಗಿಲಾಗಿರೋದು ಮತ್ತೊಂದಿದೆ, ಇದಕ್ಕಿಂತಲೂ ಉತ್ತಮವಾಗಿರೋದು ಮತ್ತೊಂದಿದೆ. ಗೊತ್ತಿದ್ಯಾ ಯಾವುದು ಅಂತ? ಅವ್ರು ಹೇಳ್ತಾರೆ, ಆ ವಿಷ್ಣುವಿನ ಭಕ್ತರ ಸೇವೆ, ಅವರ ಆರಾಧನೆ ವಿಷ್ಣುವಿನ ಆರಾಧನೆಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ವಿಷ್ಣುವಿಗೆ ಆರಾಧನೆ ಮಾಡೋದೊಂದು, ವಿಷ್ಣುವಿನ ಭಕ್ತರ ಆರಾಧನೆ ಮಾಡೋದು ಅದಕ್ಕಿಂತ ಮೇಲೆ ಅಂತ ಹೇಳ್ತಾರೆ. ಇದು ಸಾಕ್ಷಾತ್ ಶಿವ, ಅದು ಸಾಕ್ಷಾತ್ಕಾರದ ಮೂಲಕ ಹೇಳ್ತದೆ. ಯಾಕೆ? ಒಂದು ಉದಾಹರಣೆ ಹೇಳ್ತೇನೆ. ಒಂದು ದಿನ ರಾಮಾನುಜಾಚಾರ್ಯರು, ಕೇಳಿದೆ ಹೆಸರು? ರಾಮಾನುಜಾಚಾರ್ಯರು ಒಂದು ದಿನ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇರುವಾಗ, ಪರ್ಯಟನೆ ಮಾಡ್ತಾ ಇರುವಾಗ ಒಂದು ಹೊಸ ಊರಿಗೆ ಬಂದೆ. ಅಲ್ಲಿ ಎಲ್ಲ ಭಕ್ತರು, ಅವರ ಶಿಷ್ಯಂದ್ರು, ಸನ್ಯಾಸಿಗಳು, ಬೇರೆ ಎಷ್ಟೊಂದು ಜೊತೆ ಅವರು ತಿರುಗಾಡ್ತಾ ಇದ್ರು. ಅಲ್ಲಿ ಹೋಗ್ತಾ ಇರುವಾಗ ಅವ್ರಿಗೆ ಊಟದ ವ್ಯವಸ್ಥೆ ಆಗ್ಬೇಕಿತ್ತು. ಅವ್ರಿಗೆ ಆ ಊರಿನಲ್ಲಿ ಒಬ್ಬ ತುಂಬಾ ಶ್ರೀಮಂತವಾಗಿರುವಂತ ಒಬ್ಬ ಶಿಷ್ಯ, ರಾಮಾನುಜಾಚಾರ್ಯರ ಶಿಷ್ಯರೇ ಇದ್ರು. ಆಗ ಅವ್ರು ಹೇಳಿದ್ರು, ಹೋಗಿ ಭೇಟಿ ಮಾಡಿಬಿಟ್ಟು ಎಲ್ಲ ಶಿಷ್ಯಂದ್ರಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡೋದಕ್ಕಾಗುತ್ತಾ? ಆ ರೀತಿ ಹೋಗಿ ಕೇಳೋದಕ್ಕೆ ರಾಮಾನುಜಾಚಾರ್ಯ ಕಳಿಸ್ಕೊಟ್ರು. ಆಗ ಅವ್ರು ಹೋದ್ರು. ಅವ್ರು ಹೇಳಿದ್ರು, ಅವನ ಹೆಸರು ಯಜ್ಞೇಶ್ ಅಂತ. ಯಜ್ಞೇಶ್ ಅವರ ಶಿಷ್ಯರನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ಬಿಡ್ತಾನೆ. ಆಮೇಲೆ ಅವನು ಹೇಳ್ತಾನೆ, ನಮ್ಮ ಗುರುಗಳು ರಾಮಾನುಜಾಚಾರ್ಯರು ಬರ್ತಾ ಇದ್ದಾರೆ ನಿಮ್ಮ ಮನೆಗೆ. ಅದನ್ನ ಕೇಳಿದ ತಕ್ಷಣ ಅವನು ಕುಣಿಯೋದು ಪ್ರಾರಂಭ ಮಾಡ್ತಾನೆ. ರಾಮಾನುಜಾಚಾರ್ಯರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಇದೆಂತ ಅದೃಷ್ಟ ಅಂತ ಹೇಳಿ ಅವನು ಆ ಸಂತಸದಿಂದ ಕುಣಿತಾ ಇದ್ದ. ಆಮೇಲೆ ಇದಾದ್ಮೇಲೆ ಅವನು ಶಿಷ್ಯ ವಾಪಸ್ ಹೋಗ್ಬಿಟ್ರು. ಮತ್ತೆ ಅವ್ರ ಗುರುಗಳ ಹತ್ರ ಹೋಗ್ಬಿಟ್ಟು ರಾಮಾನುಜಾಚಾರ್ಯರು ಕೇಳಿದ್ರು ಅವನಿಗೆ, ಸೊ ನೀನು ಭೇಟಿ ಮಾಡಿದ್ಯಾ? ಆಮೇಲೆ ಅವನೇನು ಹೇಳಿದ ಅದನ್ನೆಲ್ಲ ಕೇಳಿದ್ರು. ಅವನು ತುಂಬ ಖುಷಿಯಾಗ್ಬಿಟ್ಟ ಅಂತ. ಆಮೇಲೆ ರಾಮಾನುಜಾಚಾರ್ಯರು ನೋಡ್ತಾ ಇದ್ರು, ಶಿಷ್ಯನ ಮುಖ ಸ್ವಲ್ಪ ಬಾಡೋಗಿದೆ, ಆಮೇಲೆ ಸ್ವಲ್ಪ ಬಳಲೋಗಿದೆ. ಆಮೇಲೆ ಕೇಳಿದ್ರು, ಆ ಶಿಷ್ಯ ನಿನಗೆ ಹೇಗೆ ಸತ್ಕಾರ ಮಾಡ್ದ ಅಂತ. ಆಮೇಲೆ ಇವ್ರು ಹೇಳಿದ್ರು, ಅವನು ತುಂಬಾ ಖುಷಿಯನ್ನ ಪಟ್ರು ನೀವು ಹೋಗಿದ್ದೀರಿ ಅಂತ, ನೀವು ಬರ್ತಾ ಇದ್ದೀರಿ ಅಂತ ಹೇಳಿ. ಆದ್ರೆ ಅವನು ಆ ಖುಷಿನಲ್ಲಿ ಮರ್ತೆ ಹೋಗ್ಬಿಟ್ಟ. ಕುಡಿಯೋದಕ್ಕೆ ನೀರು ಇಲ್ಲ, ಆಮೇಲೆ ಊಟನೂ ಇಲ್ಲ ಅಂತ ಹೇಳಿ ಹೇಳಿದ್ರು. ಅದಾದ್ಮೇಲೆ ರಾಮಾನುಜಾಚಾರ್ಯ ಹೇಳಿದ್ರು, ಇದೇ ಊರಿನಲ್ಲಿ ನನ್ನ ಮತ್ತೊಬ್ಬ ಶಿಷ್ಯ ಇದ್ದ, ಅವನು ತುಂಬಾ ಬಡವ, ಅಲ್ಲಿ ಹೋಗಿ ನೀನು ಕೇಳ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ಕೊಟ್ರು. ಅದಾದ್ಮೇಲೆ ಅವನು ಹೋಗಿ ಹೇಳಿದ್ರು, ತುಂಬಾ ಬಡವ ಅವನ ಮನೆಯಲ್ಲಿ ಏನೂ ಇಲ್ಲ. ಅವನು ಮತ್ತು ಅವನ ಹೆಂಡತಿ ಇಬ್ರು ಮನೆಯಲ್ಲಿ ಇರ್ತಾ ಇದ್ರು. ಆಮೇಲೆ ತುಂಬ ಸಣ್ಣದು, ಆಮೇಲೆ ಹೆಚ್ಚು ಅನುಕೂಲಕರ ಸೌಕರ್ಯಗಳು ಇಲ್ಲ. ಆದರೂ ಅವನು ತುಂಬ ವಿಧಿಪೂರ್ವಕವಾಗಿ ಮತ್ತು ತುಂಬ ಸೇವಾ ಭಾವದಿಂದ, ಭಕ್ತಿ ಭಾವನೆಯಿಂದ ಆ ಗುರುವಿಗೆ ಬಂದು ಅಂತ ಹೇಳಿ ಖುಷಿನ ಪಟ್ಟರು. ಅದರ ಜೊತೆ ಈ ಭಕ್ತನಿಗೂ ಸೇವೆ ಮಾಡಿದ್ರು. ಅದನ್ನ ಹೇಳಿದ ತಕ್ಷಣ ರಾಮಾನುಜಾಚಾರ್ಯ ಹೇಳಿದ್ರು, ನಾವು ಆ ಯಜ್ಞೇಶನ ಮನೆಗೆ ಹೋಗೋದಿಲ್ಲ, ನಾವು ಇವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿ ಯಜ್ಞೇಶನ್ಗೆ ಅನ್ನಿಸ್ತು. ಅವರು ಎಲ್ಲ ರೆಡಿ ಮಾಡಿಬಿಟ್ಟಿದ್ರು, ಗುರುಗಳು ಬರ್ತಾ ಇದ್ದಾರೆ ಅಂತ ಹೇಳಿ. ಅವರೇನು ಆ ದಿನ ಪೂರ್ತಿ ಎಲ್ಲ ಮನೇಲಿ ರೆಡಿ ಆಗಿರೋದೆಲ್ಲ ಹಾಗೆ ಉಳ್ಕೊಂಡ್ಬಿಡ್ತು, ಏನೂ ಇರಲಿಲ್ಲ. ಆಮೇಲೆ ಮತ್ತೊಂದು ಇವರು
ಈ ಬಡವನಾಗಿರುವಂತಹ ಶಿಷ್ಯನ ಮನೆಗೆ ಹೋಗಿದ್ರು. ಆದ್ರೆ ಈ ಶಿಷ್ಯನಿಗೀಗ ಸ್ವಲ್ಪ ಆತಂಕ, ಖುಷಿನೂ ಆಯ್ತು. ಆಮೇಲೆ ಹೇಳಿದ್ರು, ನೀವು ಚಿಂತೆ ಮಾಡಬೇಡಿ, ನಾವೆಲ್ಲ ಅರೇಂಜ್ ಮಾಡ್ತೀವಿ, ರಾಮಾನುಜಾಚಾರ್ಯರ ಆಹ್ವಾನ ಮಾಡ್ತೀವಿ, ಮತ್ತೆ ಎಲ್ಲಾ ಶಿಷ್ಯಂದ್ರಿಗೂ ನಾವು ಪ್ರಸಾದದ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ಆಮೇಲೆ ಅವ್ರು ಹೋಗಿದ್ಮೇಲೆ ಇವ್ರಿಗೆ ಆಲೋಚನೆ ಬರೋಕ್ಕೆ ಪ್ರಾರಂಭ ಆಯ್ತು. ಅವ್ರಿಗೆ ಅನ್ನಿಸ್ತಾ ಇತ್ತು, ಹೇಗೀಗ ಮಾಡಬೇಕು, ಈಗ ಮಾಡುವಂತಹ ಕ್ಷಮತೆ ಇಲ್ಲ ನಮಗೆ. ಆಗ ಅಲ್ಲಿ ಇವಳ ಹೆಂಡತಿ ಇದ್ಲು. ಇವಳ ಹೆಂಡತಿ ಒಂದು ನೋಡಿ, ಇದು ಕೇಳೋದಕ್ಕೆ ನಮ್ಗೆಲ್ಲರಿಗೂ ಈ ಸಂಪೂರ್ಣ ಕುಟುಂಬದ ಎಷ್ಟು ಆದರ್ಶವಾಗಿರೋ ಕುಟುಂಬ ಅಂತ ಹೇಳಿದ್ರೆ, ಅವ್ರು ಹೋಗಿ ಆ ಹೆಂಡತಿ ಹೋಗಿ ಕೇಳ್ತಾ ಇದ್ರು, ಈಗ ಹೇಗೆ ಅರೇಂಜ್ ಮಾಡಬೇಕು, ಏಕೆಂದ್ರೆ ಗುರುಗಳು ಬರ್ತಾ ಇದ್ದಾರೆ, ಎಷ್ಟೊಂದು ಶಿಷ್ಯರು ಬರ್ತಾರೆ, ಅವ್ರಿಗೀಗ ಹೇಗೆ ಆ ಅಡುಗೆ ವ್ಯವಸ್ಥೆ ಹೇಗೆ ಮಾಡಬೇಕು, ಇದನ್ನು ಆಲೋಚನೆ ಮಾಡ್ತಾ ಮಾಡ್ತಾ ಆ ಪತ್ನಿ ಹೋಗ್ತಾಳೆ. ಒಬ್ಬ ಅಲ್ಲಿ ಕಿರಾಣಿ ಅಂಗಡಿ, ಆ ಕಿರಾಣಿ ಅಂಗಡಿಯವನಿದ್ನಲ್ಲ, ಅವನು ತುಂಬ ಕಾಮುಕನಾಗಿದ್ದ. ಅವನು ಈಕೆ ಮೇಲೆ ಯಾವಾಗಲೂ ಕೆಟ್ಟ ದೃಷ್ಟಿಯಲ್ಲೇ ಇಟ್ಕೊಂಡು ನೋಡ್ತಾ ಇದ್ದ. ಅದಕ್ಕೋಸ್ಕರ ಇವಳು ಏನ್ ಹೇಳ್ತಾಳೆ, ನಮ್ಗೆ ಈಗ ಇಷ್ಟೊಂದು ನಮ್ಮ ಮನೆಗೆ ಆಶ್ರಮದಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ನಮ್ಮ ಗುರುಗಳು ಬರ್ತಾ ಇದ್ದಾರೆ, ಇದೆಲ್ಲ ಅಂತ ಹೇಳಿದ ತಕ್ಷಣ ಅವನು ಎಷ್ಟೋ ಬಾರಿ ಇವಳ ಜೊತೆ ಕೆಟ್ಟ ಸಂಬಂಧಕ್ಕೋಸ್ಕರ ಕರೀತಾ ಇದ್ದ ಅವನು. ಆದ್ರೆ ಇವಳು ಯಾವಾಗಲೂ ಪತಿವ್ರತ ಧರ್ಮವನ್ನು ಪಾಲನೆ ಮಾಡ್ತಾ ಯಾವಾಗಲೂ ಬೇಡ ಅಂತ ಹೇಳ್ತಾ ಇದ್ಲು. ಈಗ ಇವಳಿಗೆ ಅನ್ಸುತ್ತೆ, ನಮ್ಮ ಗುರುಗಳ ಸೇವೆ ಮಾಡೋದಕ್ಕೋಸ್ಕರ ಈಗ ಒಂದು ವಿಶೇಷವಾದಂತಹ ಅವಕಾಶ ಸಿಕ್ಕಿದೆ. ಆಮೇಲೆ ಯಾವ ರೀತಿ ಹೋಗಿ ಅವಳು ಹೇಳ್ತಾರೆ, ಅವಳ ಗಂಡನಿಗೆ ಹೇಳ್ತಾಳೆ, ನನಗೆ ಈ ರೀತಿ ಇವನು ಕರೀತಾ ಇದ್ದಾನೆ, ಆಮೇಲೆ ನಾನೇನಾದ್ರೂ ಹೋದ್ರೆ ನನಗೆ ಪೂರ್ತಿ ಏನೆಲ್ಲ ಬೇಕಲ್ಲ ಸಾಮಾನು ಅದನ್ನೆಲ್ಲ ಅವನು ಕೊಟ್ಬಿಡ್ತಾನೆ. ಅದಕ್ಕೋಸ್ಕರ ಇವಳು ಹೋಗಿ ಆ ಅಂಗಡಿಯವನು ಹೇಳ್ತಾಳೆ, ನನಗೆ ನೀವು ಏನೆಲ್ಲ ಇದೆಯಲ್ಲ ಇದನ್ನೆಲ್ಲ ಕೊಡಿ ಅಂತ. ಆಮೇಲೆ ಅವನಿಗೆ ತುಂಬ ಖುಷಿ ಆಗ್ಬಿಡುತ್ತೆ, ಏನೆಲ್ಲ ಬೇಕಲ್ಲ ಕಟ್ಕಳಿಸ್ತೀನಿ ಇವತ್ತೇ ಅಂತ ಹೇಳಿ ಅವನು ಕಟ್ಕಳಿಸ್ಬಿಡ್ತಾನೆ. ಅದಾದ್ಮೇಲೆ ಮಾರನೇ ದಿನ ಬರ್ತಾರೆ ರಾಮಾನುಜಾಚಾರ್ಯರು ಮತ್ತೆ ಬೇರೆ ಬೇರೆ ಅವರೆಲ್ಲ ಶಿಷ್ಯಂದರು, ದೊಡ್ಡ ಗುಂಪೆ ಬರುತ್ತೆ. ಇವ್ರಿಗೆಲ್ಲರಿಗೂ ತುಂಬಾ ವಿವಿಧವಾಗಿರೋಂಥ ವ್ಯಂಜನ ಎಲ್ಲ ಮಾಡಿರ್ತಾರೆ, ಎಲ್ಲ ಸೇವೆ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಆ ದಿನ ರಾತ್ರಿ ರಾಮಾನುಜಾಚಾರ್ಯರು ಅಲ್ಲೇ ಉಳ್ಕೊಂಡಿರ್ತಾರೆ. ಈಗ ಈಕೆ ಅವಳು ಹೋಗ್ಬೇಕಿತ್ತು ಆ ಕಾಮುಕನ ಮನೆಗೆ. ಆಗ ಹೋಗ್ಬೇಕಾದ್ರೆ ಈ ವಿಷಯ ರಾಮಾನುಜಾಚಾರ್ಯಗೆ ಗೊತ್ತಾಗುತ್ತೆ. ರಾಮಾನುಜಾಚಾರ್ಯಗೆ ಗೊತ್ತಾಗಿದ ತಕ್ಷಣ ರಾಮಾನುಜಾಚಾರ್ಯ ಹೇಳ್ತಾರೆ, ನನ್ನ ಮಹಾಪ್ರಸಾದ ಕಟ್ಕೊಳಿಸು ಅಂತ. ರಾಮಾನುಜಾಚಾರ್ಯ ಅವರ ಸ್ವಯಂ ಮಹಾಪ್ರಸಾದ ಅವನ ಮನೆಗೆ ಹೋಗುತ್ತೆ. ಅವನ ಮನೆಗೆ ಹೋಗಿದ ತಕ್ಷಣ ಇವಳು ಹೋಗಿ ಕೊಡ್ತಾಳೆ. ಅವನು ಆ ಪ್ರಸಾದ ತಿಂದಿದ ತಕ್ಷಣ ಅವನ ಮನಸ್ಸು ಮತ್ತು ಹೃದಯ ಸಂಪೂರ್ಣ ಪರಿವರ್ತನೆ ಆಗಿಬಿಡುತ್ತೆ. ಅವನು ಅವಳ ಕಾಲಿಗೆ ಬಿದ್ದ್ಬಿಡ್ತಾನೆ. ಬಿದ್ದ್ಬಿಟ್ಟು ಹೇಳ್ತಾನೆ, ನನ್ನಿಂದ ಕ್ಷಮೆ, ನನ್ನಿಂದ ಇಷ್ಟೊಂದು ದೊಡ್ಡ ತಪ್ಪಾಯಿತು, ದಯವಿಟ್ಟು ನೀನು ಕ್ಷಮೆ ಕೊಡು ನನಗೆ ಅಂತ ಹೇಳಿ ಅವನು ಕಾಲಿಗೆ ಬಿದ್ದ್ಬಿಡ್ತಾನೆ. ಅದಾದ್ಮೇಲೆ ಈ ಎಲ್ಲ ವೃತ್ತಾಂತ ಆದ್ಮೇಲೆ ಕೊನೆಗ ಯಜ್ಞೇಶನ ಗೊತ್ತಾಗುತ್ತೆ, ಗುರುಗಳು ಬಂದು ಹೋಗ್ಬಿಟ್ರು, ಆದರೆ ನನಗೆ ಆ ಸೇವಾ ಮಾಡೋ ಅವಕಾಶನೇ ಸಿಕ್ಕಿಲ್ಲ. ಯಾಕೆ ಇದು ರಾಮಾನುಜಾಚಾರ್ಯರು ತಿಳಿಸ್ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ನೋಡಿ, ಶ್ರೀ ಚೈತನ್ಯ ಮಹಾಪ್ರಭುಗಳು 4 ಸಂಪ್ರದಾಯಗಳಿಂದ ಬೇರೆ ಬೇರೆ ತತ್ವಗಳನ್ನ ಗೌಡಿಯ ಸಂಪ್ರದಾಯದಲ್ಲಿ ಜೋಡಣೆ ಮಾಡಿದರು. ವಿಶೇಷವಾಗಿ ರಾಮಾನುಜಾಚಾರ್ಯ ಸಂಪ್ರದಾಯದಿಂದ ವೈಷ್ಣವ ಸೇವಾ ಅದನ್ನ ಗೌಡಿಯ ಸಂಪ್ರದಾಯದಲ್ಲಿ ಅವರು ಜೋಡಣೆ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಮತ್ತೊಂದು ವಿಗ್ರಹದ ಆರಾಧನೆ ಅಂದ್ಕೊಳ್ತೀನಿ. ಮತ್ತೊಂದು ಈ 2 ತತ್ವಗಳನ್ನ ಗೌಡಿಯ ಸಂಪ್ರದಾಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನ ಸ್ಥಾಪನೆ ಮಾಡಿಸಿದ್ರು. ಆ ವೈಷ್ಣವ ಸೇವಾ ಅದರ ಪ್ರಮುಖತೆ ಎಷ್ಟು ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಈ ಚರ್ಚೆಯಲ್ಲಿ ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ವೈಷ್ಣವ ಸೇವಾ ಇದು
ಭಗವಂತನ ಆರಾಧನೆಗೆ ಅಂತಾನು ಇನ್ನೂ ಉತ್ತಮ ಅಂತ ಹೇಳ್ತಾರೆ. ಹಾಗಂತ ಹೇಳ್ಬಿಟ್ಟು ನಾವು ಬರೀ ವೈಷ್ಣವ ಸೇವೆ ಮಾಡ್ತೀವಿ, ಭಗವಂತನ ಆರಾಧನೆ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ. ಅದನ್ನು ಮಾಡ್ತಾ ಇರ್ಬೇಕು. ಅದ್ರ ಜೊತೆನಲ್ಲಿ ಭಗವಂತನಿಗೆ ಸಂತೋಷ ಪಡಿಸೋದು ಯಾವುದು ಅಂತ ಹೇಳಿದ್ರೆ ಭಕ್ತರ ಆರಾಧನೆ ಮಾಡುವಂಥದ್ದು. ನೋಡಿ ಹೇಳ್ತಾ ಇದ್ದಾರೆ, ಇದು ಶ್ರೀಮದ್ ಭಾಗವತದಲ್ಲಿ ಬರುತ್ತೆ 3ನೇ ಸ್ಕಂದದಲ್ಲಿ. ಯತ್ ಸೇವಯಾ ಭಗವತಃ ಕೂಟಸ್ಥಸ್ಯ ಮಧುದ್ವಿಷಃ ರತಿರಾಸೋ ಭವೇತ್ ತೀವ್ರಃ ಪಾದಯೋರ್ ವ್ಯಸನಾರ್ದನಃ. ಹೇಳ್ತಾರೆ, ಯಾರು ವೈಷ್ಣವ ಸೇವಾ ಮಾಡ್ತಾರೆ ಅವ್ರಿಗೆ ಎಲ್ಲ ಲಾಭಗಳು ಬಂದ್ಬಿಡುತ್ತೆ. ಏನೆಲ್ಲ ಲಾಭಗಳು? ಹೃದಯದಲ್ಲಿರುವಂಥ ಕಲ್ಮಶಗಳೆಲ್ಲ ತುಂಬಾ ಬೇಗ ಹೋಗ್ಬಿಡುತ್ತೆ. ಈ ಜಗತ್ತಿನಲ್ಲಿ ಎಷ್ಟೊಂದು ದುಃಖವನ್ನ ನಿವಾರಣೆ ಮಾಡೋದಕ್ಕೆ ಎಲ್ಲೆಲ್ಲ ಮಾಡ್ತಾರೆ, ಆದರೆ ಸೇವಾದ ಮಹತ್ವ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಎಷ್ಟೊಂದು ಮಾಡಿದ್ರು ಅವರ ಹೆಚ್ಚು ಪ್ರಗತಿ ಆಗೋದಿಲ್ಲ. ನಾವು ನೋಡ್ಬೋದು, ಇಲ್ಲಿ ಕೆಳಗಡೆ ಗುರುದ್ವಾರ ಅನ್ನುವಂಥದ್ದು ಇದೆ ಅಲ್ಲ, ಯಾರಾದ್ರೂ ಹೋಗಿದ್ದೀರಿ ಹಿಂದೆ? ಗುರುದ್ವಾರದಲ್ಲಿ ಏನೇನೆಲ್ಲ ಮಾಡ್ತಾರೆ? ಆಮೇಲೆ ಆಮೇಲೆ ಏನೆಲ್ಲ ಸೇವಾ ಮಾಡ ಗೊತ್ತಿದೆ? ಹಾ, ಆಮೇಲೆ ಕೆಲವು ಕಡೆ ಚಪ್ಪಲಿ ಸೇವೆ ಮಾಡ್ತಾರೆ. ನೋಡಿ, ಆಧ್ಯಾತ್ಮಿಕತೆ ಅನ್ನುವಂಥದ್ದು ಸೇವೆಯ ಪ್ರಾಮುಖ್ಯತೆ ಇದೆ. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಬರೀ ಜ್ಞಾನ ಅಷ್ಟೇ ಅಲ್ಲ, ತಪಸ್ಸೆ ಅಷ್ಟೇ ಅಲ್ಲ, ಪೂಜೆ ಅಷ್ಟೇ ಅಲ್ಲ. ಎಲ್ಲಿ ಸೇವಾ ಆಗುತ್ತೆ ಅಲ್ಲಿ ಹೃದಯದ ಪರಿವರ್ತನೆ ಬೇಗ ಆಗುತ್ತೆ, ಪಾಪದ ನಿವಾರಣೆ ಬೇಗ ಆಗುತ್ತೆ. ಆದ್ರೆ ಯಾವಾಗ ಸೇವಾದ ಪ್ರಾಮುಖ್ಯತೆ ಇರೋದಿಲ್ಲ ಅಲ್ಲಿ ಹೃದಯ ಪರಿವರ್ತನೆ ಆಗೋದಿಲ್ಲ. ಇನ್ನು ಅದೇ ಅನರ್ಥಗಳು ಇರುತ್ತೆ, ಇನ್ನು ಅದೇ ಭೌತಿಕತೆ ಇರುತ್ತೆ. ನಾವು ಯಾಕೆ ಸೇವಾ ಮಾಡೋದಕ್ಕೆ ತತ್ಪರರಾಗಿರ್ಬೇಕು ಅಂತ ಹೇಳಿದ್ರೆ, ಭಕ್ತಿಯಲ್ಲಿ ವೇಗವಾಗಿ ಪ್ರಗತಿ ಮಾಡಬೇಕು ಅಂತ ಹೇಳಿದ್ರೆ ಸೇವೆಯಿಂದ ತುಂಬಾ ಬೇಗ ಪ್ರಗತಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ರತಿರಾಸೋ ಭವೇತ್ ತೀವ್ರ ಪಾದಯೋ ವ್ಯಸನಾರ್ದನಃ. ಆಮೇಲೆ ಅದಷ್ಟೇ ಅಲ್ಲ, ನೋಡಿ ಸ್ಕಾಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಯಾರು ವೈಷ್ಣವನ ದರ್ಶನ ಮಾಡ್ತಾರೆ, ಯಾರು ವೈಷ್ಣವರು ಅಂತ ಹೇಳಿದ್ರೆ ಯಾರು? ವೈಷ್ಣವರು ಅಂತ ಹೇಳಿದ್ರೆ ಯಾರು? ಆಯ್ತು, ಕೃಷ್ಣನ ಭಕ್ತರು. ಮತ್ತೆ ಯಾರು ತಿಲಕ್ ಹಾಕೊಂಡಿರ್ತಾರೆ, ಆಯ್ತು. ಮತ್ತೆ ಧೋತಿ ಕೊರ್ತಾ ಹಾಕೊಂಡಿರ್ತಾರೆ, ಸ್ಯಾರೀಸ್ ಹಾಕೊಂಡಿರೋರು ವೈಷ್ಣವರಲ್ಲ? ವೈಷ್ಣವಿ, ವೈಷ್ಣವಿ. ಮತ್ತೆ ಅಷ್ಟೇನಾ? ಆಯ್ತಲ್ಲ ಆಲ್ರೆಡಿ. ವೆರಿ ಗುಡ್. ಯಾರು ಭಗವಂತನ ಸ್ಮರಣೆ ನಾಮ ಜಪ ಮಾಡ್ತಾರೆ, ಅದು ಮನುಷ್ಯರಾಗೋದಕ್ಕೆ 4 ನಿಯಮ ಪಾಲನೆ ಮಾಡ್ತಾರೆ. ಎಷ್ಟೋ ಜನ ಇದ್ದಾರೆ ಆ ಭಕ್ತರು ಮಾಡ್ತಾರೆ 4 ನಿಯಮ. ಕೋತಿನೂ ಮಾಂಸಾಹಾರ ತಿನ್ನೋದಿಲ್ಲ, ಅದಲ್ಲ? ಹಾಗಿದ್ರೆ ಮನುಷ್ಯರು ಬರೀ 4 ನಿಯಮ ನಮ್ಮನ್ನ ಬರೀ ಮನುಷ್ಯನ ಸ್ಥಿತಿ ಕರ್ಕೊಂಬರುತ್ತಷ್ಟೇ. ಭಕ್ತರು ಅಂತ ಹೇಳಿದ್ರೆ ಅದಕ್ಕಿಂತ ಮೇಲೆ. ಮತ್ತೇನು? ಭಗವಂತನ ಆರಾಧನೆ. ಯಾರು ಭಗವಂತನಿಗೆ ಅವರ ಜೀವನ ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅವರು ವೈಷ್ಣವರು. ಯಾರು ಭಗವಂತನ ಸರ್ವಸ್ವ ಅಂತ ತಿಳ್ಕೊಳ್ತಾರೆ ಅವರು ವೈಷ್ಣವ. ಯಾವಾಗ ತಿಳ್ಕೊಳಕಾಗತ್ತೆ? ಯಾರು ಆ ಭಗವಂತನ ಕೊಟ್ಟಿರುವಂತಹ ಪಥದಲ್ಲಿ ಯಾರು ನಡೀತಾರೆ, ಭಗವಂತನ ಸಂತೋಷ ಪಡಿಸೋದಕ್ಕೋಸ್ಕರ ನಾ ಏನು ಮಾಡೋದಕ್ಕೂ ತಯಾರಿದ್ದೀನಿ. ಇವತ್ತು ಭಗವಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಅಲ್ಲ, ಈಗ ರಾತ್ರಿ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇದೀವಾ? ಇಲ್ಲ, ಈಗ ದಿನಾನೇ ಅಂತ ಹೇಳಿದ್ರೆ ಭಗವಂತ. ಈಗ ನೋಡಿ, ಯುಧಿಷ್ಠಿರ ಮಹಾರಾಜರು ಹೇಳಿದ್ರು ಅಶ್ವತ್ಥಾಮ ಸತ್ತೋಗಿದ್ದಾನೆ ಅಂತ ಹೇಳು ಅಂತ. ಆದ್ರೆ ಯುಧಿಷ್ಠಿರ ಮಹಾರಾಜರಿಗೆ ಸ್ವಲ್ಪ ಹಿಂಜರಿತಾ ಇದ್ರು, ಯಾಕಂದ್ರೆ ಅವ್ರ ಜೀವನ ಪೂರ್ತಿ ಸುಳ್ಳು ಹೇಳಿರ್ಲಿಲ್ಲ. ನೋಡಿ, ನಮ್ಗಾಗಿದ್ರೆ ನಾವು ತಕ್ಷಣ ಹೇಳ್ಬಿಡ್ತಾ ಇದ್ವಿ,
ನಾವು ಸುಳ್ಳು ಹೇಳಿ ಎಷ್ಟೊಂದು ಅಭ್ಯಾಸ ಇದೆ. ಇದೊಂದು ಮತ್ತೊಂದು ಏನು ಜಾಸ್ತಿ ಏನು ಆಗೋದಿಲ್ಲ ನಮಗೆ ಇದೊಂದು ಸುಳ್ಳು ಹೇಳಿದ್ರೆ. ಆದ್ರೆ ಧರ್ಮರಾಜರಿಗೆ ಸುಳ್ಳು ಹೇಳೋದಂದ್ರೆ ಕಷ್ಟ. ಆದ್ರೆ ಧರ್ಮರಾಜರ ಭಕ್ತಿಯಲ್ಲಿ ಸ್ವಲ್ಪ ಕುಂಠಿತ ಆಯ್ತು. ಯಾಕಂತ ಹೇಳಿದ್ರೆ ಧರ್ಮರಾಜರು ಹಿಂಜರಿಕೊಂಡ್ರು. ಯಾಕಂತ ಹೇಳಿದ್ರೆ ಭಗವಂತನ ಆಜ್ಞೆ ಬಂದಾಗ ಅದು ಪರಮ ಸತ್ಯನೇ. ಭಗವಂತ ಸುಳ್ಳು ಅಂತ ಹೇಳಿದ್ರು ಅದು ಸತ್ಯನೇ ಆಗ್ತು. ಆ ರೀತಿ ಯಾರು ವೈಷ್ಣವರು ಅಂತ ಹೇಳಿದ್ರೆ ಅವರ ಜೀವನವನ್ನು ಭಗವಂತನಿಗೋಸ್ಕರ ಮುಡಿಪಾಗಿಟ್ಟಿರೋರು. ಗೃಹಸ್ಥರು ಆಗಿರ್ಬೋದು, ಬ್ರಹ್ಮಚಾರಿಗಳು ಆಗಿರ್ಬೋದು, ಸನ್ಯಾಸಿಗಳು ಆಗಿರ್ಬೋದು, ವಾನಪ್ರಸ್ಥರು ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಯಾರು ಭಗವಂತ ನನ್ನ ಸರ್ವಸ್ವ ಅಂತ ತಿಳ್ಕೊಳ್ತಾರೆ ಅವರೆಲ್ಲರೂ ವೈಷ್ಣವರು. ಆದ್ರೆ ವೈಷ್ಣವರು ಅಂತ ಹೇಳಿದ್ರೆ ಆಚೆ ಕಡೆಯಿಂದನೂ ನಾವು ವೈಷ್ಣವತೆಯನ್ನ ತೋರಿಸ್ಕೊಳ್ಬೇಕು. ಅಂದ್ಕೊಳ್ತಾರೆ ಯಾಕೆ ತೋರಿಸ್ಕೊಳ್ಬೇಕು? ಯಾಕಂದ್ರೆ ಭಗವಂತ ಹೇಳ್ತಾರೆ ನನ್ನ ಭಕ್ತರು ತಿಲಕ ಹಾಕೊಂಡಿರ್ಬೇಕು. ಆಮೇಲೆ ಏನೆಲ್ಲ ಇದೆ ನೋಡಿ, ಯಾರು ತಮ್ಮ ದೇಹಗಳ ಮೇಲೆ ಶಂಖ ಚಕ್ರ ಗದಾ ಪದ್ಮಗಳನ್ನು ಪ್ರತಿನಿಧಿಸುವ ತಿಲಕವನ್ನು ಧರಿಸುತ್ತಾರೋ, ಯಾರು ಶಿರದಲ್ಲಿ ತುಳಸಿ ದಳಗಳನ್ನು ಮುಡಿದಿರುತ್ತಾರೋ, ತಮ್ಮ ದೇಹಗಳ ಮೇಲೆ ಗೋಪಿ ಚಂದನವನ್ನು ಸದಾ ಧರಿಸಿಕೊಂಡಿರ್ತಾರೋ ಅಂತಹವರನ್ನು ಒಮ್ಮೆ ನೋಡಿದರೂ ಸಾಕು, ಅಂತಹ ನೋಟಕನನ್ನು ಎಲ್ಲ ಪಾಪಕರ್ಮಗಳು ಬಿಟ್ಟು ಹೋಗುತ್ತವೆ. ನಾವೇನಾದರೂ ಈ ರೀತಿಯ ವೈಷ್ಣವರ ದರ್ಶನ ಮಾಡಿದ್ರೆ, ಈ ರೀತಿಯ ವೈಷ್ಣವ ನಾವು ಹಾಕೊಂಡ್ರೆ ಏನಾಗುತ್ತೆ, ಬೇರೆಯವ್ರಿಗೆ ಎಷ್ಟೊಂದು ಒಳ್ಳೇದಾಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಮುಂದೆ ಹೇಳ್ತಾ ಇದ್ದಾರೆ, ಯಾರು ವೈಷ್ಣವರ ಓಕೆ ಇನ್ನು ಎಷ್ಟೊಂದಿದೆ, ನಾನು ಒಂದೇ ಒಂದು ಹೇಳಿ ಇಲ್ಲಿ ಮುಗಿಸ್ತೇನೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಹೇಳ್ತಾರೆ ಯಾರು ನನ್ನ ಭಕ್ತರು ಅಂತ ಹೇಳ್ತಾರಲ್ಲ ಅವ್ರು ಆಕ್ಚುಲಿ ನನ್ನ ಭಕ್ತರಲ್ಲ. ಹೇಳ್ತಾ ಇದ್ದಾರೆ, ಏಮೇ ಭಕ್ತ ಜನ ಪಾರ್ಥ ನಮೇ ಭಕ್ತಾಶ್ಚತೆ ಜನ ಮದ್ಭಕ್ತಾನಾಂ ಚ ಯೇ ಭಕ್ತಾಸ್ತೇಮೇ ಭಕ್ತ ತಮಾಮತಃ. ಎಷ್ಟು ಜನ ನಾವು ಕೃಷ್ಣ ಭಕ್ತರು ಅಂತ ಹೇಳ್ತೀವಿ? ನಾವೆಲ್ಲರೂ ಎಷ್ಟು ಕೃಷ್ಣ ಭಕ್ತರು? ಎಲ್ಲರೂ ಹೇಳಿ, ಎಷ್ಟು ಜನ ನಾವೆಲ್ಲರೂ ಕೃಷ್ಣ ಭಕ್ತರು? ಭಗವಂತ ಹೇಳ್ತಾ ಇದಾರೆ, ಯಾರು ನನ್ನ ಭಕ್ತರು ಅಂತ ಹೇಳ್ಕೊಳ್ತಾರೆ ಅವ್ರು ನಿಜವಾಗಿಯೂ ನನ್ನ ಭಕ್ತರಲ್ಲ. ಯಾಕೆ ಯಾಕೆ ಭಗವಂತ ಹೇಳ್ತಾರೆ, ಯಾರು ನನ್ನ ಭಕ್ತರು ಅಂತ ಹೇಳ್ಕೊಳ್ತಾರೆ ಅವ್ರು ನಿಜವಾದ ನನ್ನ ಭಕ್ತರು ಅಂತ ಹೇಳ್ತಾರೆ. ನಾವೇನಾದ್ರೂ ಹೇಳಿದ್ರೆ ನಾನು ಪ್ರಭುಪಾದರ ಸೇವಕರ ಸೇವಕ ಅಂತ ನಾವೇನಾದ್ರೂ ಹೇಳ್ಕೊಂಡ್ರೆ ಆಗ ಭಗವಂತ ನಿಜವಾಗಿಯೂ ಇವನು ನನ್ನ ಭಕ್ತ ಅಂತ ಭಗವಂತ ಹೇಳ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ನಾವು ನಿಜವಾಗಿಯೂ ಈ ನಮ್ಮ ಚಿತ್ತದಲ್ಲಿ ಎಷ್ಟು ಇದು ಸೇವಕ ಮನೋಭಾವನೆ ಇರುತ್ತೆ, ಅಲ್ಲಿ ತನಕ ಆಗ ನಾವು ತುಂಬಾ ಅತಿ ಹೆಚ್ಚು ಪ್ರಗತಿಯನ್ನು ಮಾಡ್ಬೋದು ನಮ್ಮ ಜೀವನದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಭಕ್ತಿಯಲ್ಲಿ ಪ್ರಗತಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಕೆಲವು ಸಲ ಎಲ್ಲರಿಗೂ ಅನ್ಸುತ್ತೆ, ಕೆಲವು ಸಲ ಭಕ್ತರಿಗೆ ಅನ್ಸುತ್ತೆ, ಯಾಕೆ ನಾವು ಸೇವಾ ಮಾಡೋದು ಕೆಲವು ಸಲ ತುಂಬಾ ಟೆನ್ಷನ್ ಕೊಡುತ್ತಲ್ಲ, ಆಂಗ್ಸೈಟಿ ಇರುತ್ತೆ, ಹೌದಲ್ಲ? ಇಲ್ಲ, ಆಂಗ್ಸೈಟಿ ಇಲ್ಲ. ಸೇವಾ ಮಾಡ್ತಾ ಇದ್ರೆ ಕೆಲವು ಸಲ ಮೆಂಟಲ್ ಪ್ರೆಷರ್, ಇಲ್ಲ ಅಂತ ಹೇಳಿದ್ರೆ ಫಿಸಿಕಲ್ ಟಯರ್ಡ್ನೆಸ್ ಆಗುತ್ತೆ, ಹೌದಲ್ಲ? ಆಮೇಲೆ ಕೆಲವು ಸಲ ಎಲ್ಲರಿಗೂ ಅನ್ಸುತ್ತೆ, ಕೆಲವು ಹೊಸಬ್ರು ಯಾರು ಮಂದಿರಕ್ಕೆ ಬರ್ತಾ ಇರ್ತಾರೆ, ನಾವು ಅಂದ್ಕೊಂಡ್ವಿ ಇಲ್ಲಿ ಮಂದಿರದ ಬಂದ್ಮೇಲೆ ನಾನು ಸ್ವಲ್ಪ ಶಾಂತವಾಗಿ ಕೂತ್ಕೊಳ್ಬೋದು, ಆದ್ರೆ ಇಲ್ಲಿ ಬಂದ್ಮೇಲೆ ಮತ್ತೆ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಹೇಳ್ತಾರೆ, ನಾನು ಬರೋದಕ್ಕೆ ಇಷ್ಟ ಇಲ್ಲ. ಈ ರೀತಿ ಕೆಲವು ಸಲ ಮಂದಿರಕ್ಕೆ ಬರೋದು ಬಿಟ್ಬಿಡ್ತಾರೆ. ಯಾಕೆ? ನೋಡಿ, ಸಾಮಾನ್ಯವಾಗಿ ಹೇಳ್ತಾರೆ, ಕೆಲವರು ಬಾಹ್ಯ ಪ್ರಪಂಚದಲ್ಲಿ ಅವನ ಮಂದಿರ ಅಂತ ಹೇಳಿದ್ರೆ ಹೋಗಿ ಗಂಟೆ ಬಾರಿಸೋದು, ಆಮೇಲೆ ದರ್ಶನ ಮಾಡೋದು,
ಎರಡು ಮೂರು ತಿರುಗಾಡೋದು, ಆಮೇಲೆ ಸ್ವಲ್ಪ ಒಂದೆರಡು ಕಾಳು ಪ್ರಸಾದ ತಗೊಂಡು ಹೋಗ್ಬಿಡ್ತಾರೆ. ಇದು ಮಂದಿರ, ಬಾಹ್ಯ ಬ್ರಹ್ಮ. ಆದರೆ ಯಾರು ವೈಷ್ಣವರಾಗ್ತಾ ಇರ್ತಾರೆ ಅವ್ರಿಗೆ ಮಂದಿರ ಇಷ್ಟೇ ಅಲ್ಲ. ಮಂದಿರ ಅವರ ನಿಜವಾದ ಮನೆ, ಭಗವಂತ ಅವರ ನಿಜವಾದ ಸರ್ವಸ್ವ. ಯಾರು ಇದನ್ನ ಸ್ವೀಕಾರ ಮಾಡಿರ್ತಾರೆ ಅವರಿಗೆ ಎಲ್ಲವೂ ಏನಾಗನ್ಸುತ್ತೆ. ಅವ್ರಿಗೆ ನೋಡಿ, ಭಗವಂತ ಹೇಳ್ತಾರೆ, ಯಶೋದಮಯ್ಯ ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತಾ ಇದ್ರು. ಏನ್ ಟೆನ್ಷನ್ ಅಲ್ಲಿ? ನನ್ನ ಕೃಷ್ಣನಿಗೆ, ಬಾಲಕೃಷ್ಣನಿಗೆ ಏನಾದ್ರೂ ರಾಕ್ಷಸರು ಬಂದು ಕೊಂದು ಹಾಕ್ಬಿಡ್ತಾರೆ, ಆಮೇಲೆ ಅವನ್ಗೇನಾದ್ರೂ ಅಪಘಾತ ಆಗೋಗ್ಬಿಡತ್ತೆ, ಅವನಿಗೆ ಈ ಊಟ ಆ ಊಟ, ಅವನಿಗೆ ಬೆಣ್ಣೆ ಬೇಕೋ ಇಲ್ಲಾಂದ್ರೆ ಬೆಣ್ಣೆ ಬೇಕು ಅಂತ ಹೇಳಿ ಬೇರೆ ಬೇರೆ ಮನೆಗೆ ಹೋಗ್ತಾ ಇದ್ದಾನೆ ಕದಿಯೋದಕ್ಕೆ. ಈ ರೀತಿ ಯಾವಾಗ್ಲೂ ಯಶೋದಮಯ್ಯಗೆ ಟೆನ್ಷನ್. ಆದ್ರೆ ಆ ಟೆನ್ಷನ್ ಏನಿದೆಯಲ್ಲ ಅದೇನದು, ಅದು ಆಧ್ಯಾತ್ಮಿಕದ ಪರಮೋನ್ನತ ಆನಂದ ಕೊಡ್ತಾ ಇತ್ತಂತೆ. ಸೊ ಹೇಳ್ತಾರೆ, ಈ ಭೌತಿಕ ಜಗತ್ತಿನಲ್ಲಿ ಯಾವ ಆನಂದ ಇದೆ? ಯಾವ ಆನಂದ ಇದೆ ಭೌತಿಕ ಜಗತ್ತಿನಲ್ಲಿ? ಭೌತಿಕ ಜಗತ್ತಿನಲ್ಲಿ ಯಾವ ಆನಂದ ಇದೆ? ಶಾಶ್ವತ ಇಲ್ಲ. ಸ್ವಲ್ಪ ಇದೆ. ಯಾವ್ದದು? ಯಾವ್ದದು? ಹೇಳ್ತಾರೆ ಜಡಾನಂದ ಅಂತ ಹೇಳ್ತಾರೆ. ಜಡ, ನಿರ್ಜೀವ, ಅಲ್ಲಿ ಜಡಾನಂದ ಇದೆ. ಈ ಜಡಾನಂದ ಎಷ್ಟೇ ಪಡೆಯೋದಕ್ಕೆ ಪ್ರಯತ್ನ ಪಟ್ಟರು ಅದು ದುಃಖನೇ ಹೆಚ್ಚಿಕೊಡುತ್ತೆ. ಇದ್ರ ಮೇಲೆ ಮತ್ತೊಂದು ಆನಂದ ಇದೆ, ಅದ್ಯಾವುದದು? ಬ್ರಹ್ಮಾನಂದ. ಬ್ರಹ್ಮಾನಂದ ಅದೆಲ್ಲಿ ಸಿಗುತ್ತೆ? ಬ್ರಹ್ಮಜ್ಯೋತಿನಲ್ಲಿ ಸಿಗುತ್ತೆ. ಇದರ ಮೇಲೆ ಹೋದರೆ ವೈಕುಂಠ ಲೋಕದಲ್ಲಿ ಯಾವ ಆನಂದ ಇದೆ? ಸೇವಾನಂದ ಇದೆ. ಜಡಾನಂದ ಭೌತಿಕ ಜಗತ್ತಿನ, ಬ್ರಹ್ಮಜ್ಯೋತಿನಲ್ಲಿ ಬ್ರಹ್ಮಾನಂದ, ಆಮೇಲೆ ಆಧ್ಯಾತ್ಮಿಕ ಲೋಕದಲ್ಲಿ ಏನು? ಸೇವಾನಂದ. ಯಾರಿಗೆ ಸೇವೆಯಲ್ಲಿ ಆನಂದ ಸಿಗೋದಿಲ್ಲ ಅವರು ಎಲ್ಲಿ ಉಳ್ಕೊಂಡ್ಬಿಡ್ತಾರೆ? ಬ್ರಹ್ಮಾನಂದಲ್ಲಿ ಉಳ್ಕೊಂಡ್ಬಿಡ್ತಾರೆ. ಓಂ ಶಾಂತಿ 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 ಅಲ್ಲಿ ಉಳ್ಕೊಂಡ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸೇವಾನಲ್ಲಿ ರುಚಿ ಇಲ್ಲಲ್ಲ. ಅದಕ್ಕೋಸ್ಕರ ವೈಷ್ಣವ ಪದ್ಧತಿಯ ಒಂದು ಮುಖ್ಯವಾಗಿರೋದು ಅಂತ ಹೇಳಿದ್ರೆ ಇದು. ಮೈ ಲ್ಯಾಪ್ಟಾಪ್ ಇನ್ನು ಜಸ್ಟ್ 3 ಐ ವಿಲ್ ಡೂ. ಇದು ಮತ್ತೊಂದು ಶಕ್ತಿಗೆ ಅನುಗುಣವಾದ ಪ್ರಭುವಿನ ಸೇವೆ. ಹೇಳಿದ್ದಾರೆ ವೈಭವ ಮಹೋತ್ಸವ. ಆದರೆ ನಾವು ಭಗವಂತನ ಹಬ್ಬದ ಹರಿದಿನಗಳನ್ನೆಲ್ಲ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಾಮನವಮಿ ಮಾಡ್ತಾ ಇದೀವಿ ನಾವು. ನಾಳೆ ಹೇಳ್ತಿದ್ದಾರೆ, ವ್ಯಕ್ತಿಯು ತನ್ನ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಭಗವಂತನಿಗೆ ಸಂಬಂಧಿಸಿದ ಎಲ್ಲಾ ಸಮಾರಂಭಗಳನ್ನು ಆಚರಿಸಬೇಕು ಎಂದು ಪದ್ಮಪುರಾಣದಲ್ಲಿ ಹೇಳಿದೆ. ವಿವಿಧ ಹಬ್ಬ ಹರಿದಿನಗಳನ್ನು ಸಾಧ್ಯವಾಗುವ ಎಲ್ಲಾ ರೀತಿಗಳಿಂದಲೂ ಆಚರಿಸಬೇಕು. ನಾವು ವೈಷ್ಣವರಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಬ್ಬವನ್ನು ಆಚರಣೆ ಮಾಡೋದು ಮಿಸ್ ಮಾಡಬಾರ್ದು. ಆ ಹಬ್ಬ ನಾವ್ ಯಾವಾಗ್ಲಾದ್ರೂ ಮನೆಯಲ್ಲಿ ಯಾರ್ದಾದ್ರು ಬರ್ತಡೇ ಮಿಸ್ ಮಾಡ್ತೇವೆ? ನೆವರ್. ಎಷ್ಟು ಖುಷಿಯಿಂದ ಆಚರಣೆ ಮಾಡ್ತಾರೆ, ಹೌದಲ್ಲ? ಅದೇ ರೀತಿ ಭಗವಂತ ನಮ್ಮ ಮನೆಯವರಿದ್ದ ಹಾಗೆ, ಹೌದಲ್ಲ? ಸೊ ಅದಕ್ಕೋಸ್ಕರ ಅಷ್ಟೇ ತುಂಬಾ ತುಂಬಾ ವಿಜೃಂಭಣೆಯಿಂದ ನಾವು ಭಗವಂತನ ಹಬ್ಬದ ಹರಿದಿನವನ್ನು ನಾವು ಆಚರಣೆ ಮಾಡಬೇಕು. ಆಮೇಲೆ ಕಾರ್ತಿಕ ಮಾಸದಲ್ಲಿ ಮಾಡುವ ಭಕ್ತಿಯ ಸೇವೆ. ನಾನು ಹೇಳ್ತಾನೆ, ಕಾರ್ತಿಕ ಪುರಾಣದಲ್ಲಿ ಕಾರ್ತಿಕ ಮಹಾತ್ಮೆಯಲ್ಲಿ ಹೇಳಿದೆ, ನಾವೆಲ್ಲರೂ ಎಷ್ಟೊಂದು ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಎಷ್ಟೋ ಬಾರಿ. ಎಲ್ಲಾ ಮಾಸಗಳಲ್ಲಿ ಯಾವ ಮಾಸ ಉತ್ತಮ? ಕಾರ್ತಿಕ. ಯಾಕೆ? ಲೀಲೆಗಳಾಗಿದೆ, ಆಮೇಲೆ ಪ್ರಿಯವಾಗಿದೆ. ಯಾಕೆ ಪ್ರಿಯ? ರಾಧಾರಾಣಿ ಅಧಿದೇವತೆ ಆ ಮಾಸದಲ್ಲಿ.
ಅದಕ್ಕೋಸ್ಕರ ತುಂಬಾ ವಿಶೇಷವಾಗಿರುವಂತ ಮಾಸ. ಯಾರು ಕಾರ್ತಿಕ ಮಾಸವನ್ನು ಆಚರಣೆ ಮಾಡ್ತಾರೆ ಅವರು ಎಷ್ಟೇ ಭಕ್ತಿ ಮಾಡೋದಕ್ಕೆ ಇಚ್ಛೆ ಇಲ್ಲ, ಆದ್ರೂ ಕಾರ್ತಿಕ ಮಾಸದಲ್ಲಿ ಯಾರಾದ್ರು ಬಂದು ಭಗವಂತನಿಗೆ ದೀಪ ಏನಾದ್ರು ಹಚ್ಬಿಟ್ರೆ ಭಗವಂತ ಅವ್ರಿಗೆ ಕರುಣೆಯಿಂದ ಭಕ್ತಿಯನ್ನು ಕೊಟ್ಬಿಡ್ತಾರೆ. ಭಗವಂತ ಹೇಳ್ತಾರೆ ಸಾಮಾನ್ಯವಾಗಿ ಭಕ್ತಿ ಯಾರನ್ನು ಕೊಡೋದಿಲ್ಲ. ಮನೆ ಒಳಗಡೆ ಯಾರನ್ನ ಇಡಿಸ್ಕೊಳ್ತಾರೆ, ಎಷ್ಟೇ ಗೆಸ್ಟ್ ಆಚೆಯಿಂದ ಬಂದ್ರು ಏನ್ ಮಾಡ್ತೀವಿ ನಾವು, ಕರಿತೀವಿ ಒಳಗಡೆ, ಸ್ವಲ್ಪ ಉಪಚಾರ ಮಾಡ್ತೀವಿ, ಆಮೇಲೆ ಹೋಗಿ ಅಂತ ಹೇಳಿ ಕಳ್ಸ್ಕೊಟ್ಬಿಡ್ತೀವಿ. ಭಗವಂತನೂ ಅಷ್ಟೇ, ಎಲ್ಲಾ ಜೀವಿಗಳಿಗೆ ಕರೀತಾರೆ, ಊಟ ಕೊಡ್ತಾರೆ, ಏನಾದ್ರು ಸೌಕರ್ಯ ಕೊಡ್ತಾರೆ, ಏನಾದ್ರು ವರಗಳನ್ನ ಕೊಡ್ತಾರೆ, ಏನ್ ಬೇಕಾದ್ರೂ ಕೊಟ್ಬಿಡ್ತಾರೆ. ಆದ್ರೆ ಅವರ ಆಸ್ಥಾನದಲ್ಲಿ ಅವರ ಸಂಘದಲ್ಲಿ ಇರಿಸ್ಕೊಳ್ಳೋದಿಲ್ಲ. ಇರಿಸ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಫಿಲ್ಟ್ರೇಷನ್ ಕ್ರೈಟೀರಿಯಾ ಇದೆ. ಏನು ಫಿಲ್ಟ್ರೇಷನ್ ಕ್ರೈಟೀರಿಯಾ? ಹೇಗೆ, ಏನು ಫಿಲ್ಟರ್ ಕ್ರೈಟೀರಿಯಾ ಮಾಡ್ತಾರೆ? ಭಗವಂತ ಹೇಗೆ ಫಿಲ್ಟರ್ ಮಾಡ್ತಾರೆ? ಯಾರನ್ನ ಒಳಗಡೆ ತಗೊಳ್ಬೇಕು, ಯಾರನ್ನ ಕಳಿಸ್ಬೇಕು ಅಂತ. ಪರೀಕ್ಷೆ ಹೇಗೆ? ಸಂಪೂರ್ಣ ಶರಣಾಗತಿ. ಪ್ರಭುಜಿ ಹೇಳ್ತಾರೆ ಶರಣಾಗತನ ಯಾರಾಗಿದ್ದಾನೆ ಅಂತ. ಶರಣಾಗತಿ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಶರಣಾಗತನ ಆಗಿದಾನೋ ಇಲ್ಲ ಅಂತ? ಹೆಂಗ್ ಗೊತ್ತಾಗುತ್ತೆ ಪ್ರಭುಜಿ ಶರಣಾಗತನ ಆಗಿದಾನೋ ಇಲ್ಲ ಅಂತ? ಆಯ್ತು, ಗುರುಗಳ ಆಜ್ಞೆ ನಿಷ್ಠೆಯಿಂದ ಪಾಲನೆ ಮಾಡ್ತಾರೆ. ಮತ್ತೆ ಬೇರೆಯವರು ಹೇಳಿ, ಹೆಂಗೆ ಭಗವಂತ ಹೇಗೆ ಫಿಲ್ಟರ್ ಮಾಡ್ತಾರೆ, ಯಾರಿಗೆ ಎಲ್ಲಿರಿಸ್ಬೇಕು? ಭಗವಂತ ಎಲ್ಲರಿಗೂ ಅಲ್ಲೆಲ್ಲ ಅವರವರ ಸ್ಥಾನ ಕೊಟ್ಟಿರ್ತಾರೆ, ಆದ್ರೆ ಒಳಗಡೆ ಯಾರು ಕರೆಸ್ಕೊಳ್ಬೇಕು ಹೆಂಗ್ ಗೊತ್ತಾ? ಹೆಂಗ್ ಭಗವಂತ ನಿರ್ಣಯ ತಗೊಂತ? ನಾವೆಲ್ಲರೂ ಹೋಗ್ಬೇಕು ಅಂತ ಇದೀವೋ ಇಲ್ವೋ? ಗೊತ್ತಿರ್ಬೇಕಲ್ಲ ನಮಗೆ. ಹೆಂಗೆ ಭಗವಂತನ ಆ ಸ್ಥಾನದ ಒಳಗಡೆ ಹೋಗ್ಬೇಕಂತ ಹೇಗೆ ಹೋಗ್ಬೇಕಂತ ಗೊತ್ತಿರ್ಬೇಕಲ್ಲ. ಫಿಲ್ಟ್ರೇಷನ್ ಕ್ರೈಟೀರಿಯಾ ಏನು? ರಾಧಾರಾಣಿ ಇನ್ಫ್ಲೂಯೆನ್ಸ್, ಮತ್ತೆ ಗುರುವಿನ ಮೇಲೆ ಶ್ರದ್ಧಾ, ಸೇವಾ. ನೋಡಿ ಇಲ್ಲೇ ನಾ ಇರೋದು, ನಾವು ಒಂದು ಓದ್ತೀನಿ ಪ್ಯಾರಾಗ್ರಾಫ್, ಇಲ್ಲೇ ಇದೆ. ಸ್ವಯಂ ಭಗವಾನ್ ಕೃಷ್ಣನೇ ಅರ್ಜುನಿಗೆ ಹೇಳಿರುವ ಮಾತುಗಳು ಆದಿಪುರಾಣದಲ್ಲಿವೆ. ಆ ಮಾತುಗಳು ಇವು: ಪ್ರಿಯ ಪಾರ್ಥ, ನನ್ನ ಭಕ್ತನೆಂದು ಹೇಳಿಕೊಳ್ಳುವವನು ದಿಟ್ಟದಲ್ಲಿ ನನ್ನ ಭಕ್ತನಲ್ಲ. ನನ್ನ ಭಕ್ತರ ಭಕ್ತನೆಂದು ಹೇಳಿಕೊಳ್ಳುವ ಆತನು ಮಾತ್ರ ವಾಸ್ತವವಾಗಿ ನನ್ನ ಭಕ್ತ. ದೇವೋತ್ತಮ ಪರಮ ಪುರುಷನನ್ನು ಯಾರು ನೇರವಾಗಿ ಸಂಪರ್ಕಿಸಲಾರರು. ಭಗವಂತನನ್ನು ಅವನ ಶುದ್ಧ ಭಕ್ತರ ಮೂಲಕವೇ ಸಂಪರ್ಕಿಸಬೇಕು. ಆದ್ದರಿಂದ ವೈಷ್ಣವ ಪದ್ಧತಿಯ ಪ್ರಕಾರ ಭಕ್ತನನ್ನು ಗುರುವೆಂದು ಸ್ವೀಕರಿಸಿ ಸೇವೆ ಸಲ್ಲಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಪ್ರಭಾದ್ರ ಎಷ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ನಾ ಯಾರಾದರೂ ಅನ್ಕೊಂಡ್ರೆ ನನಗೆ ಭಗವಂತನ ಜೊತೆ ನೇರ ಸಂಬಂಧ ಇದೆ, ಅವ್ರಿಗೇನು ಉತ್ತರ ಕೊಡ್ತೀರಿ? ಸ್ಪಷ್ಟವಾಗಿದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಶುದ್ಧ ಭಕ್ತರ ಮೂಲಕನೇ ಹೋಗ್ಬೇಕು. ಅವ್ರ ಹತ್ರ ಇದೆ ಗೇಟ್ ಕೀ. ಪ್ರಭುಪಾದರ ಹಿಂದೆ ಹೋಗಿದ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ನೀವು ನೋಡಿರ್ಬೋದು, ಕೆಲವು ಸಲ ಗಾಡಿನಲ್ಲಿ ಹೋಗ್ತಾ ಇರ್ತಾರಲ್ಲ, ರೋಡಲ್ಲಿ ಆಂಬ್ಯುಲೆನ್ಸ್ ಹೋಗ್ತಾ ಇರುತ್ತೆ. ಆಂಬ್ಯುಲೆನ್ಸ್ ಹೋಗ್ತಾರವಾಗ ಟ್ರಾಫಿಕ್ ಅನ್ನ ಮುಂದೆ ಮಾಡಿ ಹೋಗೋದು ಕಷ್ಟ. ಆಂಬ್ಯುಲೆನ್ಸ್ ಅನ್ನ ಶರಣ ಮಾಡಿ ಅದ್ರ ಹಿಂದೆ 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 ಹೋಗ್ಬಿಟ್ರೆ ಪೂರ್ತಿ ಟ್ರಾಫಿಕ್ ಅನ್ನ ಕ್ರಾಸ್ ಮಾಡಿ ಹೋಗ್ಬಿಡ್ಬೋದು, ಹೌದಲ್ಲ? ಆಂಬ್ಯುಲೆನ್ಸ್ಗೆ ಟ್ರಾಫಿಕ್ ಸಿಗ್ನಲ್ ಇಲ್ಲ, ಹೋಗ್ತಾ ಇರುತ್ತದು. ಅದೇ ರೀತಿ ಶುದ್ಧ ಭಕ್ತರಿಗೆ ಯಾವುದೇ ಬ್ಯಾರಿಕೇಡ್ ಇಲ್ಲ, ಅವ್ರ ಹಿಂದೆ ಹೋಗ್ಬೇಕಷ್ಟೇ ನಾವು. ಆದ್ರೆ ನಮಗನ್ಸುತ್ತೆ ನಾ ಯಾಕೆ ಹಿಂದೆ ಹೋಗ್ಬೇಕು, ನಾ ಮುಂದೆ ಹೋಗ್ತೇನೆ, ಆಗ ತಕ್ಷಣ ಟ್ರಾಫಿಕ್ ಸಿಗ್ನಲ್. ಅದಕ್ಕೋಸ್ಕರ ನಾವು ಎಷ್ಟು ಹಿಂದೆ ಇರ್ತೀವಿ ಭಕ್ತರ ಹಿಂದೆ, ಅವ್ರ ಸೇವೆ ಮಾಡ್ಕೊಂಡಿರ್ತೀವಿ, ಅಲ್ಲಿ ತನಕ ನಾವು ಸೇಫ್. ಆ ರೀತಿ ಅದಕ್ಕೋಸ್ಕರ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ಅಂದ್ರೆ ರಾಧಾರಾಣಿಯ ಅನುಗಮನದಲ್ಲಿ ಯಾರು ಹೋಗ್ತಾರೆ ಅವರಿಗೆ ತುಂಬಾ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ತನ್ನ ಭಕ್ತಿ ಸೇವೆ ಮಾಡುವ ಭಾಗ್ಯವನ್ನು ಭಗವಂತನ ಸೇವಾಸಕ್ತಿ ಇಲ್ಲದ ಸಾಧಾರಣರಿಗೆ ಕರುಣಿಸುವುದಿಲ್ಲ. ಯಾರಿಗೆ ಭಗವಂತನ ಸೇವೆ ಮಾಡೋದಲ್ಲಿ ಇಷ್ಟ ಇಲ್ಲ ಅವರಿಗೆ ಭಗವಂತ ಫೋರ್ಸ್ ಮಾಡೋದಿಲ್ಲ. ಯಾರು ಫೋರ್ಸ್ ಮಾಡಿ ನನ್ನ ಸೇವೆ ಮಾಡೋದು ಯಾರಾದ್ರೂ ಇಟ್ಕೊಂಡಿರ್ತಾರೆ? ಭಗವಂತನ್ಗೆ ಯಾಕೆ ಆ ರೀತಿ ಮಾಡೋರು? ಎಷ್ಟೋ ಜನ 1000 ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಇದ್ದಾರೆ ಭಗವಂತನ ಸೇವೆ ಮಾಡೋರು, ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ. ಅಂತವ್ರು ಭಗವಂತ ಯಾಕೆ ಫೋರ್ಸ್ ಮಾಡಿ ಹೇಳ್ಬೇಕು? ಅದಕ್ಕೋಸ್ಕರ ಭಗವಂತ ಅವ್ರಿಗೆ ಏನು ಕೇಳೋದಿಲ್ಲ. ಆದರೆ
ಯಾರು ಭಕ್ತಿಯ ತತ್ವಗಳನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಮಥುರೆಯಲ್ಲಿ ಮಾಡ್ತಾರೆ, ಅಂಥವನಿಗೆ ಮನಸ್ಸಿಲ್ಲ, ಆದರೂ ಫೋರ್ಸ್ಫುಲ್ ಆಗಿ ಯಾರೋ ಕರ್ಕೊಂಬಂದ್ಬಿಟ್ಟಿದ್ದಾರೆ ವೃಂದಾವನಕ್ಕೆ. ಅವನಿಗೆ ಕರ್ಕೊಂಬಂದು ಅವನಿಗೆ ದೀಪ ಬೆಳಗಿಸ್ತಾ ಇದ್ದಾರೆ ಅವನ ಕೈಯಿಂದ. ಭಗವಂತ ಅವನಿಗೆ ಭಕ್ತಿ ಸೇವೆ ಕೊಟ್ಬಿಡ್ತಾರಂತೆ. ಅವನಿಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ, ದೀಪ ಬೆಳಗೋದಕ್ಕೆ ಇಷ್ಟ ಇಲ್ಲ, ಕೀರ್ತನ ಮಾಡೋದಕ್ಕೆ ಇಷ್ಟ ಇಲ್ಲ, ಭಕ್ತಿ ಮಾಡೋದಕ್ಕೇನೆ ಇಷ್ಟ ಇಲ್ಲ. ಆದ್ರೆ ಅವನು ಫೋರ್ಸ್ಫುಲ್ ಆಗಿ ಮಾಡ್ತಾ ಇದ್ದಾನೆ. ಆದ್ರೆ ಭಗವಂತ ಅವನಿಗೆ ವಿಶೇಷವಾದ ಕರುಣೆ ಕೊಟ್ಬಿಡ್ತಾರೆ. ಈ ರೀತಿ ಭಗವಂತನ ಬಗ್ಗೆ ಇದೆ. ಆಮೇಲೆ ಮುಂದೆ ನಾವು ಭಕ್ತಿಯ ವಿಗ್ರಹದ ಆರಾಧನೆ ಅದನ್ನ ಹೇಗೆ ಮಾಡಬೇಕು ಅದನ್ನ ನಾವು ಚರ್ಚೆ ಮಾಡೋಣ. ನಾನು ಮತ್ತೊಂದು ನಿಮ್ಮ ಹತ್ರ ಎಲ್ಲ ಹೇಳಬೇಕಿದ್ದು ಅದೇನು ಅಂತ ಹೇಳಿದ್ರೆ, ನಮ್ಮ ಭಕ್ತಿಶಾಸ್ತ್ರನಲ್ಲಿ ಒಂದು ಸಣ್ಣ ಒಂದು ವಿಶೇಷವಾದಂತಹ ಮ್ಯಾನ್ಯುಯಲ್ ಇತ್ತು, ವೈಷ್ಣವ ಸದಾಚಾರ ಹೇಗಿರಬೇಕು ಅಂತ. ಅದನ್ನ ನಾನು ಇಲ್ಲಿಯ ತನಕ ಮಾಡಿರಲಿಲ್ಲ. ಸೊ ನನಗನ್ನಿಸ್ತಾ ಇತ್ತು ಇದ್ರ ಜೊತೆ ನಾನು ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ಅಂತ. ಯಾಕಂತ ಹೇಳಿದ್ರೆ ಅದು ಭಕ್ತಿಶಾಸ್ತ್ರೀಯ ಭಾಗದಲ್ಲಿ ವೈಷ್ಣವ ಸದಾಚಾರ ಅನ್ನೋಂಥದ್ದು ಇದೆ. ಸೊ ಅದಕ್ಕೋಸ್ಕರ ನಾನು ಕೆಲವು ವಿಷಯಗಳನ್ನ ಇದ್ರ ಮೇಲೆ ಈಗಲೇ ಬೇಡ, ನಾನು ಇದೊಂದು ಸ್ವಲ್ಪ ಚರ್ಚೆ ಮಾಡಿಬಿಟ್ಟ ಮೇಲೆ ನಾನು ವೈಷ್ಣವ ಟಿಕೆಟ್ ಕ್ಯಾನ್ ಯು ಗೋ ದೇರ್ ಮ್ಯಾನ್ಯುಯಲ್ ನೆಕ್ಸ್ಟ್ second from last, give here, I'll do. ಕಾಣಿಸ್ತಾ ಇದೆ ಇದರಲ್ಲಿ. ಇದು ಸಂಪೂರ್ಣ ವೈಷ್ಣವ ಟಿಕೆಟ್ ಮ್ಯಾನ್ಯುಯಲ್ ಅಲ್ಲಿ ಏನೆಲ್ಲ ಇದೆ ನಾನು ಇದನ್ನು ತೋರಿಸ್ತೀನಿ ನಿಮಗೆ. ವೈಷ್ಣವ ಸದಾಚಾರ ಅಂತ ಹೇಳಿದ್ರೆ ಏನೆಲ್ಲ ಇರಬೇಕು ನೋಡಿ. ಅದರಲ್ಲಿ ನಾವು ಮಂದಿರದಲ್ಲಿ ಹೇಗೆ ನಮ್ಮ ಆಚರಣೆ ಎಲ್ಲ ಇಟ್ಕೊಂಡಿರ್ಬೇಕು, ಹೇಗೆ ಕುತ್ಕೊಳ್ಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಮಸ್ಕಾರ ಮಾಡಬೇಕು, ಆಮೇಲೆ ಹೇಗೆ ತಿಲಕ ಹಾಕ್ಕೊಳ್ಬೇಕು, ಹೇಗೆ ಕಂಠಿಮಾಲ ಹಾಕ್ಕೊಳ್ಬೇಕು, ಆಮೇಲೆ ಆರತಿ ಹೇಗೆ ಮಾಡಬೇಕು, ಭಗವಂತನ ಪೂಜೆ ಹೇಗೆ ಮಾಡಬೇಕು, ಕೀರ್ತನೆ ಹೇಗೆ ಮಾಡಬೇಕು, ಆಮೇಲೆ ಭಗವಂತನ ವಿವಿಧವಾದಂತಹ ದೇವತಾ ವಿಗ್ರಹಗಳನ್ನ ಹೇಗೆ ಆರಾಧನೆ, ಆಮೇಲೆ ನಮ್ಮ ಹ್ಯಾಬಿಟ್ಸ್ ಹೇಗಿರಬೇಕು, ಈ ರೀತಿ ನಮ್ಮ ಮಾತುಕತೆ ಹೇಗಿರಬೇಕು, ಪ್ರಚಾರ ಹೇಗೆ ಮಾಡಬೇಕು, ಪ್ರಸಾದ ಹೇಗೆ ತಿನ್ನಬೇಕು, ಎಲ್ಲನೂ ಇದೆ. ಕಿಚನ್ ಹೇಗಿರಬೇಕು ಎಲ್ಲನೂ ಸಂಪೂರ್ಣವಾಗಿದೆ ಇಲ್ಲಿ. ಸರಿನಾ? ನಾನು ಇವತ್ತು ಒಂದು ಭಾಗವನ್ನು ಚರ್ಚೆ ಮಾಡ್ತೀನಿ. ಅದ್ಯಾವುದು ಅಂತ ಹೇಳಿದ್ರೆ ಪ್ರಚಾರದ ಬಗ್ಗೆ ಚರ್ಚೆ ಮಾಡ್ತೀನಿ. ಓಕೆ, ಇಂಗ್ಲಿಷ್ನಲ್ಲಿದೆ, ನಾನು ಓದ್ತೀನಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಮ್ಮೆಲ್ಲರೂ ನೋಡಿ, ನಾನು ಹೇಳ್ತಾ ಇದ್ದೆ ನಾವು ಯಾರು ಭಕ್ತರು? ಕೃಷ್ಣನ ಭಕ್ತರು. ಈಗ ಯಾರಾದ್ರೂ ಕೇಳಿದ್ರೆ ನಮಗೆ ಸ್ವಲ್ಪ ಹುಷಾರಾಗಿ ನಾವು ಹೇಳ್ತೀವಿ. ಏನಾ ನೀವು ಯಾರು ಅಂತ ಕೇಳಿದಾಗ ಏನೇಬೇಕು? ನಾವ್ ಹೇಳ್ಬೇಕು ನಾನು ಪ್ರಭುಪಾದರ ಶಿಷ್ಯರ ದಾಸ. ಹೌದಲ್ಲ, ಅದು ನಮ್ಮ ವೈಷ್ಣವರ ದಾಸ. ಈ ರೀತಿ ಈಗ ಪ್ರಭುಪಾದರ ಅನುಗಮನದಲ್ಲಿ ನಾವು ನಡೀತಾ ಇರುವಾಗ, ಇಲ್ಲ ಶ್ರೀ ಚೈತನ್ಯ ಮಹಾಪ್ರಭು ಕೊಟ್ಟಿರುವಂತ ಪರಂಪರೆಯಲ್ಲಿ ನಾವು ನಡೀತಾ ಇರುವಾಗ, ನಾವು ಅವರ ಉಪದೇಶಗಳನ್ನ ನಮ್ಮ ಸರ್ವಸ್ವವಾಗಿ ತಿಳ್ಕೊಳ್ಬೇಕು. ಹೌದಲ್ಲ, ಶ್ರೀ ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಏನಿತ್ತು? ಏನು ಶ್ರೀ ಚೈತನ್ಯ ಮಹಾಪ್ರಭುಗಳ ಉದ್ದೇಶ? ನಾಮ ಸಂಕೀರ್ತನ್. ಮತ್ತೆ ಪ್ರತಿಯೊಂದು ಜೀವಿಗೂ ಏನಾಗ್ಬೇಕಿದು? ಹರಿನಾಮ ಸಂಕೀರ್ತನೆ ಮುಟ್ಟಬೇಕು. ಪ್ರತಿ ಘರೆಗಿಯ ಜಾರೆ ತಕೋ ತಾರೆ ಕಹೋ ಕೃಷ್ಣ ಉಪದೇಶ, ಹಮಾರ ಯಜ್ಞ ತಾರಯಿ ದೇಶ್, ಹಮಾರ ಯಜ್ಞ ತಾರಯಿ ದೇಶ್. ಆಮೇಲೆ ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕರೋ ಕೃಷ್ಣ ಶಿಕ್ಷಾ. ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ? ಬೋಲೋ ಕೃಷ್ಣ,
ಏನಂತ ಹೋಗಿ ಪ್ರಚಾರ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ? ಭಜೋ ಕೃಷ್ಣ ಕರೋ ಕೃಷ್ಣ ಶಿಕ್ಷಾ. ನೀವು ಕೃಷ್ಣನ ಹೆಸರು ತಗೊಳ್ಳಿ, ನೀವು ಕೃಷ್ಣನ ಆರಾಧನೆಯನ್ನ ಮಾಡಿ, ಮತ್ತೆ ಕೃಷ್ಣನ ಉಪದೇಶವನ್ನ ಬೇರೆಯವ್ರಿಗೆ ಕಳಿಸ್ಕೊಡಿ, ಸಂದೇಶವನ್ನ ನೀಡಿ. ಅದಷ್ಟೇ ಅಲ್ಲ, ನಾವು ಯಾಕೆಂತ ಹೇಳಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಹೃದಯ ಇದೆ ಎಲ್ಲರಿಗೂ ಇದು ಅವರ ಸಂದೇಶ ಮುಟ್ಟಬೇಕು ಅಂತ. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದ್ರು, ಈ ಮಾವಿನ ಹಣ್ಣು ಇದೆಯಲ್ಲ, ಮಾವಿನ ಹಣ್ಣನ್ನ ಎಲ್ಲರಿಗೂ ಕೊಡ್ತಾ ಇದ್ರು. ಭಗವಂತ ಹೇಳ್ತಾರೆ, ನನ್ನ ಹತ್ರ ಎಷ್ಟೊಂದು ಮಾವಿನ ಹಣ್ಣಿದೆ, ನಾನು ಸಂಪೂರ್ಣ ಎಲ್ಲಾ ಜೀವಿಗಳಿಗೂ ಕೊಡಬೇಕು, ಆದ್ರೆ ಇರೋದೇ 2 ಕೈ, ನಾ ಏನ್ ಮಾಡೋದಕ್ಕಾಗುತ್ತೆ? ಎಷ್ಟು ಜನಕ್ಕಂತ ಕೊಡೋದಕ್ಕೆ ಸಾಧ್ಯ? ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಏನ್ ಹೇಳಿದ್ರು, ನೀವೆಲ್ಲರಿಗೂ ಮಾವಿನ ಹಣ್ಣು ತಗೊಂಡೋಗಿ ಏನ್ ಮಾಡಿ ನಿಮ್ಮ ಊರುಗಳಲ್ಲಿ ನೀವು ಹಂಚಿ ಅಂತ ಹೇಳಿದ್ರು. ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದ್ರು, ಮಾವಿನ ಹಣ್ಣು ತಗೊಂಡೋಗಿ ಮತ್ತೆ ಮೊದಲು ಒಂದು ನೀವು ತಿನ್ನಿ, ಆಮೇಲೆ ಏನ್ ಮಾಡಿ ನೀವು ಬೇರೆಯವ್ರಿಗೂ ಕೊಡಿ. ಯಾಕೆಂದ್ರೆ ಹೇಳಿದ್ರೆ ಬರೀ ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದ್ರೆ ಬೇಜಾರಾಗ್ಬಿಡುತ್ತೆ, ನಾವೇನ್ ಮಾಡ್ಬೇಕು? ಅದಕ್ಕೆ ಮೊದಲು ನೀವು ಒಂದು ತಿನ್ನಿ, ಆಮೇಲೆ ಪೂರ್ತಿ ಖಾಲಿ ಮಾಡ್ಬಿಡ್ಬೇಡಿ ಬ್ಯಾಸ್ಕೆಟ್, ಬೇರೆಯವ್ರಿಗೂ ಸ್ವಲ್ಪ ಕೊಡಿ. ಅದಕ್ಕೋಸ್ಕರ ಹೇಳ್ತಾರೆ, ಜನ್ಮ ಸಾರ್ಥಕ ಕರಿ ಕರ ಪರ ಉಪಕಾರ. ನಾವೇನ್ ಮಾಡ್ಬೇಕು? ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ತಾ ಏನ್ ಮಾಡ್ಬೇಕು? ಬೇರೆಯವ್ರಿಗೂ ಮುಟ್ಟಿಸ್ಬೇಕು ಚೈತನ್ಯ ಮಹಾಪ್ರಭುಗಳ ಸಂದೇಶ. ಅದಕ್ಕೋಸ್ಕರ ಪ್ರಚಾರ ನಾವು ಮಾಡಬೇಕಾಗಿರೋದು ನಮ್ಮ ವೈಯಕ್ತಿಕವಾಗಿರುವಂತಹ ಏನು, ನನಗೀಗ ಎಷ್ಟೊಂದು ಗೊತ್ತಾಗ್ಬಿಟ್ಟಿದೆ, ನಾ ಬೇರೆಯವ್ರಿಗೂ ಉದ್ಧಾರ ಮಾಡ್ತೀನಿ, ಈ ಭಾವನೆಯಿಂದ ಅಲ್ಲ ಮಾಡುವಂಥದ್ದು. ನಮ್ಮ ಭಾವನೆ ಏನಿರಬೇಕು? ನಮ್ಮ ಭಾವನೆ ಹೇಗಿರ್ಬೇಕು? ಚೈತನ್ಯ ಮಹಾಪ್ರಭುಗಳ ಆಜ್ಞೆ ಆಗಿದೆ, ಪ್ರಭುಪಾದರ ಆಜ್ಞೆ ಆಗಿದೆ, ವೈಷ್ಣವರ ಆಜ್ಞೆ ಆಗಿದೆ, ಅವರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ನಾವು ಪ್ರಚಾರ ಅವರ ಆಜ್ಞೆಯನ್ನ ಪಾಲನೆ ಮಾಡೋದಕ್ಕೋಸ್ಕರ ನಾವು ಪ್ರಚಾರವನ್ನ ಮಾಡಬೇಕು. ಅವರ ಪ್ರಚಾರ ಮಾಡಬೇಕು, ನಮ್ಮ ಪ್ರಚಾರ ಅಲ್ಲ. ಯಾರು ಪ್ರಚಾರ ಮಾಡಬೇಕು? ಚೈತನ್ಯ ಮಹಾಪ್ರಭುಗಳು, ಪ್ರಭುಪಾದರ ಪ್ರಚಾರ ಮಾಡಬೇಕು. ಅವರ ಮಹಿಮೆಯನ್ನ, ಅವರ ಗುಣಗಾನವನ್ನ ಸಂಪೂರ್ಣ ಜಗತ್ತಿಗೆ ಪ್ರಚಾರ ಮಾಡಿಸುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಹೇಳ್ತಾರೆ, ಅವರ್ ಆಕ್ಷನ್ಸ್ ಅಂಡ್ ಬಿಹೇವಿಯರ್ ಆರ್ ಬೆಸ್ಟ್ ಪ್ರೀಚಿಂಗ್ ಬಿಕಾಸ್ ಆಕ್ಷನ್ ಸ್ಪೀಕ್ ಲೌಡರ್ ದನ್ ವರ್ಡ್ಸ್. ಕೆಲವು ಸಲ ಹೇಳ್ತಾರೆ, ನಾವು ಹೇಗೆ ಪ್ರಚಾರ ಮಾಡ್ಬೋದು ಬೇರೆಯವ್ರಿಗೆ? ನಮ್ಮ ವೈಯಕ್ತಿಕ ವರ್ತನೆಯಿಂದ, ನಮ್ಮ ವೈಯಕ್ತಿಕ ಉದಾಹರಣೆಯಿಂದ. ಕೆಲವು ಸಲ ಪ್ರಚಾರ ದೊಡ್ಡದು ಮಾಡ್ಬೋದು, ವೈಯಕ್ತಿಕ ಉದಾಹರಣೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮಾಡಿರೋ ಪ್ರಚಾರ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಇಲ್ಲ, ಕೆಲವರಿಗೆ ಉದಾಹರಣೆ ತುಂಬಾ ಚೆನ್ನಾಗಿದೆ, ಅವ್ರು ಹೆಚ್ಚು ಮಾತಾಡೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವರನ್ನು ನೋಡ್ಕೊಂಡು ಎಷ್ಟು ಜನ ಭಕ್ತರಾಗ್ಬಿಡ್ತಾರೆ, ಹೌದಲ್ಲ? ಅದಕ್ಕೋಸ್ಕರ ಉದಾಹರಣೆ. ಆಮೇಲೆ ಪ್ರಚಾರ ಅಂತ ಹೇಳಿದ್ರೆ ಬರೀ ಇನ್ಫಾರ್ಮೇಶನ್ ಡೌನ್ಲೋಡ್ ಅಲ್ಲ, ನಮ್ಮ ಜ್ಞಾನವನ್ನ ಬೇರೆಯವ್ರ ತಲೆನಲ್ಲಿ ಹೆರ್ಸೋದಲ್ಲ. ಹೇಳ್ತಾರೆ ಹೃದಯ ಪರಿವರ್ತನೆ, ಚೇಂಜ್ ಆಫ್ ಹಾರ್ಟ್ ಆಗ್ಬೇಕು. ಅವರ ಹೃದಯ ಪರಿವರ್ತನೆ ಎಷ್ಟಾಗ್ತಾ ಇದೆ? ಬೆನ್ ಹತ್ತೋದು. ಎಸ್. ಆಮೇಲೆ ಮತ್ತೊಂದು ಹೇಳ್ತಾರೆ, ಅವ್ರಿಗೆ ಬರೀ ಬುದ್ಧಿಯಿಂದ ಅವರನ್ನ ಸೋಲ್ಸೋದಲ್ಲ. ಕೆಲವ್ರು ಹೇಳ್ತಾರೆ ಇದ್ಯಾಕೆ ಮಾಡ್ಬೇಕು, ಅದ್ಯಾಕೆ ಮಾಡ್ಬೇಕು, ಕೆಲವರೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಅವ್ರ ಪ್ರಶ್ನೆಗಳಿಗೆ ಬರೀ ಉತ್ತರ ಕೊಟ್ಟು ಅವ್ರನ್ನ ಸೋಲ್ಸೋದಲ್ಲ. ಕೆಲವು ಸಲ ನಾವೆಲ್ಲರೂ ಈ ರೀತಿ ಎಷ್ಟೊಂದು ಪ್ರವಚನ ಕೇಳಿರ್ತೀವಿ, ನಮ್ಮ ತಲೆನಲ್ಲಿ ಎಷ್ಟೊಂದು ಇರುತ್ತೆ. ನಮಗೆ ಅನ್ಸುತ್ತೆ, ನಾನು ಹೋಗಿ ಯಾರಾದ್ರೂ ನನ್ನ ಎದುರಿಗೆ ಬಂದ್ರೆ ಅವನನ್ನ ಪೂರ್ತಿ ಪಂಚ್ ಕೊಟ್ಬಿಟ್ಟು ಅವ್ನ ಪೂರ್ತಿ ನಾನು ಇರೋದೆಲ್ಲ ನಾನು ಅವನ ಉತ್ತರನಲ್ಲ, ಅವ್ನು ಕೇಳಿರೋ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಬಿಟ್ಟು ಅವನನ್ನ ಸೋಲಿಸ್ಬಿಡ್ತೀನಿ ಅಂತ. ಈ ರೀತಿ ಬೌದ್ಧಿಕವಾಗಿ ಅವನನ್ನ ಬರೀ ಸೋಲಿಸ್ಬಿಟ್ರೆ ಅವರ ಹೃದಯ ಪರಿವರ್ತನೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಹೃದಯ ಪರಿವರ್ತನೆ ಆಗೋದು ತುಂಬಾ ಮುಖ್ಯವಾಗಿದೆ. ಏನ್ ಹೇಳ್ತಾ ಇದ್ದೀರಿ ಪ್ರಜು? ಅದೇ ಹೇಳ್ತಾ ಇದ್ದಾರೆ, ಅದೊಂದೇ ಅಲ್ಲ, ಹೃದಯ ಪರಿವರ್ತನೆ ಆಗೋದು ಮುಖ್ಯ. ಅದಕ್ಕೋಸ್ಕರ ನಾವು ಕೆಲವು ಸಲ ಉತ್ತರನೂ ಕೊಡ್ಬೇಕಾಗತ್ತೆ, ಕೆಲವು ಸಲ ಉತ್ತರ ಕೊಡ್ಲೂಬಾರ್ದಾಗುತ್ತೆ. ಕೆಲವು ಸಲ ಉತ್ತರ ಕೊಟ್ರೆ ಆ ಸಮಯದಲ್ಲಿ ಸರಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಆಗ ನಾವು ಕೆಲವು ಸಲ ಸುಮ್ಮನೆ ಇರ್ಬೇಕು, ಕೆಲವು ಸಲ ಹೇಳಬೇಕು, ಕೆಲವು ಸಲ ಬೇರೆ ಏನಾದ್ರೂ ಹೇಳಬೇಕು. ಅದು ಯಾರ್ದು ಅನುಭವ ಇರುತ್ತೆ ಆಗ ಗೊತ್ತಾಗತ್ತೆ.
ಅದೇ ಹೇಳ್ತಾ ಇರೋದು ನೋಡಿ, ಹೇಳ್ತಾ ಇರೋದೇ ನಾಟ್ ಸಿಂಪ್ಲಿ ಟು ಡಿಫೀಟ್, ಅವರನ್ನು ಸೋಲಿಸ್ಬೇಕು ಅಂತ ಹೇಳಿ ಮಾಡೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ಹೇಳ್ತಾ ಇದ್ದಾರೆ, ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನ ಓದಬೇಕು ಮತ್ತು ಓದಿಸ್ಬೇಕು, ಅದು ನಿಜವಾದ ಪ್ರಚಾರ. ತುಂಬಾ ಸಣ್ಣದಿದೆ ಅನ್ಸುತ್ತಲ್ಲ, ಸಾರಿ ಯಾರು ಏನು ಹೇಳಿಲ್ಲ ನನಗೆ. ಕಾಣಿಸ್ತಾ ಇದೆಯಲ್ಲ, ಯಾರು ಇಂಗ್ಲಿಷ್ ಗೊತ್ತಾಗುತ್ತೆ ಅವ್ರು ನೋಡ್ಬೋದು. ಅದಾದ್ಮೇಲೆ ದೇರ್ ಇಸ್ ನೋ ನೀಡ್ ಟು ರೀಡ್ ಅದರ್ ಬುಕ್ಸ್. ಕೆಲವು ಸಲ ಹೇಳ್ತಾರೆ ಪ್ರಚಾರಕ್ಕೋಸ್ಕರ ನಾವು ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು, ಆಗ ಪ್ರಚಾರ ಮಾಡ್ಬೋದು ಅಂತ. ಎಲ್ಲಿ ಹೇಳ್ತಾ ಇದಾರೆ, ನಾವು ಬೇರೆ ಬೇರೆ ಪುಸ್ತಕಗಳ ಬೇರೆ ಬೇರೆ ಇದಕ್ಕೆ ಹೋಗೋದು ಬೇಕಿಲ್ಲ. ಆ ಹಂಬಲ್ ಸರ್ವೆಂಟ್ ಆಫ್ ದ ಸ್ಪಿರಿಚುವಲ್ ಮಾಸ್ಟರ್ ಇಸ್ ದ ಬೆಸ್ಟ್ ಟೀಚರ್. ಯಾರು ಗುರುವಿನ ದಾಸನಾಗಿರ್ತಾನೆ ಅವನು ಉತ್ತಮವಾದಂಥ ಪ್ರಚಾರ ಮಾಡ್ಬೋದು ಅಂತ ಹೇಳ್ತಾರೆ. ಆಮೇಲೆ ಭಕ್ತಿ ರಸಾಮೃತ ಸಿಂಧುನಲ್ಲಿ ರೂಪ ಗೋಸ್ವಾಮಿ ಹೇಳ್ತಾರೆ ಪ್ರಚಾರ ಹೇಗೆ, ಪ್ರಚಾರದ ಸರ್ವಸ್ವ ಏನು ಅಂತ ಹೇಳಿದ್ರೆ, ಏನಕೇನ ಪ್ರಕಾರೇಣ ಮನಕೃಷ್ಣ ನಿವೇಶಯೇ ಅಂತ ಹೇಳ್ತಾ ಇದ್ರೆ, ಹೇಗಾದ್ರೂ ಮಾಡಿ ಏನ್ ಮಾಡ್ಬೇಕು, ಅವರ ಮನಸ್ಸನ್ನ ಭಗವಂತನ ಹತ್ರ ಕರ್ಕೊಂಡು ಹೋಗ್ಬೇಕು. ನಮ್ಮ ಮನಸ್ಸು ಅಷ್ಟೇ, ಅವ್ರ ಮನಸ್ಸು ಅಷ್ಟೇ. ಆಮೇಲೆ ನೋಡಿ, ಜನ ಏನ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಎಷ್ಟು ಗೊತ್ತಿದೆ ಅನ್ನೋದನ್ನ ನೋಡ್ತಾ ಇಲ್ಲ. ಅವ್ರೇನ್ ನೋಡ್ತಾ ಇರೋದು, ನೀವು ಯಾರಿಗಾದ್ರೂ ಏನಾದ್ರು ಪ್ರವಚನ ಕೊಡ್ತಾ ಇದ್ರೆ, ನೀವು ಯಾರಿಗಾದ್ರೂ ಏನಾದ್ರು ಹೇಳ್ತಾ ಇದ್ರೆ, ಜನ ಏನ್ ನೋಡ್ತಾ ಇದ್ದಾರೆ, ಎಷ್ಟು ಬರೀ ಶಾಸ್ತ್ರದ ಜ್ಞಾನ ಇದೆ ಅಂತ ನೋಡ್ತಾ ಇಲ್ಲ. ಓಕೆ, ಅವ್ರು ನೋಡ್ತಾರೆ ಈ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನಲ್ಲ, ಅವನಲ್ಲಿ ಅದೆಷ್ಟು ನಿಷ್ಠೆ ಇದೆ ಇದರಲ್ಲಿ, ಅವನು ಹೇಳ್ತಾ ಇರೋದ್ರಲ್ಲಿ. ಆಮೇಲೆ ಎಷ್ಟು ಅದನ್ನ ಅವನ ಜೀವನದಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ, ಜನ ಇದನ್ನ ನೋಡ್ತಾರೆ. ಮೊದಲು ಬೇಕಾದ್ರೆ ಜನ ಅವನ ಎಕ್ಸ್ಟರ್ನಲ್ ಸ್ಕಿಲ್ಸ್ ಅನ್ನ ನೋಡ್ಕೊಂಡು ಬರ್ಬೋದು. ಆದ್ರೆ ಈ ತುಂಬಾ ದೀರ್ಘಕಾಲದಲ್ಲಿ ಯಾರು ಉಳ್ಕೊಳ್ತಾರೆ ಅಂತ ಹೇಳಿದ್ರೆ ಅವನ ವ್ಯಕ್ತಿತ್ವ ನೋಡಿ ಉಳ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನಿಮ್ಗೆಲ್ಲರಿಗೂ ಇದು ಕನೆಕ್ಟ್ ಅನ್ನಿಸ್ತಾ ಇದೆ? ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ ಇದು? ಸ್ವಲ್ಪ ಮೇಲೆ ಹೋಗ್ತಾ ಇದೆ ಅಂತ. ಹಾ, ನಿಮ್ಗೆಲ್ಲ ಕನೆಕ್ಟ್ ಅನ್ನಿಸ್ತಾ ಇದೆ? ಓಕೆ, ಏನೇನು ಅಲ್ಲ, ಇಲ್ಲಾಂದ್ರೆ ಬೇರೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾ ಅಂತ ಕೇಳ್ತಾ ಇದೀನಿ. ನಿಮ್ಗೆಲ್ಲರಿಗೂ ಯು ಆರ್ ಏಬಲ್ ಟು ಗೆಟ್ ಇಟ್ ಆಯ್ತು ಅಲ್ಲ? ಹೇಳ್ತಾರೆ, ಅವರ್ ಪ್ರೀಚಿಂಗ್ ಶುಡ್ ಬಿ ಜನರಲಿ ಡನ್ ಇನ್ ಹಂಬಲ್ ಆಟಿಟ್ಯೂಡ್, ನಾಟ್ ಇನ್ ದ ಆಟಿಟ್ಯೂಡ್ ಆಫ್ ಸ್ಪಿರಿಯಾರಿಟಿ. ಜನರಿಗೆ ಅನ್ನಿಸ್ಬಿಡ್ಬಾರ್ದು ನಮ್ಮನ್ನ ಇವರು ತುಂಬಾ ನೀಚವಾಗಿ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬಾರ್ದು. ಕೆಲವು ಸಲ ನಾವೇನಾದ್ರೂ ಪ್ರಚಾರ ಮಾಡ್ತಾ ಇರುವಾಗ ಜನರಿಗೆ ಅನ್ಸುತ್ತೆ, ಓ ನಾವು ನಮ್ಮನ್ನ ಇವ್ರು ಕಡೆಗಣಿಸ್ತಾ ಇದ್ದಾರೆ ಅಂತ. ಯಾವಾಗ ಆ ರೀತಿ ಭಾವನೆ ಬರುತ್ತಲ್ಲ, ಅವರು ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಅರ್ಥ ಆಗ್ತದೆ? ಅವ್ರು ಅದನ್ನ ತಿಳ್ಕೊಳ್ಬಾರ್ದು ಆ ರೀತಿ. ಆಮೇಲೆ ನಾವು ಏನನ್ನ ಪ್ರಚಾರ ಮಾಡ್ಬೇಕು ಅಂತ ಹೇಳಿದ್ರೆ, ಗುರು ಏನ್ ಕೊಟ್ಟಿರ್ತಾರೆ ಶಾಸ್ತ್ರದಲ್ಲಿ ಆ ಮಾತುಗಳನ್ನ ಹೇಳಬೇಕು. ಈಗಿನ ಕಾಲದಲ್ಲಿ ಕೆಲವು ಸಲ ಜನರನ್ನ ಮೆಚ್ಚುಗೆ ಪಡಿಸೋದಕ್ಕೋಸ್ಕರ ಜನ ಏನೇನೋ ಹೇಳ್ತಾರೆ. ಈಗಿನ ಕಾಲದಲ್ಲಿ ಕೆಲವು ಸಲ ಭಾಗವತ್ ಕಥಾಕಾರರೆಲ್ಲ ಇರ್ತಾರಲ್ಲ, ನೀವು ನೋಡ್ತಾ ಇರ್ಬೋದು, ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಎಲ್ಲ ಇದ್ದಾರೆ. ಜನರನ್ನ ಮೆಚ್ಚುಗೆ ಪಡಿಸೋದಕ್ಕೋಸ್ಕರ ಇರೋದೆಲ್ಲ ಏನೆಲ್ಲ ಮಸಾಲೆ ಬೇಕಾದ್ರೆ ಆಡ್ ಮಾಡ್ಬಿಡ್ತಾರೆ ಅದ್ರಲ್ಲಿ. ಆದ್ರೆ ಕೆಲವು ಸಲ ಶಾಸ್ತ್ರದಲ್ಲಿ ಇಲ್ಲದಿರುವಂತಹ ವಿಷಯಗಳ ಚರ್ಚೆ ಮಾಡ್ತಾರೆ, ಶಾಸ್ತ್ರಗಳಿಗೆ ವಿರುದ್ಧವಾಗಿರುವಂತಹ ವಿಷಯಗಳ ಚರ್ಚೆ ಮಾಡ್ತಾರೆ. ಆಗ ಏನಾಗುತ್ತೆ, ಜನರ ಹೃದಯ ಪರಿವರ್ತನೆ ಆಗೋದಿಲ್ಲ. ಅವರು ಬೇಕಾದ್ರೆ ಚಪ್ಪಾಳೆ ತಟ್ತಾರೆ, ಅವರು ಮಜಾ ಆಯ್ತು ಅಂತ ಹೇಳ್ತಾರೆ, ಬರ್ತಾರೆ, ಆಮೇಲೆ ಮತ್ತೆ ಹೋಗ್ಬಿಟ್ಟು ಅವರ ಭೌತಿಕ ಜೀವನ ಹೇಗಿತ್ತಲ್ಲ ಹಾಗೆ ಇರುತ್ತೆ. ಹೃದಯದ ಪರಿವರ್ತನೆ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾರೆ, ನಾನು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಪ್ರಭುಪಾದರು ಸೆಲೆಬ್ರಿಟಿ ಆಗಿಲ್ಲ, ಹೌದಲ್ಲ? ಈಗಿನ ಕಾಲದಲ್ಲಿ ಎಷ್ಟೋ ಜನ ವರ್ಲ್ಡ್ ಫೇಮಸ್ ಸೆಲೆಬ್ರಿಟೀಸ್ ಇದ್ದಾರೆ. ಪ್ರಭುಪಾದರು ಏನು ಆ ರೀತಿ ಆಗಿಲ್ಲ. ಆದ್ರೆ ಪ್ರಭುಪಾದರು ಎಷ್ಟು ಜನ ಹೃದಯ ಪರಿವರ್ತನೆ ಮಾಡಿದ್ರು. ಸೊ ಅದು ತುಂಬಾ ಮುಖ್ಯವಾಗಿದೆ. ವಿಚ್ ಒನ್? ಹಾ, ನಾವು ಯಾವ ಸ್ಥಿತಿಯಲ್ಲಿ ನೋಡ್ಬೇಕು.
ಅಂದ್ರೆ ಅವರ್ಸೆಲ್ಸ್ ನಾವು ಮತ್ತು ನಾವು ಮೇಲೆ ಇದ್ದೀವಿ, ಅವ್ರು ಕೆಳಗಡೆ ಇದ್ದಾರೆ. ಅವರೇ ಬಂದಾಗ ಅದು ಬರುತ್ತೆ. ಆ ಪಾಯಿಂಟ್ ಪ್ರಭುಜಿ ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ. ಪ್ರಭುಜಿ ಏನ್ ಹೇಳ್ತಾ ಇದಾರೆ, ನಾವ್ ಯಾವಾಗ ತಿಳ್ಕೊಳ್ತೀವಿ ನಾನು ಕೃಷ್ಣ ಭಕ್ತ, ಇವರೆಲ್ಲರೂ ಬದ್ಧ ಜೀವಿಗಳು. ನಾನು ಯಾರಿಗ ಏನಲ್ಲ ಆ ರೀತಿ ನಾವೇನಾದ್ರು ತಿಳ್ಕೊಂಡ್ಬಿಡ್ತೀವಲ್ಲ, ಹಾಗೇನಾಗ್ಬಿಡುತ್ತೆ. ನ್ಯಾಚುರಲ್ ಆಗಿ ಅವ್ರನ್ನ ತುಂಬಾ ಕೀಳಾಗಿ ನಾವು ವರ್ತನೆ ಮಾಡ್ತೀವಿ, ಅವ್ರ ಜೊತೆ ವ್ಯವಹಾರನ ಅದೇ ರೀತಿ ಮಾಡ್ತೀವಿ, ಅವ್ರ ಜೊತೆ ಮಾತುಕತೆನ ಅದೇ ರೀತಿ ಮಾಡ್ತೀವಿ. ಅದಕ್ಕೋಸ್ಕರ ನಾವು ತಿಳ್ಕೊಳ್ಬೇಕು, ಭಗವಂತ ಮತ್ತು ಭಕ್ತರ ಅನುಗ್ರಹದಿಂದ ನನಗೆ ಕೃಷ್ಣ ಭಕ್ತಿ ಸಿಕ್ಕಿದೆ. ಭಗವಂತನ ಅನುಗ್ರಹದಿಂದ ಮತ್ತು ಭಕ್ತರ ಅನುಗ್ರಹದಿಂದ ನನ್ನ ಜೀವನದಲ್ಲಿ ಕೃಪೆಯಿಂದ ಭಕ್ತಿ ಮಾಡುವಂತ ಆ ಲಾಭ ಸಿಕ್ಕಿದೆ. ಆಮೇಲೆ ಇಲ್ಲಿರುವಂತ ಎಷ್ಟೋ ಜನರಿಗೂ ಅವ್ರಿಗೂ ಆ ಲಾಭ ಸಿಗ್ಬಹುದು. ಆ ಲಾಭವನ್ನ ಕೊಡೋದಕ್ಕೆ ನಾನು ಏನು ಭಗವಂತನಿಂದ ನನಗೆ ಸಿಕ್ಕಿರುವಂತಹ ಒಂದು ಸೇವೆ, ಭಗವಂತ ನನಗೆ ಒಂದು ಇನ್ಸ್ಟ್ರೂಮೆಂಟ್ ಸಾಧನೆಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವರ ಸೇವೆ ಮಾಡೋದಕ್ಕೋಸ್ಕರ. ಈ ಭಾವನೆ ಯಾವಾಗ ಇರುತ್ತಲ್ಲ, ಆಗ ನಾವು ಆಮೇಲೆ ಮತ್ತೊಂದು ತಿಳ್ಕೊಳ್ಬೇಕು, ಈ ಎಲ್ಲಾ ಜೀವಿಗಳು ಯಾರು ಬರ್ತಾರೆ, ಮಂದಿರಕ್ಕೆ ಯಾರು ಬರ್ತಾರೆ, ಆಮೇಲೆ ಭಕ್ತಿಗೆ ಯಾರು ಬರ್ತಾರೆ, ದೇ ಆರ್ ಗೆಸ್ಟ್ಸ್ ಆಫ್ ಕೃಷ್ಣ. ನೀವು ಯಾರು ಜರ್ನಿ ಹೋಮಲ್ಲೂ ಓದಿದ್ರೆ ಅಲ್ಲಿ ರಾಧಾನಾಥ ಸ್ವಾಮಿ ಮಹಾರಾಜ್ ಅವ್ರ ಅನುಭವ ಬರೀತಾರೆ. ಒಬ್ಬ ವೈಷ್ಣವ ಭಕ್ತರು ಅವ್ರ ಮನೆಗೆ ಹೋಗ್ತಾ ಇರುವಾಗ, ಅವ್ರ ಆಶ್ರಮದಲ್ಲಿ ಹೋಗ್ತಾ ಇರುವಾಗ ಮಹಾರಾಜರನ್ನ ಅವ್ರು ಹೇಗೆ ಅತಿಥಿ ಸತ್ಕಾರ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಯು ಆರ್ ಎ ಫ್ರೆಂಡ್ ಆಫ್ ಗೋಪೀಜನ ವಲ್ಲಭ. ಅವ್ರ ಅನುಭವ ಹೇಗಿತ್ತು ಅಂತ ಹೇಳಿದ್ರೆ, ನೀವೆಲ್ಲರೂ ಯಾರು ಅಂತ ಹೇಳಿದ್ರೆ ರಾಧಾ ಮಾಧವ ಅವರ ಆಪ್ತ ಸ್ನೇಹಿತರು, ನಾನು ನಿಮ್ಮ ದಾಸ. ಅರ್ಥ ಆಗ್ತದೆ? ಯಾಕಂದ್ರೆ ನಾನು ಭಗವಂತನ ದಾಸನಾಗಿದ್ದೀನಿ. ಭಗವಂತನ ಈಗ ಮನೆಯಲ್ಲಿ ಯಾರಾದ್ರೂ ಸೇವಕನಿದ್ರೆ ಏನ್ ಮಾಡ್ತಾರೆ ಅವರು? ಮನೆಯಲ್ಲಿ ಯಾರಾದ್ರೂ ಓನರ್ ಇರ್ತಾರೆ, ಆ ಮನೇಲಿ ಒಬ್ಬ ಕೆಲಸಗಾರ ಇದ್ರೆ ಏನ್ ಮಾಡ್ತಾನೆ? ಆ ಕೆಲಸಗಾರ ಮಾಸ್ಟರ್ ಸೇವೆ ಮಾಡ್ತಾ ಇರ್ತಾನಲ್ಲ, ಮಾಲೀಕನ ಸೇವೆ ಮಾಡ್ತಾ ಇರ್ತಾನೆ. ಆ ಮಾಲೀಕನ ಅತಿಥಿ ಯಾರಾದ್ರೂ ಮನೆಗೆ ಬಂದ್ರೆ ಆ ಕೆಲಸಗಾರ ಏನ್ ಮಾಡ್ತಾನೆ? ಆ ಅತಿಥಿಗಳು ಏನಾಗ್ಬಿಡ್ತಾರೆ, ಅತಿಥಿಗಳು ಪ್ರಭು ಆಗೋಗ್ಬಿಡ್ತಾರೆ ಇವನ್ಗೆ, ಅವ್ರ ಸೇವೆನೇ ಇವನ್ ಮಾಡ್ತಾನೆ. ಅಂತ ಹೇಳಿದ್ರೆ ಭಕ್ತರು ಹೇಗೆ ವರ್ತನೆ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರೇ ಬರ್ಲಿ ಮಂದಿರಕ್ಕೆ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅವ್ರು ಗೊತ್ತಿರಬೇಕು ಇವರು ಭಗವಂತನಿಗೆ ತುಂಬಾ ಆಪ್ತರಾಗಿರೋರು ಬಂದಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಇನ್ನು ತುಂಬಾ ಚೆನ್ನಾಗಿ ಸತ್ಕಾರ ಮಾಡಬೇಕು. ಈ ಭಾವನೆಯಿಂದ ಮಾಡಿದ್ರೆ ತೊಂದರೆ ಬರೋದೇ ಇಲ್ಲ. ಸೊ ಈ ರೀತಿ ಇನ್ನು ಆಮೇಲೆ ಹೇಳ್ತಾ ಇದ್ದಾರೆ, ಒನ್ ಮಸ್ಟ್ ಶೋ ಕಂಪ್ಯಾಷನ್ ಅಂಡ್ ಕನ್ಸರ್ನ್ ಫಾರ್ ದ ಪರ್ಸನ್ ಆನ್ ಹಿಸ್ ಪ್ರೀಚಿಂಗ್. ಒನ್ ಮೇ ಈವನ್ ನೀಡ್ ಟು ಪೇ ಅಟೆನ್ಷನ್ ಟು ಹಿಸ್ ಪೆಟ್ಟಿ ಮೆಟೀರಿಯಲ್ ಪ್ರಾಬ್ಲಮ್ಸ್ ಇಫ್ ನೆಸೆಸರಿ. ಅಂದ್ರೆ ಕೆಲವು ಸಲ ನಾವು ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ಬರೀ ಇದಿಷ್ಟೇ ಹೇಳೋದಲ್ಲ, ಕೆಲವು ಸಲ ಅವ್ರ ಜೀವನದಲ್ಲಿ ಏನಾದ್ರು ತೊಂದರೆ ಬರ್ತಾ ಇರುತ್ತೆ, ಇಲ್ಲ ಅವ್ರು ಭಕ್ತಿ ಮಾಡ್ತಾ ಇರುವಾಗ ಮನೆಯಲ್ಲಿ ಏನೋ ತೊಂದರೆ ಬರ್ತಾ ಇದೆ, ಮನಸ್ಸಿನಿಂದ ಏನೋ ತೊಂದರೆ ಬರ್ತಾ ಇದೆ, ಕುಟುಂಬದಿಂದ ಏನೋ ತೊಂದರೆ ಬರ್ತಾ ಇದೆ. ಆ ತೊಂದರೆಗಳನ್ನು ನಾವು ಸಾಲ್ವ್ ಮಾಡೋದಕ್ಕೆ ಏನಾಗಿರ್ಬೇಕು? ಕೇರ್ ಮಾಡಬೇಕು. ಕೆಲವು ಸಲ ಹೇಳ್ತಾರೆ, ನಿಮ್ಮ ಭಕ್ತಿ ಮಾತ್ರ ನನಗೆ ಮುಖ್ಯವಾಗಿದೆ, ಈ ಪ್ರಾಬ್ಲಮ್ ಎಲ್ಲ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಆ ರೀತಿ ಹೇಳ್ಬಿಟ್ರೆ ಆಗೋದಿಲ್ಲ. ಯಾರು ಭಕ್ತರು ಭಕ್ತಿಯನ್ನು ಮಾಡ್ತಾ ಇರ್ತಾರಲ್ಲ, ಅವರ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಂತ ಸ್ವಲ್ಪ ನಾವು ಮಾಡ್ಬೇಕಾಗತ್ತೆ. ಆಮೇಲೆ ಸೊ ನನಗೆ ಇದು ಆಲ್ಮೋಸ್ಟ್ ಇಷ್ಟು ನಾವು ಚರ್ಚೆ ಮಾಡಿದೀವಿ. ಇನ್ನು ಮುಂದಿನ ವಾರ ಒಂದ್ಸಲ ಚರ್ಚೆ ಮಾಡ್ತೀನಿ ನಾನು. ಈಗ ಮತ್ತೊಂದು, ನಮ್ಮ ಸತ್ಸಂಗ ಕೇಂದ್ರದಲ್ಲಿ ಎಷ್ಟೋ ಭಕ್ತರು ಬರ್ತಾ ಇದ್ದಾರೆ, ಹೌದಲ್ಲ? ಆಲ್ರೆಡಿ ಭಕ್ತರು ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಅವರು ಭಕ್ತರಾಗೋರು ಇರ್ತಾರೆ. ಅವರಿಗೆ ಹೇಗೆ ನಾವು ನೋಡ್ಕೊಳ್ಬೇಕು, ಇದು ತುಂಬಾ ಮುಖ್ಯವಾಗಿರುತ್ತೆ, ಹೌದಲ್ಲ? ನಾವು ಅವ್ರಿಗೆ ಏನಾದ್ರು ತುಂಬಾ ಚೆನ್ನಾಗಿ ಹೇಗೆ ನೋಡ್ಕೊಳ್ಬೇಕು, ಭಕ್ತರಿಗೆ, ಹೊಸಬರಿಗೆ ಹೊಸಬರು ಬರ್ತಾ ಇರ್ತಾರೆ, ಭಕ್ತರು ಇರ್ತಾರೆ, ಅವರನ್ನ ಹೇಗೆ ನಾವು ಕಾಳಜಿ ತಗೊಳ್ಬೇಕು, ಅವರನ್ನ ಭಕ್ತಿಯಲ್ಲಿ ಹೇಗೆ ನಾವು ಮಾರ್ಗದರ್ಶನ ಕೊಡಬೇಕು,
ಇದು ತುಂಬಾ ಮುಖ್ಯ ಅಲ್ಲ ನಮಗೆ. ಈಗ ಇಲ್ಲಿ ಎಷ್ಟೊಂದು ಭಕ್ತರು ಬರ್ತಾ ಇದ್ದಾರೆ, ಆಲ್ಮೋಸ್ಟ್ ಎಲ್ಲರೂ 16 ರೌಂಡ್ ಜಪ ಮಾಡ್ತಾ ಇದ್ದೀವಿ. ಆಮೇಲೆ ಭಕ್ತಿನಲ್ಲಿ ಇದ್ದು ಒಂದು 3, 2, 3, 4, 5, 10 ವರ್ಷಗಳೆಲ್ಲ ಆಗೋಗ್ಬಿಟ್ಟಿದೆ ಕೆಲವ್ರಿಗೆಲ್ಲರಿಗೂ. ಈಗ ನಾವು ಭಕ್ತಿನಲ್ಲಿ ನಾವಿದ್ದೀವಿ, ಅನುಭವ ಇದೆ, ಎಷ್ಟು ವರ್ಷಗಳಾಗಿದೆ. ಈಗ ನಾವು ಬೇರೆಯವ್ರಿಗೂ ಭಕ್ತಿನಲ್ಲಿ ನೋಡ್ಕೊಳ್ಳುವಂತಹ ಸ್ವಲ್ಪ ಕಾಳಜಿ ಹೇಗೆ ತಗೊಳ್ಬೇಕು ಅವ್ರದ್ದು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೆಲವು ವಿಷಯಗಳನ್ನ ಬರೆದಿದ್ದೀನಿ ತುಂಬಾ ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ. ಓಕೆ, ಇಂಗ್ಲಿಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನಾನು ಕನ್ನಡದಲ್ಲಿ ತೋರಿಸ್ತೀನಿ, ಆಮೇಲೆ ಬೇಕಾದ್ರೆ ಇದನ್ನ ನಾನು ನಿಮ್ಗೆಲ್ಲರಿಗೂ ಕಳಿಸ್ತೇನೆ. ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ಕನ್ನಡದಲ್ಲಿದೆ. ಮಾರ್ಗದರ್ಶಕರ ಪಾತ್ರ ಮತ್ತು ಜವಾಬ್ದಾರಿಗಳು, ಮೆಂಟರ್ಸ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಏನು? ನಮ್ಮ ಪಾತ್ರ ಮತ್ತು ಜವಾಬ್ದಾರಿ ಹೇಗಿರಬೇಕು ಅಂತ ತುಂಬಾ, ನಾನು ಬರೀ ಎಷ್ಟು ಪಾಯಿಂಟ್ಸ್ ಹಾಕಿದ್ದೀನಿ ಅಂದ್ರೆ ಬರೀ 7 ಪಾಯಿಂಟ್ಸ್. 7 ಪರ್ಪಸಸ್ ಆಫ್ ಇಸ್ಕಾನ್ ಇದೆ, ಹಾಗಾದ್ರೆ ಇದರಲ್ಲಿ 7 ಪಾಯಿಂಟ್ಸ್ ಇದೆ ಅಷ್ಟೇ. ಮೊದಲನೇದು ಎಲ್ಲ ಇಂದಾನೆ ಪ್ರಾರಂಭ ಆಗುತ್ತೆ. ನೀವು ಇದನ್ನ ತುಂಬಾ ಚೆನ್ನಾಗಿ ಜ್ಞಾಪಕನ ಇಟ್ಕೊಂಡಿರ್ಬೋದು. ನಾನು ಒಂದೊಂದೊಂದೊಂದನ್ನ ಹೇಳ್ಬಿಡ್ತೇನೆ, ಸರಿನಾ? ಮೊದಲನೇದು ಏನಿರ್ಬೇಕು ಅಂತ ಹೇಳಿದ್ರೆ ಸಂಪರ್ಕ ಇರಬೇಕು. ಸಂಪರ್ಕ ಹೇಗೆ ಇಟ್ಕೊಂಡಿರ್ಬೇಕು ನಾವು ಜನರ ಜೊತೆ? ನೋಡಿ, ಇಲ್ಲಿ ಯಾರೆಲ್ಲ ಬರ್ತಾರಲ್ಲ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ಬೇಕು? ನಾ ಹೇಳಿದ್ದು ಗೆಸ್ಟ್. ಯಾರು ಗೆಸ್ಟು? ಕೃಷ್ಣನ್ ಗೆಸ್ಟ್ ಅವರು. ಅದಕ್ಕೋಸ್ಕರ ನಾವು ತುಂಬಾ ಉತ್ತಮವಾಗಿರುವಂತ ಅನುಭವ ಕೊಡ್ಬೇಕು ಅವ್ರಿಗೆ. ಯಾಕೆಂದ್ರೆ ಮೊದಲನೇ ಬಾರಿಗೆ ಬಂದಿದ್ದಾರೆ ಭಗವಂತನ ಹತ್ರ. ನಾವು ಅವ್ರಿಗೆ ಉತ್ತಮವಾಗಿರುವಂತ ಅನುಭವ ಕೊಟ್ರೆ ಅವರು ಮತ್ತೊಮ್ಮೆ ಬರಬೇಕು ಅನ್ಸುತ್ತೆ. ನಾವು ಇಲ್ಲಿ ಬಂದಾಗ ಅವ್ರಿಗೆ ಉತ್ತಮವಾದ ಅನುಭವ ಕೊಟ್ಟಿಲ್ಲ ಅಂತ ಏನ್ ಅನ್ಸುತ್ತೆ? ಅವ್ರಿಗೆ ಭಕ್ತಿ ಮಾಡೋದಕ್ಕೆ ರುಚಿ ಇಲ್ಲ ಅನ್ಸುತ್ತೆ. ಮತ್ತೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಮತ್ತೆ ಅವ್ರ ಭೌತಿಕ ಜಗತ್ತಿಗೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಆ ಅವಕಾಶ ನಾವು ಮಾಡಬಾರ್ದು. ಉತ್ತಮವಾದಂತ ಅನುಭವ ಹೇಗೆ ಕೊಡಬೇಕು? ಮೊದಲನೇದು ಸಂಪರ್ಕ. ಯಾರೇ ಬರ್ತಾರಲ್ಲ ಇಲ್ಲಿಗೆ, ಅವ್ರಿಗೆ ಯಾರಾದ್ರೂ ಒಬ್ರು ಮೆಂಟರ್ ಅನ್ನೋಂಥವ್ರು ಇರ್ಬೇಕು. ಮೆಂಟರ್ ಅಂತ ಹೇಳಿದ್ರೆ ಏನು? ಯಾರಾದ್ರೂ ಅವ್ರ ಜೊತೆ ಮಾತಾಡ್ಸೋರು ಇರ್ಬೇಕು, ಗೈಡ್ ಇರ್ಬೇಕು. ಅವ್ರ ಜೊತೆ ಯಾರು ಮಾತಾಡ್ಸೇ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೋಮ್ಲಿ ಫೀಲಿಂಗ್ ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಸಂಪರ್ಕ ಅನ್ನುವಂಥದ್ದು ತುಂಬಾ ಮುಖ್ಯ. ಆಮೇಲೆ ಯಾರೆಲ್ಲ ಮೆಂಟರ್ಸ್ ಇರ್ತಾರೆ, ಈಗ ನಿಮ್ಮ ಮೆಂಟರ್ ಅಂತ ಹೇಳಿದ್ರೆ ನಮ್ಮೆಲ್ಲರ ಕೆಲವರು ವ್ಯಕ್ತಿಗಳು ಇರ್ತಾರೆ, ಅವ್ರ ಜವಾಬ್ದಾರಿ ನಾವು ತಗೊಳ್ಬೇಕು ಅಂತ. ಹೌದಲ್ಲ? ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳಿ ಏನೆಲ್ಲ ಮಾಡ್ಬೇಕಾಗುತ್ತೆ ಅವ್ರಿಗೆ ನಾವು? ಮೊದಲನೇದು ಹೇಳ್ತಾ ಇದಾರೆ ನೋಡಿ, ತುಂಬಾ ಮೆಸೇಜ್, ಕಾಲ್ ಇಲ್ಲ ಪರ್ಸನಲ್ ಮೀಟಿಂಗ್. ಕೆಲವು ಬಾರಿ ನಾವು ಏನ್ ಮಾಡ್ಬೇಕಾಗತ್ತೆ? ಮೆಸೇಜ್ ಮಾಡ್ಬೇಕಾಗತ್ತೆ, ಕೆಲವು ಸಲ ಕಾಲ್ ಮಾಡ್ಬೇಕಾಗತ್ತೆ, ಕೆಲವು ಸಲ ವೈಯಕ್ತಿಕವಾಗಿ ಚರ್ಚೆ ಮಾಡ್ಬೇಕಾಗತ್ತೆ, ಭೇಟಿ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಸಂಪರ್ಕ ಗಟ್ಟಿ ಆಗುತ್ತೆ. ನಮ್ಮ ಸಂಪರ್ಕ ಯಾವಾಗ ಗಟ್ಟಿ ಇರುತ್ತೆ ಆಗ ರಿಲೇಶನ್ಶಿಪ್ ಇರುತ್ತೆ. ಆ ರಿಲೇಶನ್ಶಿಪ್ ಇದ್ದಾಗ ತುಂಬಾ ಸುಲಭವಾಗಿ ನಾವು ಏನಾದ್ರೂ ಹೇಳಿದ್ರೆ ಅವರು ಅದನ್ನ ಸ್ವೀಕಾರ ಮಾಡ್ತಾರೆ. ನಮ್ಮ ರಿಲೇಶನ್ಶಿಪ್ ಅಷ್ಟು ಗಟ್ಟಿ ಇಲ್ಲ ಅಂತ ಹೇಳಿ ಏನಾಗ್ಬಿಡುತ್ತೆ? ಅವರು ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಮೊದಲನೇದೇನು? ಸಂಪರ್ಕ. ವಾರದಲ್ಲಿ ಕನಿಷ್ಠ ಪಕ್ಷ 1 ಸಲ ಒಂದು ಕಾಲ್ ಮಾಡ್ಬೋದು, ಭೇಟಿ ಮಾಡ್ಬೋದು. ಇಲ್ಲಿ ಬಂದಾಗಲೂ ಭೇಟಿ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಆಮೇಲೆ ನಮ್ಮ ಅದ್ವೈತನಾಥ ಪ್ರಭು ಮಾಡ್ತಾರೆ, ಹೌದಲ್ಲ? ಜಯ ಜಗನ್ನಾಥ ಸ್ವಾಮಿ ಪ್ರಭು ಮಾಡ್ತಾರೆ. ನನಗೆ ಅನ್ನಿಸ್ತಾ ಇತ್ತು ಇಲ್ಲಿರೋರು ಎಲ್ಲರೂ ನಾವು ಎಲ್ಲರೂ ಈ ಮೆಂಟರ್ ಒಂದೊಂದು ಜವಾಬ್ದಾರಿಯನ್ನ ಇಟ್ಕೊಂಡಿರ್ಬೇಕು. ನಮ್ಮ ಹತ್ರ ಕೆಲವರು ಜನ ಇರಬೇಕು. ನಾವು ಏನ್ ಮಾಡ್ಬೇಕು? ಅವ್ರಿಗೆಲ್ಲರಿಗೂ ಟ್ರೈನಿಂಗ್ ಮಾಡ್ಬೇಕು ಭಕ್ತಿನಲ್ಲಿ. ನಾವು ಯಾವಾಗ ಬೇರೆಯವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ನಮ್ಮ ಟ್ರೈನಿಂಗ್ ಆಗೋಗ್ಬಿಡುತ್ತೆ. ಎಲ್ಲರಿಗೂ ನಮ್ಗೆ ಅನ್ನಿಸ್ತಾ ಇರುತ್ತೆ, ನಾನು ಹೆಂಗೆ ಟ್ರೈನಿಂಗ್ ಕೊಡಿಲ್ಲ, ನನಗೆ ಟ್ರೈನಿಂಗ್ ಸಿಕ್ಕಿಲ್ಲ. ಹೌದಲ್ಲ? ನಮಗೆ ಟ್ರೈನಿಂಗ್ ಯಾವಾಗ ಆಗುತ್ತೆ ಹೇಳಿ? ನಾವು ಬೇರೆಯವ್ರು ಕೊಡ್ತಾರೆ, ಆನ್ ಜಾಬ್ ಟ್ರೈನಿಂಗ್ ಆಗ್ಬಿಡುತ್ತೆ ನಮ್ದು. ಸೊ ಅದೇ ರೀತಿ ಮತ್ತೊಂದು ನಾ ಹೇಳಿದ್ದೀನಿ, ಸಮಾಧಾನ. ಸಮಾಧಾನ ಅಂತ ಹೇಳಿದ್ರೆ ಏನು? ಹಿಂದಿನಲ್ಲಿ ಸಮಾಧಾನ ಅಂತ ಹೇಳಿದ್ರೆ ಏನು? ಪರಿಹಾರ ಅಂತ ಹೇಳಿದ್ರೆ ನೋಡಿ, ಹೇಳ್ತಾರೆ ನೈಸ್ ಅನ್ನೋಂಥದ್ದು ಒಂದು ಶಬ್ದ ಇದೆ. ನೀಡ್ಸ್, ಇಂಟ್ರೆಸ್ಟ್, ಕನ್ಸರ್ನ್ ಮತ್ತೆ ಎಕ್ಸ್ಪೆಕ್ಟೇಷನ್ಸ್. ಬೇರೆಯವ್ರ ಜೀವನದಲ್ಲಿ ಕೆಲವರು ಅಗತ್ಯಗಳಿರುತ್ತೆ, ಆಸಕ್ತಿ ಇರುತ್ತೆ, ಕಾಳಜಿ ಇರುತ್ತೆ, ಮತ್ತೆ ನಿರೀಕ್ಷೆ ಇರುತ್ತೆ. ಏನಾದ್ರು ಅಪೇಕ್ಷೆ ಪಟ್ಕೊಂಡಿರ್ತಾರೆ ಅವರು. ಆಮೇಲೆ ಕೆಲವು ತೊಂದರೆಗಳಿರುತ್ತೆ ಭಕ್ತಿ ಮಾಡೋದಕ್ಕೆ. ಕೆಲವರು ಅಂದ್ಕೊಳ್ತಾರೆ ಭಕ್ತಿ ಮಾಡಿದ್ರೆ ಸಂಬಂಧಿಕರಿಂದ ಎಲ್ಲ ದೂರ ಆಗ್ಬಿಡ್ಬೇಕಾಗತ್ತೆ, ಆಮೇಲೆ ಎಷ್ಟೊಂದು ತೊಂದರೆಗಳು ಬರುತ್ತೆ, ಅದಕ್ಕೋಸ್ಕರ ಭಕ್ತಿ ಮಾಡೋದು ಬೇಡ. ಇದೊಂದೇ ಒಂದು ಉದಾಹರಣೆ ಕೊಟ್ಟಿದ್ದು. ಈ ರೀತಿ ಎಷ್ಟೊಂದು ತೊಂದರೆಗಳಿರುತ್ತೆ. ನಾನು ಭಕ್ತಿಶಾಸ್ತ್ರನಲ್ಲಿ ನಿಮ್ಗೆಲ್ಲರಿಗೂ ಕೇಳ್ತಾ ಇರ್ತೀನಲ್ಲ ಕೆಲವು ಪ್ರಶ್ನೆಗಳು. ಯಾಕೆ ಕೇಳ್ತೀನಿ ಹೇಳಿ?
ಮೊದಲು ನಮಗೆ ಮೊದಲು ಕನ್ವಿಕ್ಷನ್ ಇರಬೇಕು. ಆಮೇಲೆ ನಾವು ಬೇರೆಯವ್ರಿಗೂ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಅವರ ತೊಂದರೆಗಳಿಗೆ ಪರಿಹಾರನ ಹುಡುಕೋದಿಕ್ಕೆ. ಆಮೇಲೆ ಮತ್ತೊಂದು ಸಂಘ ಸಿಗ್ಬೇಕು. ಹೇಗೆ ಸಂಘ ಸಿಗುತ್ತೆ? ಅವರಿಗೆ ಸುಮ್ಮನೆ ನಾವು ಏನ್ ಮಾಡ್ಬೇಕು, ವಾರಕ್ಕೊಂದ್ಸಲ ಇಲ್ಲಿ ಅವರು ಬಂದಿರ್ಬೇಕು. ಅವರು ವಾರಕ್ಕೊಂದ್ಸಲ ಬಂದ್ರೆ ನಾವು ಫಾಲೋ ಅಪ್ ಮಾಡೋದು ತಪ್ಪುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನು, ಅವರನ್ನ ಭಕ್ತಿಯಲ್ಲಿ ಮೇಲೆ ಕರ್ಕೊಂಡು ಹೋಗೋದು ಕಷ್ಟ ಆಗೋಗ್ಬಿಡುತ್ತೆ ನಮ್ಗೆ, ಹೌದಲ್ಲ? ಅವ್ರೇನಾರು ನೋಡಿ, ಒಂದು ಎಲ್ಲರೂ ಯಜ್ಞ ಮಾಡಿದಿರಲ್ಲ, ಇಲ್ಲಿ ಯಜ್ಞದಲ್ಲಿ ನಾವೇನು ಆಹುತಿ ಹಾಕ್ತೀವಲ್ಲ, ಆ ಆಹುತಿ ಹಾಕಬೇಕು ಅಂತ ಹೇಳಿದ್ರೆ ಅದೇನಾದ್ರೂ ಆಚೆ ಬಿದ್ಬಿಟ್ರೆ ಆ ಕಣಗಳೆಲ್ಲ ಏನಾಗುತ್ತೆ? ಅದು ಸುಡೋದಿಲ್ಲ. ಇಲ್ಲಿ ಸಂಡೇ ನಮ್ಮ ಭಾನುವಾರದ ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ ಒಂದು ಯಜ್ಞ ಇದ್ದಾಗ. ಆ ಯಜ್ಞದಲ್ಲಿ ನಾವೇನ್ ಮಾಡ್ಬೇಕು, ನಾವು ಮತ್ತೆ ನಮ್ಮೆಲ್ಲರ ಯಾರೆಲ್ಲ ಇರ್ತಾರೆ ಜವಾಬ್ದಾರಿ ತಗೊಂಡಿರ್ತೀವ ಅವ್ರನ್ನೆಲ್ಲ ಆ ಆಹುತಿ ಒಳಗಡೆ ಹಾಕ್ಬೇಕು. ಯಾವ ಆಹುತಿ? ಇಲ್ಲಿ ಸಂಕೀರ್ತನ ನಡೀತಾ ಇರುತ್ತೆ, ಭಾಗವತ ನಡೀತಾ ಇರುತ್ತೆ. ಈ ಆಹುತಿನಲ್ಲಿ ಅವ್ರಿಗೆ ಬರೀ ಕರ್ಕೊಂಡ್ ಬಂದ್ಬಿಟ್ರೆ ಆಗೋಯ್ತು, ಅವ್ರ ಭಕ್ತರು ಆಗ್ಬಿಡ್ತಾರೆ. ನಮ್ದು ಒಂದೇ ಒಂದು ಗುರಿ, ಏನದು? ಅವ್ರಿಗೆ ಸಂಘದಲ್ಲಿ ಕರ್ಕೊಂಡು ಬರ್ಬೇಕು. ಆಮೇಲೆ ಸಂಬಂಧ ಹೇಗೆ ಗಾಢ ಆಗತ್ತೆ ಅಂತ ಹೇಳಿದ್ರೆ ಏನಾದ್ರು ಎಕ್ಸ್ಚೇಂಜ್ ಇರಬೇಕು. ಏನ್ ಎಕ್ಸ್ಚೇಂಜ್ ಇರಬೇಕು? ಶಾಸ್ತ್ರ ಹೇಳುತ್ತೆ ನೋಡಿ, ಆಫರ್ ಸಮ್ ಅಪ್ರಿಷಿಯೇಷನ್, ಪ್ರಸಾದಂ, ಆಮೇಲೆ ಗಿಫ್ಟ್ಸ್. ಅವ್ರಿಗೆ ಸ್ವಲ್ಪ ಎಂಕರೇಜಿಂಗ್ ವರ್ಡ್ಸ್ ಹೇಳಬೇಕು. ಆಮೇಲೆ ಪ್ರಸಾದ, ಯಾವ್ದಾದ್ರು ತೀರ್ಥಕ್ಷೇತ್ರಗಳಿಗೆ ಹೋಗಿದ್ದೀರಿ, ಹೋಗಿ ಪ್ರಸಾದ ಕೊಡಿ. ಆಮೇಲೆ ಅವ್ರಿಗೆ ಕೆಲವು ಗಿಫ್ಟ್ಸ್ ಕೊಡಿ. ಏನಾಗುತ್ತೆ? ಸಂಬಂಧ ಗಾಢವಾಗುತ್ತೆ. ನಾವು ಏನಾದ್ರೂ ಬೇರೆ ಜವಾಬ್ದಾರಿ ತಗೊಳ್ತಾ ಇದ್ರೆ ಇಷ್ಟೇ ಮಾಡ್ಬೇಕಾಗಿರೋದು. ಇಷ್ಟು ಮಾಡಿದ್ರೆ ಸಂಬಂಧ ಗಟ್ಟಿ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಸಾಧನೆ ಮಾಡಬೇಕು. ಸಾಧನೆಯಲ್ಲಿ ಏನು ಮಾಡಬೇಕು ನೋಡಿ, ಇಷ್ಟೇ ಸಾಧನೆಯಲ್ಲಿ: ಜಪ, ಸುಮಿರನ್, ಆಮೇಲೆ ಸ್ವಾಧ್ಯಾಯ, ಪ್ರಭುಪಾದರ ಪುಸ್ತಕ ಓದಬೇಕು, ಸಿದ್ಧಾಂತ ತಿಳ್ಕೊಳ್ಬೇಕು, ಆಮೇಲೆ ಶ್ರವಣ ಮಾಡಬೇಕು, ಆಮೇಲೆ ಯಾತ್ರೆಗಳಿಗೆ ಹೋಗ್ಬೇಕು. ಇಷ್ಟು ಸಾಧನೆ ನಾವು ಮಾಡ್ತಾ ಇರೋದಷ್ಟೇ ಅಲ್ಲ, ಇಲ್ಲಿ ತನಕ ನಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಈಗ ಇನ್ಮೇಲಿಂದ ನಾನೇನ್ ಹೇಳ್ತೀನಿ, ನೀವು ಬೇರೆಯವ್ರು ಮಾಡಿಸ್ಬೇಕು ಅಂತ ಹೇಳ್ಬೇಕು. ಯಾಕೆಂದ್ರೆ ಈಗ ನೀವೆಲ್ಲರೂ ಬರೀ ನೀವೊಬ್ಬರೇ ಸಾಧನೆ ಮಾಡೋದಷ್ಟೇ ಅಲ್ಲ, ನೀವು ಬೇರೆಯವ್ರಿಗೂ ಮಾಡಿಸ್ಬೇಕು. ನೀವು ಯಾರು ಜವಾಬ್ದಾರಿ ತಗೊಳ್ತೀರಲ್ಲ ಅವ್ರಿಗೆಲ್ಲರಿಗೂ ಮಾಡಿಸ್ಬೇಕು. ಆಗ ಮಾತ್ರ ಅವ್ರಿಗೆ ಭಕ್ತಿನ ಬೆಳೆಯೋದಕ್ಕಾಗತ್ತೆ. ಆಮೇಲೆ ಮತ್ತೇನು, ಕೃಷ್ಣನ ಸೇವೆಯಲ್ಲಿ ಅವರ ಬದ್ಧತೆಗಳನ್ನು ಹೆಚ್ಚಿಸಲು ಅವರಿಗೆ ತರಬೇತಿ ನೀಡಬೇಕು. ನೋಡಿ ಹೇಳ್ತಾ ಇದ್ದಾರೆ, ಕೋಚ್ ದೆಮ್ ಟು ಇನ್ಕ್ರೀಸ್ ದರ್ ಕಮಿಟ್ಮೆಂಟ್ಸ್ ಇನ್ ಕೃಷ್ಣ ಸೇವಾ. ಅವ್ರಿಗೆ ಭಗವಂತನ ಸೇವೆಯಲ್ಲಿ ಜೋಡಿಸ್ಬೇಕು. ಇವತ್ತು ನಾವೆಲ್ಲ ಚರ್ಚೆ ಮಾಡಿದ್ವಲ್ಲ, ಯಾರು ಭಗವಂತನ ಸೇವೆ, ಭಕ್ತಿ ಸೇವೆ ಎಲ್ಲ ಸ್ವಲ್ಪ ಮಾಡ್ತಾರಲ್ಲ ಅವರಿಗೆ ಭಗವಂತನ ಯಥೇಚ್ಛ ಕೃಪೆ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅವ್ರಿಗೂ ಸೇವೆನಲ್ಲಿ ತೊಡಗಿಸ್ಬೇಕು. ಕೆಲವು ಸಲ ಅವ್ರಿಗೆ ಗೊತ್ತಿಲ್ಲದೆ ಯಾರಾಗೂ ಸೇವೆನಲ್ಲಿ ತೊಡಗಿಸ್ಬೇಕು. ಅವ್ರಿಗೆ ಗೊತ್ತಿರೋದಿಲ್ಲ ನಾ ಸೇವೆ ಮಾಡ್ತಾ ಇದ್ದೀನಿ ಅಂತ, ಆದ್ರೆ ಹೇಗಾದ್ರೂ ಮಾಡಿ ನೀವು ಕಾರಣ ಹುಡುಕಿ ಅವ್ರನ್ನ ಭಗವಂತನ ಸೇವೆನಲ್ಲಿ ತೊಡಗಿಸ್ಬೇಕು. ಆಮೇಲೆ ಲಾಸ್ಟ್ ಫೈನಲ್ ಏನಿದು ಓದಿ ಇದು ಅಲ್ಟಿಮೇಟ್ ಏನು ಅಂತ ಹೇಳಿದ್ರೆ, ನಾವು ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ಉಪದೇಶಕ್ಕಿಂತ ಉದಾಹರಣೆ ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ನಾವು ಕೆಲವು ಸಲ ಹೇಳ್ಬೋದು, ಆದ್ರೆ ನಮ್ಮ ಪರ್ಸನಲ್ ಎಕ್ಸಾಂಪಲ್ ಹೇಗಿರುತ್ತಲ್ಲ ಅದರಿಂದ ಎಷ್ಟೋ ಜನ ಭಕ್ತರಾಗಿರ್ತಾರೆ. ನೋಡಿ ಹೇಳ್ತಾರೆ, ಕೃಷ್ಣನ ಪಾದದ ಕಮಲಕ್ಕೆ ಒಬ್ಬ ನರಳುತ್ತಿರುವ ಜೀವವನ್ನು ತರುವ ಮೂಲಕ ನೀವು ಅಂತ ಹೇಳ್ಬಾರ್ದು. ಏನೆಲ್ಲ ಓದ್ಬೇಕು ನಾವು ಶ್ರೀಲ ಪ್ರಭುಪಾದರನ್ನು ಮೆಚ್ಚಿಸಬಹುದು. ಹರೇ ಕೃಷ್ಣ. ಹೇಗನ್ನಿಸ್ತು? ದಯವಿಟ್ಟು ನೋಡಿ, ನಾವೆಲ್ಲರೂ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ ನಮ್ಮ ಸತ್ಸಂಗದಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ?
ನಾವು ಎಷ್ಟು ಜನರನ್ನ ಕರ್ಕೊಂಡ್ ಬಂದಿದ್ದೀವಿ ನಾವು ತಿಳ್ಕೊಳ್ಬೇಕು. ನೋಡಿ, ಪ್ರಭುಪಾದರಿಗೆ ನಾವೇನಾದ್ರೂ ಮುಖ ತೋರಿಸ್ಬೇಕು ಅಂತ ಹೇಳಿದ್ರೆ, ಪ್ರಭುಪಾದರು ನಮ್ಮನ್ನ ನೋಡಿದ್ಮೇಲೆ ಏನ್ ಅಂದ್ಕೊಳ್ತಾ ಇರ್ತಾರೆ? ನಾವು ಎಷ್ಟು ಜನರನ್ನ ಭಕ್ತಿನಲ್ಲಿ ಕರೆಸಿದೀವಿ, ಎಷ್ಟು ಜನರನ್ನ ನಾವು 16 ರೌಂಡ್ ಮಾಡಿಸೋದಕ್ಕೆ ಕರ್ಕೊಂಡ್ ಬಂದಿದ್ವಿ, ಎಷ್ಟು ಜನರಿಗೆ ಭಗವಂತ ಪ್ರಭುಪಾದರನ್ನೆಲ್ಲ ನೋಡ್ತಾ ಇರ್ತಾರೆ, ಹೌದಲ್ಲ? ಅವರಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಪ್ರಯತ್ನ ಪಡ್ಬೋದು, ತುಂಬಾ ಕಷ್ಟ ಇಲ್ಲ. ಒಟ್ಟಲ್ಲಿ ನಮ್ಮ ಎಷ್ಟೊಂದು ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು, ಅವ್ರಿಗೆಲ್ಲರಿಗೂ ನಾವು ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡ್ಬರ್ಬೋದು. ಆಮೇಲೆ ಇಲ್ಲ, ಕೆಲವರೆಲ್ಲರೂ ಇಲ್ಲೇ ಬರ್ತಾ ಇರ್ತಾರೆ, ಆಲ್ರೆಡಿ ಬರ್ತಾ ಇರ್ತಾರೆ, ಅವ್ರನ್ನು ನಾವು ಸ್ವಲ್ಪ ಅವ್ರಿಗೆ ಗಮನ ಕೊಟ್ಟು ಕಾಳಜಿ ಏನಾದ್ರು ವಹಿಸ್ಬಿಟ್ರೆ ನಾವು ಬಿಡುತ್ತೆ, ಎಷ್ಟೋ ಅವ್ರ ಭಕ್ತಿನಲ್ಲಿ ಪ್ರಗತಿ ಆಗ್ತಾರೆ. ಅವರು ಪ್ರಗತಿ ಆದ್ರೆ ನಮ್ಗೇನಾಗುತ್ತೆ? ನಮಗ್ ಕಮಿಷನ್ ಸಿಗುತ್ತೆ. ಲಾಸ್ಟ್ ಟೈಮ್ ನಾ ಹೇಳಿದ್ನಲ್ಲ, ಧ್ರುವ ಮಹಾರಾಜರಿಗೆ ಭಗವಂತನ ಧಾಮಕ್ಕೆ ಅವ್ರು ಹೋಗಿರೋ ಫಲ ಯಾರಿಗೆ ಸಿಕ್ತು? ಅವ್ರ ತಾಯಿಗೆ ಸಿಕ್ತು. ಯಾಕೆ? ತಾಯಿನೇ ಮಾರ್ಗದರ್ಶಕರಾಗಿದ್ದು. ಮಾರ್ಗದರ್ಶಕರ ತುಂಬಾ ಅದ್ಭುತವಾದಂತ ಪಾತ್ರ ಮತ್ತು ಜವಾಬ್ದಾರಿ ವಹಿಸಿದ್ರು. ನಾವು ಅಷ್ಟೇ ಮಾಡ್ಬೇಕಾಗಿರೋದು. ನಾವೇನಾದ್ರೂ ಬರೀ ತುಂಬಾ ಹೆಚ್ಚು ಜವಾಬ್ದಾರಿ ಅಂತೇನಿಲ್ಲ, ನಾವೇನು ಅವ್ರಿಗೆ ಹೋಗಿ ಪ್ರವಚನ ಕೊಡ್ಬೇಕು ಅಂತ ಹೇಳಿಲ್ಲ. ಅವ್ರಿಗೆ ಬರೀ ಸತ್ಸಂಗದಲ್ಲಿ ಕರ್ಕೊಂಡ್ ಬರ್ಬೇಕು, ಅವ್ರನ್ನ ನೋಡ್ಕೊಳ್ಬೇಕು, ಅವ್ರನ್ನ ಸ್ಫೂರ್ತಿ ಕೊಡ್ಬೇಕು ಭಕ್ತಿನಲ್ಲಿ ಬೆಳೆಯೋದಕ್ಕೆ. ಇಷ್ಟೇ ಮಾಡ್ತಾ ಇದ್ರೆ ತುಂಬಾ ಯಥೇಚ್ಛವಾಗಿ ನಾವು ಪ್ರಭುಪಾದರ ಸೇವೆ ಮಾಡಬಹುದು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜಯ. ಗೌರ ಭಕ್ತ ವೃಂದ ಕಿ ಜಯ. ಹೇಳಿ. ಗೌರಾರತಿ ಮಾಡ್ಬಿಟ್ಟು ನಾವು ಮುಕ್ತಾಯ ಮಾಡೋಣ. ಹರೇ ಕೃಷ್ಣ. ನೀವು ಎಲ್ಲರೂ ವೈಂಡ್ ಅಪ್ ಮಾಡಬೇಕು ಸರ್. ಮಾಡಿ, ಏನ್ ಮಾಡ್ತೀರಾ ಮಾಡಿ, ಏನ್ ಮಾಡ್ತೀರಾ ಮಾಡಿ. ಇದು ದಯವಿಟ್ಟು ಸ್ವಲ್ಪ ವೈಂಡ್ ಅಪ್ ಮಾಡೋದ್ರಲ್ಲಿ ಸಹಾಯ ಮಾಡಿ.